10ನೇ ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ಮತ್ತು ಚಕ್ರಪಾಣಿ ಸರ್ ಒಂದೇ ರೂಮಲ್ಲಿ ಇರುವುದರಿಂದ ಒಂದು ಸ್ವಲ್ಪ ನಿಮಗೆ ಅನಾನುಕೂಲ ಆಗಬಹುದು. ದಯವಿಟ್ಟು ಕ್ಷಮಿಸಿ. ಸಾಧ್ಯವಾದಷ್ಟು ಅದನ್ನ ನಾನು ಅವಾಯ್ಡ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ದಯವಿಟ್ಟು ಇದೊಂದು ಕ್ಷಮೆ ಇರಲಿ. ಗುರು ಸರ್ ರೆಕಾರ್ಡಿಂಗ್ ಶುರು ಮಾಡಿ. ಈ ಬಾರಿ ನಾವು ನಮ್ಮ ವಿಶೇಷ ಅತಿಥಿಗಳನ್ನ ಕರೆದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಆದರದ ಸ್ವಾಗತ. ಕಾರ್ಯಕ್ರಮ ಹೋಗಿಂತ ಮುಂಚೆ ಒಂದು ನೆನಪನ್ನ ನಾವು ಉಳಿಸಿಕೊಳ್ಬೇಕಾಗಿದೆ, ಹೇಳಬೇಕಾಗಿದೆ. ಅದು ಎಂದರೆ ನಮ್ಮ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರ ನಿಧನ. ಈ ದೇಶಕ್ಕೆ 2 ಬಾರಿ ಪ್ರಧಾನಿಯಾಗಿ ಅನೇಕ ಹುದ್ದೆಗಳಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸಿದ ನಮ್ಮ ಪ್ರಧಾನಿಗಳು 26ನೇ ತಾರೀಕು ದೆಹಲಿಯಲ್ಲಿ ನಿಧನರಾಗಿದ್ದಾರೆ. ಅವರ ಒಂದು ಸೇವೆಯನ್ನು ನೆನಪು ಮಾಡಿಕೊಳ್ಳುವುದು ಈ ಒಂದು ಮಾತಿನ ಉದ್ದೇಶ. 26/9/1932 ಪಂಜಾಬಿನ ಗಾಹದಲ್ಲಿ ಅವರು ಜನನವಾಗಿತ್ತು. ಅದು ಈಗ ಪಾಕಿಸ್ತಾನದಲ್ಲಿದೆ. ಪಾರ್ಟಿಷನ್ ಟೈಮ್ ಅಲ್ಲಿ ನಮ್ಮ ದೇಶಕ್ಕೆ ಬಂದು ನೆಲೆಯೂರಿದಂತಹ ಮನಮೋಹನ್ ಸಿಂಗ್ ಅವರು ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಅವರು ವ್ಯಕ್ತಿತ್ವದಲ್ಲಿ ಮೊದಲಿನಿಂದಲೂ ಆ ಒಂದು ಛಾತಿ ಇತ್ತು. ಹೀಗಾಗಿ ಕೇಂಬ್ರಿಡ್ಜಿನ ಪದವಿಯನ್ನು ಪಡೆದು ಅವರು ದೇಶಕ್ಕೆ ಸೇವೆ ಸಲ್ಲಿಸಿದರು. ಪ್ಲಾನಿಂಗ್ ಕಮಿಷನರ್ ಅಲ್ಲಿ, RBI ಗವರ್ನರ್ ಆಗಿ, ಹೀಗೆ ವಿವಿಧ ಹುದ್ದೆಗಳಲ್ಲಿ ಈ ದೇಶ ಸೇವೆ ಮಾಡಿದರು. ಜೊತೆಗೆ ಫೈನಾನ್ಸ್ ಮಿನಿಸ್ಟರ್ ಕೂಡ ಆದರು. ನಮಗೆಲ್ಲ ಮುಂಚೆ ನೆನಪಿರುತ್ತು, ನಮ್ಮ ಭಾರತದಲ್ಲಿ ರೋಡಲ್ಲಿ ಓಡಾಡ್ತಿದ್ದು 2 ಕಾರುಗಳು, ಒಂದು ಅಂಬಾಸಿಡರ್, ಒಂದು ಫಿಯೆಟ್. ಇವತ್ತು ಒಂದು ಬೀದಿಯಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದ್ರೆ 30 ಕಾರುಗಳನ್ನ ನೋಡ್ತೀವಿ. ಯಾವ 30 ಕಾರುಗಳು ಒಂದರಂತೆ ಒಂದು ಇರುವುದಿಲ್ಲ, ಬೇರೆ ಬೇರೆ ಕಂಪನಿಗಳೆಲ್ಲ ಇರುತ್ತೆ. ಇದಕ್ಕೆ ಮೂಲ ಕಾರಣ ಆದವರು ಮನಮೋಹನ್ ಸಿಂಗ್ ಅವರು. ಅವರ ಒಂದು ನೆನಪು ಈ ದೇಶ ಸದಾ ಮಾಡ್ತಾ ಇದೆ. ಯಾಕೆಂದ್ರೆ ಇವತ್ತು ನಾವು ಉನ್ನತ ಸ್ಥಿತಿಗೆ ತಲುಪಿದ್ದೀವಿ ಟೆಕ್ನಾಲಜಿಯಲ್ಲಿ ಅಂದ್ರೆ ಅದನ್ನ ಮೊಟ್ಟ ಮೊದಲ ಬಾರಿಗೆ ಹೊರದೇಶಗಳಿಗೆ ತೆರೆದವರು ಮನಮೋಹನ್ ಸಿಂಗ್ ಅವರು. ಅವರು ಆಗ ಆರ್ಥಿಕ ತಜ್ಞರಾಗಿ ಬೆಳೆದ್ರು, ನಂತರ ಪ್ರಧಾನಿಯಾಗಿಯೂ 2 ಬಾರಿ ಈ ದೇಶ ಸೇವೆ ಮಾಡಿದ್ದಾರೆ. ಅವರ ನೆನಪಲ್ಲಿ ನಾವು 1 ನಿಮಿಷಗಳ ಕಾಲ ಮೌನವನ್ನ ಆಚರಿಸೋಣ. ದಯವಿಟ್ಟು ಯಾರು ಮಾತಾಡಬೇಡಿ, ಒಂದೇ 1 ನಿಮಿಷ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ಚಕ್ರಪಾಣಿಯವರು ಅತಿಥಿಗಳಾಗಿ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮ ಶಿಲ್ಪಕಲೆಯ ಬಗ್ಗೆ ಇದೆ. ಶಿಲ್ಪಕಲೆ ನಿಮಗೆ ಗೊತ್ತಿರ್ತಕ್ಕಂಥ ತುಂಬಾ ಹಳೆಯದಾದಂತಹ ಒಂದು ಶಿಲ್ಪಕಲೆ. ಮೊಟ್ಟ ಮೊದಲು ಮನುಷ್ಯ ನಿರ್ಮಿಸಿದ ಶಿಲ್ಪ ಅಂದ್ರೆ 32,000 ವರ್ಷಗಳ ಹಿಂದಿಂದು ಅಂತ ಹೇಳ್ತಾರೆ. ಅದನ್ನ ಹೇಗೆ ಕಂಡುಹಿಡಿದಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿರೋ ತರ ಕಾರ್ಬನ್ ಡೇಟಿಂಗ್ ಇಂದ. ಅದರ ನಂತರ ಅತ್ಯಂತ ಒಳ್ಳೆಯ ಶಿಲ್ಪ ದೊರೆತಿರೋದು 23,000 ವರ್ಷಗಳ ಹಿಂದೆ. ಅಂದ್ರೆ ಮನುಷ್ಯನ ಒಂದು ಗುಣದಲ್ಲಿ ಈ ತರ ಶಿಲ್ಪ ನಿರ್ಮಾಣ ಮಾಡುವುದು ಮೊದಲಿಂದಲೂ ಇತ್ತು ಅನ್ಸುತ್ತೆ. ಆದರೆ ನಮ್ಮ ದೇಶದಲ್ಲಿ ಈ ಶಿಲ್ಪ ನಿರ್ಮಾಣ ಆರಂಭವಾಗಿದ್ದು ಇಂಡಸ್ ವ್ಯಾಲಿನಲ್ಲಿ. ಇಂಡಸ್ ವ್ಯಾಲಿನಲ್ಲಿ ಶುರುವಾದ ಈ ಶಿಲ್ಪ ನಿರ್ಮಾಣ ಕಾರ್ಯಕ್ರಮ ಅಶೋಕನ ಕಾಲದಲ್ಲಿ, ಅಂದ್ರೆ ಕ್ರಿಸ್ತ ಪೂರ್ವ 270ರಿಂದ 282ರವರೆಗೆ ಅತ್ಯಂತ ಉನ್ನತ ಸ್ಥಿತಿಗೆ ಬಂತು. ಅದು ವಿಜಯನಗರದ ಅರಸರ ಬರೋಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಆಗಿತ್ತು ಅಂತಂದ್ರೆ, ನಮ್ಮ ಕನ್ನಡ ನಾಡಿನಲ್ಲಿಯೇ ಶಿಲ್ಪಗಳನ್ನ ರಚಿಸಿ ಸಪ್ತಸ್ವರಗಳನ್ನು ಹೊಡಿಸುವಂತಹ ಒಂದು ವಿದ್ಯೆಯನ್ನ ನಮ್ಮ ಜನಗಳು ಕರಗತ ಮಾಡಿಕೊಂಡಿದ್ರು. ಅದಕ್ಕೆ ಹಂಪಿಯ ಒಂದು ಶಿಲ್ಪ ಸಾಕ್ಷಿ. ಅದೇ ರೀತಿ ಋತುಮಾನಗಳು, ಯಾವ ತಿಂಗಳು ಯಾವ ಋತು ನಡೀತಿದೆ ಎಂದನ್ನು ಬರೀ ಕಂಬಗಳ ಮೇಲುವ ಬೆಳಕಿನಿಂದ ಹೇಳುವಂತಹ ಒಂದು ಶಿಲ್ಪಕಲೆಯಲ್ಲಿ ನಮ್ಮ ಶ್ರೇಷ್ಠತೆಯನ್ನ ನಮ್ಮ ಕನ್ನಡಿಗರು ಪಡೆದಿದ್ರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಇದಕ್ಕೆ ಉದಾಹರಣೆ ಶೃಂಗೇರಿಯ
ಒಂದು ದೇವಸ್ಥಾನ. ಅಲ್ಲಿ ಶೃಂಗೇರಿ ದೇವಸ್ಥಾನದಲ್ಲಿ ಕಲ್ಲಿನ ಬಳೆಗಳನ್ನು ಕೂಡ ನೋಡಿರ್ಬೋದು. ಇಂಥ ಅನೇಕ ವಿಷಯಗಳನ್ನ ನಾನು ಹೇಳೋದಕ್ಕಿಂತ ನಮ್ಮ ಅತಿಥಿಗಳು ಹೇಳ್ತಾರೆ. ಇಂಥ ಚಕ್ರಪಾಣಿಯವರು ವಿಶೇಷ ವ್ಯಕ್ತಿಗಳು ನಿಮಗೆ ಗೊತ್ತಿರಬೇಕು. ಅವ್ರು ನಮಗೆ ಸಿಕ್ಕಿರೋದೇ ದೊಡ್ಡ ಒಂದು ಸಾಹಸ ಇವತ್ತು ನಮ್ಮ ಜೊತೆಗೆ. ಇವರ ಪರಿಚಯವನ್ನ ಜನಾರ್ದನ್ ತುಂಗ ಅವರು ಮಾಡಿಕೊಡ್ಬೇಕಾಗಿ ಮತ್ತು ಎಲ್ಲರಿಗೂ ಸ್ವಾಗತವನ್ನು ಕೋರ್ಬೇಕಾಗಿ ಜನಾರ್ದನ್ ತುಂಗ ಅವರಲ್ಲಿ ಇನ್ನೊಂದ್ಸರಿ ವಿನಂತಿಸ್ಕೊಳ್ತೀನಿ. ತುಂಗ ಸರ್. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ವಿಶಿಷ್ಟವಾದ ವೇದಿಕೆಗೆ ಅತ್ಯಂತ ವಿಶಿಷ್ಟ ವ್ಯಕ್ತಿ ಕೆಂಗೇರಿ ಚಕ್ರಪಾಣಿಯವರಿಗೂ ಸುಸ್ವಾಗತ. ಭಾಗವಹಿಸುತ್ತಿರುವ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಚಕ್ರಪಾಣಿಯವರ ಪರಿಚಯವನ್ನು ಮಾಡಿಕೊಡಲು ಬಯಸ್ತೇನೆ. ಶ್ರೀಯುತ ಚಕ್ರಪಾಣಿಯವರ ಸ್ವಾಗತವನ್ನು ಮಾಡುವುದು ನನ್ನ ಸುಕೃತ ಎಂದು ನಾನು ಭಾವಿಸ್ತೇನೆ. ಯಾಕೆಂದ್ರೆ ನನಗೆ ಸುಮಾರು ವರ್ಷಗಳಿಂದ, ದಶಕಗಳಿಂದ ಅವರು ನನಗೆ ಪರಿಚಯ. ಅವರ ಜೊತೆಯಲ್ಲಿ ನೂರಾರು ದಿನಗಳನ್ನ ಕಳೆದಿದ್ದೇನೆ, ದೇವಾಲಯಗಳ ಪ್ರವಾಸದಲ್ಲಿ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ. ಆದ್ರಿಂದ ಅತ್ಯಂತ ಆತ್ಮೀಯವಾಗಿ ಅವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ, 10 ಶಿವಲಿಂಗಗಳನ್ನ ಸಾಲಾಗಿ ಇಟ್ಟು ಇದು ಯಾವ ಯಾವ ಕಾಲದ ಶಿವಲಿಂಗ ಅಂತ ಹೇಳಿದ್ರೆ ಖಂಡಿತ ನಮ್ಗೆ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಇದು ಯಾವ ಊರಿಂದ ಅಂತ ಹೇಳಿದ್ರು ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಚಕ್ರಪಾಣಿ ಅವ್ರಿಗೆ ಇದನ್ನ ಕೊಡಿ, ಅತ್ಯಂತ ನಾಸ್ಟಾಲ್ಜಿಕ್ ಆಗ್ಬಿಡ್ತಾರ ಅವ್ರು. 10 ಶಿವಲಿಂಗಗಳ ಕತೆ ಹೇಳೋದ್ರ ಜೊತೆಯಲ್ಲಿ ಅದರ ಕಾಲವನ್ನ, ನೀವು ಕಾರ್ಬನ್ ಡೇಟಿಂಗ್ ಹೇಳಿದ್ರಿ, ಚಕ್ರಪಾಣಿಯವರು ಅದರ ಶಿಲೆ ಮತ್ತು ಅದರ ವಿನ್ಯಾಸವನ್ನ ನೋಡಿಯೇ ಇದರ ಡೇಟಿಂಗ್ ಮಾಡ್ತಾರ ಅವ್ರು. ಅಷ್ಟು ಪ್ರತಿಭಾವಂತ ವ್ಯಕ್ತಿ ನಮ್ಮ ಮುಂದಿದ್ದಾರೆ. ನಾವು ದೇವಾಲಯಗಳಿಗೆ ಹೋಗ್ತೇವೆ, ವಿಷ್ಣುವಿನ ಅನೇಕ ದೇವಾಲಯಗಳಿಗೆ ಹೋಗ್ತೇವೆ ನಾವು. ಕೇಶವ ಇದ್ದಾನೆ, ನಾರಾಯಣ ಇದ್ದಾನೆ, ವಿಷ್ಣುವಿನ ಅನೇಕ ರೂಪಗಳಿವೆ. ಆದ್ರೆ ಆ ವಿಗ್ರಹಗಳನ್ನು ನೋಡಿದಾಗ ನಮ್ಗೆ, ನಾವು ದೇವಾಲಯದ ಬೋರ್ಡ್ಗಳನ್ನ ನೋಡ್ಕೊಂಡು ಇದು ಕೇಶವನ ದೇವಾಲಯ, ನಾರಾಯಣನ ದೇವಾಲಯ ಅಂತೆಲ್ಲ ಹೇಳ್ಬೋದು. ಆದ್ರೆ ಆ ಪ್ರತಿಯೊಂದು ವಿಗ್ರಹದ ಸ್ವರೂಪವನ್ನ ನೋಡಿ ಇದು ಇಂಥದೇ ದೇವಾಲಯ ಎಂದು ನಮಗೆ ಪರಿಚಯ ಮಾಡುವವರು ಕೆಂಗೇರಿ ಚಕ್ರಪಾಣಿಯವರು. ನಾವು ದೇವಾಲಯಗಳಿಗೆ ದೇವರನ್ನ ನೋಡ್ಲಿಕ್ಕೆ ಹೋಗ್ತೇವೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇವೆ, ನಮಗೆ ಬೇಕಾದ್ದನ್ನ ಕೇಳಲಿಕ್ಕೆ ಹೋಗ್ತೇವೆ. ಆದರೆ ದೇವಾಲಯದ ಅಲಂಕೃತ ಮೂರ್ತಿಯನ್ನ ನೋಡುವುದರ ಹಿಂದೆ ದೇವಾಲಯದ ವಿಗ್ರಹದಲ್ಲಿಯೂ ಅದ್ಭುತವಾದ ಸೌಂದರ್ಯವಿದೆ ಎನ್ನುವುದನ್ನ ನಾವು ಚಕ್ರಪಾಣಿಯವರ ಮೂಲಕವೇ ಅರಿತುಕೊಂಡದ್ದು. ಚಕ್ರಪಾಣಿಯವರು ದೇವಾಲಯಗಳಿಗೆ ಹೋದ್ರೆ ಅವರು ಎಲ್ಲ ಅಲಂಕಾರವನ್ನ, ಕೊನೆಗೆ ಮೂರ್ತಿಗಳ ಬಟ್ಟೆಯನ್ನು ಸಹ ಕಳಚಿ ಅದರ ಮೂಲ ಸ್ವರೂಪವನ್ನ ನಮಗೆ ಪರಿಚಯ ಮಾಡ್ತಾರೆ. ಇದು ನಾವು ದೇವಾಲಯದ ವಿಗ್ರಹಗಳನ್ನ ಪರಿಚಯ ಮಾಡಿಕೊಳ್ಳಬೇಕಾಗಿರುವ ಒಂದು ರೀತಿ ಅಂತ ನನಗೆ ಅನ್ಸುತ್ತೆ. ದೇವಾಲಯಗಳು ಒಂದು ಸಾಂಸ್ಕೃತಿಕ ಕೇಂದ್ರವೂ ಹೌದು. ದೇವಾಲಯದಲ್ಲಿರುವ ಅನೇಕ ಚಟುವಟಿಕೆಗಳು, ಮೊದಲು ನಡೀತಾ ಇದ್ದದ್ದು, ಇವತ್ತು ನಡೀತಾ ಇರುವ ಎಲ್ಲ ಅನೇಕ ಚಟುವಟಿಕೆಗಳು ಒಂದು ದೇವಾಲಯದ ಜೊತೆಗೆ ಹಾಸುಹೊಕ್ಕಾಗಿರುತ್ತವೆ. ಇಂತಹ ಚಟುವಟಿಕೆಗಳ ಮೂಲಕ ನಮ್ಮ ಇತಿಹಾಸವನ್ನ, ನಮ್ಮ ಪರಂಪರೆಯ ಅರಿವನ್ನ ನಾವು ಪಡೆದುಕೊಳ್ಬಹುದು. ಈ ಎಲ್ಲ ದೇವಾಲಯಗಳ ಅಧ್ಯಯನ ಮಾಡುವುದು ಎಂದರೆ ಅದರ ಸಂಸ್ಕೃತಿಯ, ದೇವಾಲಯ ಸಂಸ್ಕೃತಿಯ ಮತ್ತು ಭಾರತೀಯ ಸಂಸ್ಕೃತಿಯ ಅಧ್ಯಯನವೂ ಆಗಿರುತ್ತದೆ ಅಂತ ನನಗನ್ಸುತ್ತೆ. ಇಂತಹ ಅಧ್ಯಯನದಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು ಕೆಂಗೇರಿ ಚಕ್ರಪಾಣಿಯವರು. ಇವರು 1961ರಲ್ಲಿ ಹೆಸರೇ ಸೂಚಿಸುವಂತೆ ಕೆಂಗೇರಿಯಲ್ಲಿ ಜನಿಸಿದ್ರು. ಇವರ ತಂದೆಯ ಹೆಸರು ಅಶ್ವತ್ಥನಾರಾಯಣ ಮತ್ತೆ ತಾಯಿ ಕಮಲಮ್ಮ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಕೆಂಗೇರಿಯಲ್ಲೇ ನಡೆಯಿತು. ಸಾಮಾನ್ಯವಾಗಿ ನಮ್ಮ ವೇದಿಕೆಯ ಅನೇಕರು ವಿದ್ಯಾಭ್ಯಾಸ ಮಾಡಿರುವ ವಿಜಯ ಕಾಲೇಜಿನಲ್ಲೇ ಇವರು ತಮ್ಮ BSc ಮಾಡಿದರು. BSc ಮಾಡಿ ಈಗ ಇವರು ಯಾವ ಹವ್ಯಾಸದಲ್ಲಿ ನಿರತರಾಗಿದ್ದಾರೆ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. BSc ಮಾಡಿದ ನಂತರ ಅವರು BSN ನಲ್ಲಿ ದೂರಸಂಪರ್ಕ ಅಧಿಕಾರಿಯಾಗಿ, ಇಂಜಿನಿಯರ್ ಆಗಿ ಸೇರ್ಕೊಂಡ್ರು. ಅಲ್ಲಿ ಸುಮಾರು ವರ್ಷಗಳ ಕೆಲಸ ಮಾಡಿ 1921ರಲ್ಲಿ ನಿವೃತ್ತಿ ಆಗ್ಬೇಕಾಗಿತ್ತು. ಅದಕ್ಕಿಂತ ಕೆಲವೇ ತಿಂಗಳುಗಳ ಮೊದಲು ಸ್ವಯಂ ನಿವೃತ್ತಿಯನ್ನ ಪಡೆದುಕೊಂಡ್ರು. ಇದರ ಮಧ್ಯದಲ್ಲಿ ಇವರಿಗೆ ಹೇಗೆ ಶಾಸನಗಳ ಬಗ್ಗೆ ಅಥವಾ ದೇವಾಲಯಗಳ ಬಗ್ಗೆ ಆಸಕ್ತಿ ಮೂಡಿತ್ತು ಅನ್ನೋದನ್ನ ಅವರೇ ಹೇಳ್ಬೇಕು. ಇವತ್ತಿನ ಸಂದರ್ಭದಲ್ಲಿ ಅಲ್ಲದೆ ಇದ್ರೆ ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಅವ್ರು ಹೇಳಿಯಾರು. ಆದರೆ ತಮ್ಮ ಆಸಕ್ತಿಯನ್ನ ಪೋಷಿಸ್ಲಿಕ್ಕೋಸ್ಕರ ಅವರು ಶಾಸನಗಳ ತರಗತಿಯನ್ನ ಸೇರ್ಕೊಂಡ್ರು. ಕನ್ನಡ ಸಾಹಿತ್ಯ ಪರಿಷತ್ತು ಏರ್ಪಡಿಸುತ್ತಿದ್ದ ಕನ್ನಡ ಶಾಸನಗಳ ತರಬೇತಿ ಶಾಲೆಯನ್ನ ಅಥವಾ ತರಗತಿಗಳನ್ನ ಇವರು ಸೇರ್ಕೊಂಡು ಅಲ್ಲಿಂದ ಅದನ್ನ ಪೂರ್ಣಗೊಳಿಸುವಾಗ ಆ ತರಗತಿಯ ಅತಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ರು. ಇವರಿಗೆ ಶಿಕ್ಷಕರಾಗಿದ್ದವರು ಡಾಕ್ಟರ್ ದೇವರಕೊಂಡಾರೆಡ್ಡಿ ಅವರು, ನಮ್ಮ ರಾಜಗೋಪಾಲ್ ಅವರ ಕ್ಲಾಸ್ಮೇಟ್ ಇವರು. HS ಗೋಪಾಲ್ ರಾವ್ ಅವರು,
KR ಗಣೇಶ್, ವಸಂತಲಕ್ಷ್ಮಿ, PV ಕೃಷ್ಣಮೂರ್ತಿ ಮುಂತಾದ ಕರ್ನಾಟಕದ ಖ್ಯಾತ ಹಿರಿಯ ವಿದ್ವಾಂಸರೆಲ್ಲ ಇವರಿಗೆ ಪಾಠವನ್ನ ಮಾಡಿದರು. ಅಂತಹ ಶಿಕ್ಷಕರಿಂದ ಪಾಠವನ್ನ ಕಲಿತ ಚಕ್ರಪಾಣಿಯವರು ನಮ್ಮ ಮುಂದೆ ಇರುವುದು ನಮ್ಮ ಸುದೈವ ಅಂತ ನಾನು ಭಾವಿಸ್ತೇನೆ. ವೃತ್ತಿಯಲ್ಲಿದ್ದೂ ಸಹ ಅತ್ಯಧಿಕ ಅಂಕಗಳನ್ನ ಗಳಿಸಿ ಶಾಸನ ತರಗತಿಗಳನ್ನ ಇವರು ಮುಗಿಸಿದ್ರು. ಆದರೆ ಅದನ್ನ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಥವಾ ತಮ್ಮ ನಾಲೆಜ್ಗಾಗಿ ಮಾತ್ರ ಮೀಸಲಾಗಿರಿಸದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೋಸ್ಕರ ಅವರು ಪ್ರಯತ್ನ ಪಟ್ರು. ಈ ದಿಸೆಯಲ್ಲಿ ಮೊದಲು ಅವ್ರು ಮಾಡ್ಬೇಕಾಗಿದ್ದು ಛಾಯಾಗ್ರಹಣದ ಬಗ್ಗೆ ತರಬೇತಿಯನ್ನು ಪಡ್ಕೊಳ್ಳೋದು. ಯಾಕೆಂದ್ರೆ ದೇವಾಲಯಗಳನ್ನ ನೋಡೋದು ಒಂದು, ಅದನ್ನ ನಮ್ಮ ಕಣ್ಣುಗಳೆಲ್ಲ ಸೆರೆ ಹಿಡಿಯೋದ್ರ ಜೊತೆಯಲ್ಲಿ ಕ್ಯಾಮರಾಗಳೆಲ್ಲ ಸೆರೆ ಹಿಡಿದ್ರೆ ಅದನ್ನ ಬೇರೆಯವರಿಗೆ ಪರಿಚಯಿಸುವುದು ಸಹ ಸುಲಭವಾಗುತ್ತದೆ ಎನ್ನುವ ಉದ್ದೇಶದಿಂದ ಅವರು ಛಾಯಾಗ್ರಹಣದಲ್ಲಿ ತರಬೇತಿಯನ್ನ ಪಡ್ಕೊಂಡ್ರು. ಮುನಿ ಆಂಜನಪ್ಪ ಎನ್ನುವ ಒಬ್ಬ ಪ್ರೊಫೆಷನಲ್ ಛಾಯಾಗ್ರಾಹಕರ ಮೂಲಕ ಇವರು ಛಾಯಾಗ್ರಹಣದ ಒಳ ಹೊರಗುಗಳನ್ನ ಅರಿತುಕೊಂಡು ತಾವೇ ಸ್ವತಃ ಕ್ಯಾಮರಾ ಪಡೆದುಕೊಂಡು ಕರ್ನಾಟಕದಾದ್ಯಂತ ತಿರುಗಿದ್ರು. ಇವರ ಕಾರ್ಯಕ್ಷೇತ್ರ ಹೆಚ್ಚಾಗಿ ಕರ್ನಾಟಕ ಮಾತ್ರ. ಕರ್ನಾಟಕದಿಂದ ಹೊರಗೆ ಇವರು ತಮ್ಮ ವೇಳೆಯನ್ನು ವ್ಯಯಿಸಲಿಲ್ಲ ಅಂತ ನನಗನ್ಸುತ್ತೆ. ನನಗ್ ಗೊತ್ತಿರುವ ಹಾಗೆ ನಾವು ಕರ್ನಾಟಕದ ಅನೇಕ ದೇವಾಲಯಗಳನ್ನ, ಇವರಂತೂ ಕರ್ನಾಟಕದ ಅಷ್ಟೂ ಜಿಲ್ಲೆಗಳನ್ನ ಸುತ್ತಿದ್ದಾರೆ. ಬಹುಶಃ ಸಾವಿರಾರು ದೇವಾಲಯಗಳನ್ನ ಇವರು ಸುತ್ತಿದ್ದಾರೆ ಅನ್ಸುತ್ತೆ. ಇವರ ಜೊತೆಯಲ್ಲಿ ನಾವು ಸಹ 600-700 ದೇವಸ್ಥಾನಗಳನ್ನ ಸುತ್ತಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಈ ಎಲ್ಲ ದೇವಾಲಯಗಳ ಛಾಯಾಚಿತ್ರವನ್ನ ಸಂಗ್ರಹಿಸಿರೋದ್ರಿಂದ ಅವುಗಳನ್ನ ಅಚ್ಚು ಹಾಕಿಸಿ ಅಲ್ಲಿ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಜಾತ್ರೆಗಳಲ್ಲಿರ್ಬಹುದು, ಅದು ಶಾಲೆಗಳಲ್ಲಿರ್ಬಹುದು, ತಾವು ಛಾಯಾಗ್ರಹಣ ಮಾಡಿದ ಚಿತ್ರಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆರಂಭದಲ್ಲಿ ಕೇವಲ 50, 100, 150 ಛಾಯಾಚಿತ್ರಗಳನ್ನ ಪ್ರದರ್ಶನ ಮಾಡಿದ್ರು. ನಂತರ ಇವರ ಸ್ನೇಹಿತರ ಅನೇಕರು, ನೀವು ಮಾತ್ರ ದೇವಸ್ಥಾನ ನೋಡಿದ ಸಾಕ, ನಾವು ನೋಡೋದು ಬೇಡವಾ, ಅಥವಾ ನಮ್ಗೆ ಈ ಶಿಲ್ಪಕಲೆಯ ಪರಿಚಯ ಆಗೋದು ಬೇಡವಾ ಅಂತ ಕೇಳಿದಾಗ ಇವರು ಒಂದು ಸಂಸ್ಥೆಯನ್ನೇ ಕಟ್ಟಿದ್ರು. ಇವ್ರ ಜೊತೆಯಲ್ಲಿ ಗಣಪತಿ ಭಟ್ ಮತ್ತೆ ಚಂದ್ರಪ್ಪ ಅವರು ಸೇರ್ಕೊಂಡು ಪ್ರಾಚೀನ ದೇವಾಲಯಗಳ ಹವ್ಯಾಸಿ ವೀಕ್ಷಣಾ ಬಳಗ, ದೂರವಾಣಿ ನೌಕರರ ಪ್ರಾಚೀನ ದೇವಾಲಯಗಳ ಹವ್ಯಾಸಿ ವೀಕ್ಷಣಾ ಬಳಗ ಅನ್ನೋದನ್ನ ಸ್ಥಾಪಿಸಿಕೊಂಡು ಇದುವರೆಗೆ 52 ಪ್ರವಾಸಗಳನ್ನ ಇವರು ಏರ್ಪಡಿಸಿದ್ದಾರೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ 16 ದೇವಾಲಯಗಳನ್ನ, 16 ಊರುಗಳನ್ನು, 20-30 ದೇವಾಲಯಗಳನ್ನ 1 ಅಥವಾ 2 ಅಥವಾ 3 ದಿನಗಳ ಒಂದು ಪ್ರವಾಸದ ಕಾರ್ಯಕ್ರಮದಲ್ಲಿ ಇವರು ನೋಡುವ ಒಂದು ದರ್ಶನ ಭಾಗ್ಯವನ್ನ ಕೊಟ್ರು. ಇವ್ರ ಜೊತೆಲಿ ಒಂದು ಬಸ್ಸಿನಿಂದ ಶುರುವಾದ ಪ್ರವಾಸ ಈಗ 4 ಬಸ್ಸುಗಳನ್ನ ಕೊಂಡೊಯ್ಯುವವರೆಗೆ ಬಂದಿದೆ. ಈ 4 ಬಸ್ಸುಗಳಲ್ಲಿ ಬರುವ ಜನರು ಸಮಾನ ಮನಸ್ಕರಾಗಿರುವುದರಿಂದ ಯಾವುದೇ ಅಡೆತಡೆಗಳಿಲ್ಲದೆ ಸುಸೂತ್ರವಾಗಿ ಪ್ರವಾಸ ಮುಗಿಯುವುದನ್ನು ನಾವು ನೋಡಿದ್ದೇವೆ. ನಂತರ ಇವರು ಇದುವರೆಗೆ ಛಾಯಾಗ್ರಹಣ ಮಾಡಿದ ಛಾಯಾಚಿತ್ರಗಳು ಸುಮಾರು 10,000ಕ್ಕೂ ಮಿಕ್ಕಿವೆ. ಅವುಗಳಲ್ಲಿ 2,500-3 ಸಾವಿರದಷ್ಟು ಇವರೇ ಅಚ್ಚು ಹಾಕಿಸಿ ಅವುಗಳನ್ನ ರಾಜ್ಯದ ಅನೇಕ ಕಡೆ ಹಾಗೂ ದೇಶದ ಇತರ ಕೆಲವು ಕಡೆ, ಹೆಚ್ಚಾಗಿ ಚೆನ್ನೈಯಲ್ಲಿ ಸಹ ಇವರು ಛಾಯಾಗ್ರಹಣದ ಅಥವಾ ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದು ಅತ್ಯಂತ ಜನಪ್ರಿಯವಾಗಿದೆ. ಅತ್ಯಂತ ಅನೇಕ ಸಂಘ ಸಂಸ್ಥೆಗಳು ಇವರನ್ನ ಹುಡುಕೊಂಡು ಬಂದು ಇವರ ಛಾಯಾಚಿತ್ರಗಳ ಪ್ರದರ್ಶನವನ್ನ ಏರ್ಪಡಿಸ್ತಾರೆ. ಒಂದು ವರ್ಗಕ್ಕೆ ಸೀಮಿತವಾದ್ದಲ್ಲ, ಒಂದು ಧರ್ಮಕ್ಕೆ ಸೀಮಿತವಾದ್ದಲ್ಲ, ಎಲ್ಲ ಜಾತಿ ಮತಗಳ ದೇವಾಲಯಗಳ ಚಿತ್ರಗಳು ಸಹ ಇವರಲ್ಲಿವೆ. ಅವರ ಎಲ್ಲಾ ದೇವಾಲಯಗಳಿಗೂ, ಎಲ್ಲಾ ದೇವಾಲಯಗಳ ಮೂರ್ತಿ, ಶಿಲ್ಪಕಲೆ, ಇತಿಹಾಸ ಅಥವಾ ಆ ಊರಿನ ಇತಿಹಾಸ ಎಲ್ಲವನ್ನೂ ಇವರು ಹೇಳಬಲ್ಲವರು. ಇದ್ರ ಜೊತೆಲಿ ಈ ತಾವು ಪಡೆದ ಜ್ಞಾನವನ್ನ ಬೇರೆಯವರಿಗೂ ಹಂಚಿಕೊಳ್ಳೋದಕ್ಕೋಸ್ಕರ ದೇಗುಲಗಳ ದಾರಿ ಎನ್ನುವ ಒಂದು ಪುಸ್ತಕ ಸರಣಿಯನ್ನ ಹೊರಗೆ ತಂದಿದ್ದಾರೆ. ಮೈಸೂರಿನ ಭಾರತಿ ಪ್ರಕಾಶನದವರು ಇದನ್ನ ಪ್ರಕಟಿಸಿದ್ದಾರೆ. ಇದುವರೆಗೆ 6 ಸಂಚಿಕೆಗಳು 6 ಪುಸ್ತಕಗಳು ಹೊರಗೆ ಬಂದಿವೆ. ಇದರಲ್ಲಿ ಸುಮಾರು 500-600ಕ್ಕೂ ಹೆಚ್ಚು ದೇವಾಲಯಗಳ ಪರಿಚಯವಿದೆ. ದೇವಾಲಯಗಳನ್ನ ವೀಕ್ಷಣೆ ಮಾಡಲು ವೈಯಕ್ತಿಕವಾಗಿ ಹೊರಡುವವರಿಗೆ, ಖಾಸಗಿಯಾಗಿ ಹೊರಡುವವರಿಗೆ ಇದು ಉತ್ತಮ ಆಕರ ಗ್ರಂಥವಾಗಿದೆ. ಸಂಪೂರ್ಣ ಮಾಹಿತಿಯನ್ನ ಕೊಡುತ್ತೆ. ಯಾರ್ಯಾರನ್ನ ಸಂಪರ್ಕಿಸಬೇಕು ಎನ್ನುವುದು ಸಹ ಇದರಲ್ಲಿ ಇದೆ. ಇದನ್ನ ಬೇಕಾದವರು ಭಾರತಿ ಪ್ರಕಾಶನದವರು ಸಂಪರ್ಕಿಸಬಹುದು. ಅದೇ ತರ ರಾಜ್ಯದ ಅನೇಕ ಪತ್ರಿಕೆಗಳಲ್ಲಿ ಇವರು ಲೇಖನಗಳನ್ನ ಬರೆದಿದ್ದಾರೆ. ಬೋಧಿ ವೃಕ್ಷ, ಸಪ್ತಗಿರಿ, ಕರ್ಮವೀರ ಮುಂತಾದ ಅನೇಕ ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಜೊತೆಗೆ ಬರಹಗಳನ್ನ ಬರೆದಿದ್ದಾರೆ. ಇದು 100 ಬರಹಗಳನ್ನ ಬರೆದಿದ್ದಾರೆ ಇವರು. ಇದನ್ನ ಅನೇಕರು ನಾವು ಪತ್ರಿಕೆಗಳಲ್ಲಿ ಈಗಾಗಲೇ ಓದಿರ್ತೇವೆ.
ಇದೆಲ್ಲಕ್ಕಿಂತ ಇವರ ಮಾನವೀಯ ಮುಖವನ್ನ ಪ್ರದರ್ಶನ ಮಾಡಿದ್ದು ಕೋವಿಡ್ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ನಾವು ಎಲ್ಲ ದೇವಾಲಯಗಳನ್ನ ವೀಕ್ಷಿಸಿದ್ದೇವೆ, ಅಲ್ಲಿನ ಅರ್ಚಕರ ಅಥವಾ ದೇವಾಲಯ ಪರಿಚಾರಕರ ಒಂದು ಸ್ನೇಹವನ್ನ ಅನುಭವಿಸಿದ್ದೇವೆ. ಆದ್ರೆ ಕೋವಿಡ್ ಸಂದರ್ಭ ಬಂದಾಗ ದೇವಾಲಯಗಳ ಹತ್ರ ಹೋಗೋರು ಇರ್ಲಿಲ್ಲ, ದೇವಾಲಯ ಅರ್ಚಕರನ್ನ ಅಥವಾ ಪರಿಚಾರಕರನ್ನ ಕೇಳಿದವರಿಲ್ಲ. ಅಂತ ಸಂದರ್ಭದಲ್ಲಿ ಇವರು ಒಂದು ರೀತಿಯ ಕ್ರೌಡ್ ಫಂಡಿಂಗ್ ಮಾಡಿ ಸುಮಾರು 150 ಜನ ದೇವಾಲಯಗಳ ಅರ್ಚಕರಿಗೆ ಹಾಗೂ ಪರಿಚಾರಕರಿಗೆ ಹಣವನ್ನ ಸಂಗ್ರಹಿಸಿ ಕೊಟ್ಟಿರುವುದು, ಅವರನ್ನ ಅಂತಹ ಕಷ್ಟ ಕಾಲದಲ್ಲಿ ಅವರ ಕೈ ಹಿಡಿದಿರುವುದನ್ನ ನಾವು ನೆನೆಸ್ಕೊಳ್ಬೇಕಾಗಿದೆ. ಚಕ್ರಪಾಣಿಯವರು ಧರ್ಮಸ್ಥಳದ ಧರ್ಮಸ್ಥಾನ ಟ್ರಸ್ಟ್ ನ ಸದಸ್ಯರಾಗಿದ್ದಾರೆ. ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಗಳನ್ನ ಮಾಡಿವೆ. ಸೋಂದೆ ಸದಾಶಿವರಾಯ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಚೆನ್ನೈನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಹ ಇವರಿಗೆ ಸಿಕ್ಕಿದೆ. ಬನವಾಸಿ ಕನ್ನಡ ರಾಜ್ಯ ಮಟ್ಟದ ಪ್ರಶಸ್ತಿ ಸಹ ಇವರಿಗೆ ಸಿಕ್ಕಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಗೆಳೆಯರ ಆತ್ಮೀಯ ಸ್ನೇಹದ ಪ್ರಶಸ್ತಿ ಇವರನ್ನ ಸದಾ ಕೈ ಹಿಡಿತಾ ಇದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಅತ್ಯಂತ ಉದಾರಿ, ಸಂಕೋಚದ ಸ್ವಭಾವ, ವಿದ್ಯಾ ವಿನಯಂ ದದಾತಿ ವಿನಯ ದ್ಯಾತಿ ಪಾತ್ರತಾಂ ಎನ್ನುವುದಕ್ಕೆ ಚಕ್ರಪಾಣಿಯವರು ಒಂದು ಉತ್ತಮ ಉದಾಹರಣೆ. ಇಂತಹ ಸಜ್ಜನ ಚಕ್ರಪಾಣಿಯವರು ನಮ್ಮ ಮುಂದಿದ್ದಾರೆ. ಅವರ ಜ್ಞಾನದ ಸಂಪತ್ತನ್ನ ನಮ್ಮೆಲ್ಲರಿಗೂ ಉಣಬಡಿಸ್ಲಿಕ್ಕಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಶ್ರೀ ಹಾರ್ನಹಳ್ಳಿ ನಾಗೇಂದ್ರ ಅವರು ಏನೋ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಸರ್ ಹಾರ್ನಹಳ್ಳಿ ಅವರು ಮಾತಾಡ್ತೀರಾ ಸರ್? ಇಲ್ಲ, ಸರಿ. ಈಗ ನಾನು ಚಕ್ರಪಾಣಿ ಸರ್ ಅವರಿಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಮ್ಯೂಟ್ ಆಗಿದೆ ಅನ್ಸುತ್ತೆ ಮೈಕ್. ಎಲ್ಲರಿಗೂ ನಮಸ್ಕಾರ. ಮಾತಾಪಿತೃಗಳಿಗೆ ವಂದಿಸುತ್ತಾ, ನನಗೆ ಶಾಸನ ತರಗತಿಯಲ್ಲಿ ಸೇರಿಕೊಂಡಾಗ ನನಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಮೂಡಲು ನನಗೆ ಮಾರ್ಗದರ್ಶನ ನೀಡಿದ ಶಾಸನ ತರಗತಿಯ ಗುರುಗಳಿಗೆ ವಂದಿಸುತ್ತಾ, ನನಗೆ ಛಾಯಾಗ್ರಹಣ ಕಲೆಯನ್ನು ಕಲಿಸಿಕೊಟ್ಟ ನನ್ನ ಆತ್ಮೀಯ ಮಿತ್ರ ಮುನಿರಾಂಜನಪ್ಪನವರನ್ನು ಸ್ಮರಿಸುತ್ತಾ ನಾನು ಈ ದಿನ ನನ್ನ ಭಾಷಣವನ್ನು ಆರಂಭಿಸುತ್ತೇನೆ. ಎಲ್ಲ ಕನ್ನಡ ಕಲಾ ಸಂಘದ ಆತ್ಮೀಯರೇ, ಬಹಳಷ್ಟು ಜನ ನನಗೆ ಇದರಲ್ಲಿ ಪರಿಚಿತರಿದ್ದಾರೆ. ನಮ್ಮ ಶ್ರೀಧರ್ ಬಾಣವರವರು ಬಂದಿದ್ದಾರೆ, ಭಾಳ ನಾಗರತ್ನ ಮೇಡಮ್ ಅವರು ಭಾಳ ಪರಿಚಿತರು, ಜನರಲ್ ತುಂಗ ಅವರು ನನಗೆ ಭಾಳಷ್ಟು ಆತ್ಮೀಯರು, ನನ್ನ ಮಾರ್ಗದರ್ಶಕರು ಕೂಡ. ಹಾಗೆ ರವಿ ಕುಸ್ಬಿ ಅವರು, ಎಲ್ಲರಿಗೂ ನಾನು ವಂದಿಸುತ್ತಾ ಈ ದಿನ ನಾನು ಹೊಯ್ಸಳ ದೇವಾಲಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲು ಪ್ರಯತ್ನಿಸ್ತೀನಿ. ಕನ್ನಡ ನಾಡಿನಲ್ಲಿ ದೇವಾಲಯ ಸಂಸ್ಕೃತಿ ಆರಂಭ ಕಾಲದಿಂದ ನಮಗೆ ವಿಶ್ವಶಕ ಆರಂಭ ಕಾಲದಿಂದ ನಾವು ನೋಡ್ತೀವಿ. ಆದರೆ ಒಂದೊಂದು ಕರ್ನಾಟಕದ ವೈಶಿಷ್ಟ್ಯತೆ ಏನಂದರೆ, ಒಂದೊಂದು ರಾಜ ಮನೆತನದವರು ಒಂದೊಂದು ಶೈಲಿಯನ್ನು ಅನುಸರಿಸಿದ್ರು. ಈಗ ಬಾದಾಮಿ ಚಾಲುಕ್ಯರು ಅವರು ಗುಹಾಂತರ ದೇವಾಲಯ ಮಾಡಿದ್ರು, ಬೃಹದಾಕಾರದ ಬೃಹತ್ ಸುಂದರ ಮೂರ್ತಿಗಳನ್ನ ಅವರು ಮಾಡಿದ್ರು. ಅದೇ ರೀತಿ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಮತ್ತು ನಂತರ ಬಂದವರು ಹೊಯ್ಸಳರು. ಹೊಯ್ಸಳರು ಒಂದು ಅದ್ಭುತವಾದ ಒಂದು ವಿಶ್ವವಿಖ್ಯಾತಿ, ಕನ್ನಡ ನಾಡಿನ ಕೀರ್ತಿಯನ್ನು ವಿಶ್ವಮಟ್ಟಕ್ಕೆ ಏರಿಸಿದವರು ಅಂದರೆ ನಮ್ಮ ದ್ವಾರ ಸಮುದ್ರದ ಹೊಯ್ಸಳರು. ಅದ್ಭುತ ದೇವಾಲಯಗಳನ್ನ ಇವತ್ತಿಗೂ ನಮಗೆ ಉಳಿಸಿದ್ದಾರೆ. ಅವರು ನಾವು ಪ್ರತಿಯೊಬ್ಬರು ಕನ್ನಡಿಗರು ಸ್ಮರಿಸಲೇಬೇಕಾದಂಥ ಒಂದು ಅರಸು ಮನೆತನ ಹೊಯ್ಸಳರ ಮನೆತನ. ಇವರು ಸುಮಾರು 10ನೇ ಶತಮಾನದಿಂದ ಕೊನೆಯ ಭಾಗದಿಂದ 14ನೇ ಶತಮಾನದ ಕೊನೆಯ ಭಾಗದವರೆಗೂ ಆಡಳಿತ ನಡೆಸಿದ್ದ ಒಂದು ಪ್ರಸಿದ್ಧ ಅರಸು ಮನೆತನ. ಇವರ ರಾಜಧಾನಿ ಸೊಸೆಯೂರು, ಅಂದರೆ ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಅಂಗಡಿ. ಈಗಲೂ ಅಂಗಡಿಯಲ್ಲಿ ಅವರ ಆರಾಧ್ಯ ದೇವತೆ ವಾಸಂತಿಕಾ ದೇವಾಲಯ ಇದೆ. ನಂತರ ಇವರು ತಮ್ಮ ರಾಜಧಾನಿಯನ್ನು ಬೇಲೂರು ಮತ್ತು ಹಳೇಬೀಡಿಗೆ ಬದಲಿಸಿದರು. ಹೊಯ್ಸಳರು ತಮ್ಮ ಶಾಸನಗಳಲ್ಲಿ ತಾವು ಯಾದವ ವಂಶದವರೆಂದು, ಇದರ ಸ್ಥಾಪಕನಾದ ಸ್ಥಳನು ತನ್ನ ಗುರುಗಳಾದ ಸುದತ್ತಾಚಾರ್ಯರ ಆದೇಶದಂತೆ ಅಂಗಡಿಯ ವಾಸಂತಿಕಾ ದೇವಾಲಯದಲ್ಲಿ ಹುಲಿಯನ್ನು ಕೊಲ್ಲಲು ಹೊಯ್ಸಳ ಎಂದು ಗುರುಗಳು ಆದೇಶಿಸಿದ್ದರಿಂದ
ಹೊಯ್ಸಳ ವಂಶ ಎಂದು ಹೆಸರು ಬಂದಿತು ಎಂದು ಹೊಯ್ಸಳರ ಅನೇಕ ಶಾಸನಗಳಲ್ಲಿ ಹೇಳಲಾಗಿದೆ. ಕಲೆ, ಸಾಹಿತ್ಯ, ಸಂಗೀತಕ್ಕೆ ಇವರು ಬಹಳ ಪ್ರೋತ್ಸಾಹ ನೀಡುತ್ತಿದ್ದರು. ಕ್ರಿಸ್ತಶಕ 1310ರಲ್ಲಿ ಅಲ್ಲಾವುದ್ದೀನನ ಅಪ್ಪಣೆಯ ಮೇರೆಗೆ ಮಲ್ಲಿಕಾಫರನು ದಂಡೆತ್ತಿ ಬಂದು ಇಲ್ಲಿಯ ಸಂಪತ್ತನ್ನು ದೋಚಿ ಹಳೆಬೀಡಿನ ಹಲವು ದೇವಾಲಯಗಳನ್ನು ನಾಶ ಮಾಡುವುದಾಗಿ ಅಮೀರ್ ಖುಸ್ರಾ ತಿಳಿಸಿದ್ದಾನೆ. ಸ್ಥಳದಿಂದ ಆರಂಭವಾದ ಹೊಯ್ಸಳ ವಂಶಾವಳಿಯಲ್ಲಿ ನೃಪಕಾಮ, ವಿನಯಾದಿತ್ಯ, ಎರೆಯಂಗ, ಅವನ ಮಕ್ಕಳು 1ನೇ ಬಲ್ಲಾಳ, ವಿಷ್ಣುವರ್ಧನ, ಉದಯಾದಿತ್ಯ, ವಿಷ್ಣುವರ್ಧನನ ಮಕ್ಕಳು ಬಲ್ಲಾಳ ದೇವ, 1ನೇ ನರಸಿಂಹ, 1ನೇ ನರಸಿಂಹನ ಮಗ 2ನೇ ಬಲ್ಲಾಳ, ನಂತರ 2ನೇ ನರಸಿಂಹ, ನಂತರ ಸೋಮೇಶ್ವರನ ಮಕ್ಕಳು 3ನೇ ನರಸಿಂಹ ಮತ್ತೆ ರಾಮನಾಥ, ನಂತರ 3ನೇ ಬಲ್ಲಾಳ, ಕೊನೆಯ ದೊರೆ ವಿರೂಪಾಕ್ಷ ಬಲ್ಲಾಳ, 4ನೇ ಬಲ್ಲಾಳ ಅಂತ ಕೂಡ ಕರೀತಾರೆ. ಇವರು ಆಡಳಿತ ನಡೆಸಿದ್ದಕ್ಕೆ ನಮಗೆ ಶಾಸನಗಳಲ್ಲಿ ಮಾಹಿತಿ ದೊರೆಯುತ್ತದೆ. ಹೊಯ್ಸಳರ ಕೊನೆಯ ಅರಸು 3ನೇ ಬಲ್ಲಾಳನು ಅಪರಿಮಿತ ಸೈನ್ಯದೊಂದಿಗೆ ಮಧುರೆಯ ಸುಲ್ತಾನನ್ನು ಎದುರಿಸಿ ಅವರನ್ನು ಸೋಲಿಸಿದರು. ಶತ್ರುಗಳ ಕುತಂತ್ರದಿಂದ ಅವನು ಕೊಲೆಯಾಗುವುದರೊಂದಿಗೆ ಹೊಯ್ಸಳ ವಂಶ ಅಸ್ತಂಗತವಾಗುತ್ತದೆ. ಹೊಯ್ಸಳರ ಕೊನೆಯ ಅರಸುಗಳ ಪ್ರಭಾವದಿಂದ ಉದಯವಾದ ಮತ್ತೊಂದು ಸಾಮ್ರಾಜ್ಯ ವಿಜಯನಗರದ ಅರಸುಮನೆತನ. ಇದು ಕರ್ನಾಟಕ ಸಾಮ್ರಾಜ್ಯ ಎಂದು ಹೆಸರು ಗಳಿಸಿತ್ತು. ಹೊಯ್ಸಳರು ತಮ್ಮ ಆಡಳಿತಾವಧಿಯಲ್ಲಿ ಸಾವಿರಾರು ದೇವಾಲಯಗಳನ್ನು ನಿರ್ಮಿಸಿದರು. ಕಾವೇರಿಯಿಂದ ತುಂಗಭದ್ರಾ ನದಿಗಳ ಪ್ರದೇಶದಲ್ಲಿ ಕಲ್ಯಾಣಿ ಚಾಲುಕ್ಯರ ದೇವಾಲಯ ಜೊತೆಗೆ ಇವರು ನಿರ್ಮಿಸಿರುವ ದೇವಾಲಯಗಳು ವಿಪುಲ ಸಂಖ್ಯೆಯಲ್ಲಿ ದೊರೆಯುತ್ತವೆ. ಜೇಮ್ಸ್ ಫರ್ಗುಸನ್ ಒಬ್ಬ ದೊಡ್ಡ ವಿದ್ವಾಂಸ. ಅವನು ತನ್ನ ಪುಸ್ತಕದಲ್ಲಿ ಹಿಸ್ಟ್ರಿ ಆಫ್ ಇಂಡಿಯನ್ ಅಂಡ್ ಈಸ್ಟರ್ನ್ ಆರ್ಕಿಟೆಕ್ಚರ್ ಮತ್ತು ಪರ್ಸಿ ಬ್ರೌನ್ ಮತ್ತೊಬ್ಬ ವಿದ್ವಾಂಸ ಇಂಡಿಯನ್ ಆರ್ಕಿಟೆಕ್ಚರ್ ಪುಸ್ತಕಗಳಲ್ಲಿ ಹೊಯ್ಸಳ ದೇವಾಲಯ ಬಗ್ಗೆ ವಿಸ್ತೃತ ಅಧ್ಯಯನ ನಡೆದಿದೆ. ಅದು ಬಹಳ 1880ನೇ ಫರ್ಗುಸನ್ ಹೊಯ್ಸಳ ದೇವಾಲಯಗಳ ಬಗ್ಗೆ ಪುಸ್ತಕ ಬರೆದಿದ್ದಾನೆ. ಭಾರತೀಯ ದೇವಾಲಯಗಳ ಪುಸ್ತಕದಲ್ಲಿ ಹೊಯ್ಸಳ ದೇವಾಲಯದ ಬಗ್ಗೆ ಸ್ಥಾನ ಪಡೆದಿದೆ. ಹೊಯ್ಸಳ ದೇವಾಲಯಗಳ ಬಗ್ಗೆ ವಿಸ್ತೃತ ಅಧ್ಯಯನ ನಡೆದಿದ್ದರೂ ಇವರಿಬ್ಬರು ಹೊಯ್ಸಳ ದೇವಾಲಯ ಶೈಲಿಯನ್ನು ಪ್ರತ್ಯೇಕ ಶೈಲಿ ಎಂದು ಗುರುತಿಸದೆ ನಂತರ ಚಾಲುಕ್ಯ ಅಂದರೆ ಕಲ್ಯಾಣ ಚಾಲುಕ್ಯರ ಶೈಲಿ ಎಂದೇ ಹೆಸರಿಸಿದ್ದರು. ನಂತರದ ವಿದ್ವಾಂಸರು ಆದ ಶ್ರೀಕಂಠ ಶಾಸ್ತ್ರಿಗಳು, ಎಸ್ ಶೆಟ್ಟರ್, ಗೆರಾಲ್ಡ್ ಫೊಕೆಮ ಮುಂತಾದ ವಿದ್ವಾಂಸರು ಹೊಯ್ಸಳ ದೇವಾಲಯಗಳನ್ನು ಅಭ್ಯಸಿಸಿ ಕೆಲವು ಪ್ರತ್ಯೇಕ ಲಕ್ಷಣಗಳನ್ನು ಗುರುತಿಸಿದರು. ಆದ್ದರಿಂದ ಹೊಯ್ಸಳ ಶೈಲಿ ಎಂದೇ ಒಂದು ಪ್ರತ್ಯೇಕ ಶೈಲಿಯನ್ನು ಗುರುತಿಸಿದ್ದಾರೆ. ಹೊಯ್ಸಳರು ತಮ್ಮ ದೇವಾಲಯಗಳ ರಚನೆಯಲ್ಲಿ ಹೆಚ್ಚಾಗಿ ಅವರು ಅನುಕರಣೆ ಮಾಡಿದ್ದು ಅಥವಾ ಮಾದರಿಯಾಗಿ ತೆಗೆದುಕೊಂಡಿದ್ದು ಕಲ್ಯಾಣ ಚಾಲುಕ್ಯರ ದೇವಾಲಯಗಳನ್ನು. ಕಲ್ಯಾಣ ಚಾಲುಕ್ಯರ ಒಂದು ಮುಂದುವರೆದ ಭಾಗವೇ ಹೊಯ್ಸಳ ದೇವಾಲಯ ಎಂದು ನಾವು ಹೇಳ್ಬೋದು. ಕಲ್ಯಾಣ ಚಾಲುಕ್ಯರ ಸಾಮಂತರೇ ಆಗಿದ್ದರಿಂದ, ಮಂಡಳಿಕರೇ ಆಗಿದ್ದರಿಂದ ಬಹುಶಃ ಅವರು ನಿರ್ಮಿಸಿದ ದೇವಾಲಯಗಳನ್ನು ಅನುಕರಿಸುವುದಕ್ಕೆ ಒಂದು ರೀತಿ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಜೊತೆಯಲ್ಲಿ ತಮಿಳುನಾಡು ಕಡೆಯಲ್ಲಿ ಕೂಡ ನಮಗೆ ಚೋಳರ ಶೈಲಿಯ ದೇವಾಲಯಗಳನ್ನು ಅನುಕರಣೆ ಮಾಡಿ ಅನೇಕ ಹೊಯ್ಸಳ ದೇವಾಲಯಗಳು ಈಗಲೂ ತಮಿಳುನಾಡಲ್ಲಿ ಇದೆ. ಕಣ್ಣನೂರು ರಾಜಧಾನಿ ಆಗಿತ್ತು, ತಿರುವಣ್ಣಾಮಲೈ ಕೂಡ ಅವರ ರಾಜಧಾನಿ ಆಗಿತ್ತು. ಹಾಗಾಗಿ ಅಲ್ಲಿ ಇವರು ಬಳಪದ ಗ್ರಾನೈಟ್ ಸ್ಟೋನಿಂದ ಶಿಲೆಯಿಂದ ಹೊಯ್ಸಳ ದೇವಾಲಯಗಳ ನಿರ್ಮಾಣ ತಮಿಳುನಾಡಲ್ಲಿ ಕೂಡ ಆಗಿದೆ. ಹೆಚ್ಚಾಗಿ ಹೊಯ್ಸಳರು ತಮ್ಮ ಮಾಧ್ಯಮವನ್ನು ಬಳಪದ ಕಲ್ಲನ್ನು ಬಳಸಿದರು. ಕಲ್ಯಾಣ ಚಾಲುಕ್ಯರು ಅದೇ ರೀತಿಯ ಬಳಪದ ಕಲ್ಲನ್ನೇ ಬಳಸಿದರು. ಕ್ಲೋರೆಟಿಕ್ ಶಿಸ್ಟ್ ಎಂದು ಕರೆಯುತ್ತಾರೆ. ಇದನ್ನು ತಮ್ಮ ಮಾಧ್ಯಮವಾಗಿ ಹೊಯ್ಸಳರು ಬಳಸಿದ್ರು. ಇದು ಭೂಮಿಯಿಂದ ತೆಗೆದಾಗ ಮೃದುವಾಗಿರುತ್ತದೆ. ವಿಗ್ರಹವನ್ನು ಕಡದ ನಂತರ ಸ್ವಲ್ಪ ದಿನಗಳಾದ ಮೇಲೆ ಅದು ಕಡು ಶಿಲೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಈ ರೀತಿ ಇದು ಬಳಪದ ಕಲ್ಲು ಸೂಕ್ಷ್ಮ ಕೆತ್ತನೆಗಳಿಗೆ ಹೆಚ್ಚು ಅವಕಾಶ ಆಯಿತು. ಹೊಯ್ಸಳರು ಕಲ್ಯಾಣ ಚಾಲುಕ್ಯ ಶೈಲಿಯನ್ನೇ ಅನುಸರಿಸಿದರು. ಇವರ ಕೈ ಚಳಕದಿಂದ ಹೊಯ್ಸಳ ಶಿಲ್ಪಿಗಳು ದೇವಾಲಯಗಳನ್ನು ಆಭರಣಗಳ ಸಂಪುಟಗಳಾಗಿ ಪರಿವರ್ತಿಸಿದರು. ಪರ್ಸಿ ಬ್ರೌನ್, ನಾನು ಆಗಲೇ ತಿಳಿಸಿದಂತೆ ಬಹಳ ದೊಡ್ಡ ವಿದ್ವಾಂಸ, ಅವ್ರು ಹೇಳ್ತಾನೆ,
ಹೊಯ್ಸಳರ ದೇವಾಲಯಗಳು ಮೇಸ್ತ್ರಿಯರುಗಳು ಕಟ್ಟಿದ ಕಟ್ಟಡವಾಗಿರದೆ ಗಂಧದ ಗುಡಿಕಾರರ, ದಂತವನ್ನು ಕೊರೆಯುವವರ, ಲೋಹಕಾರರ, ಸ್ವರ್ಣಕಾರರ ಕುಶಲ ಕಸುಬುಗಳ ಮೇಳವೇಕೆ ಅಂತಿದೆ ಅಂತ ಹೊಗಳಿದ್ದಾನೆ. ಅಂತ ದೊಡ್ಡ ವಿದ್ವಾಂಸ ಹೊಯ್ಸಳ ದೇವಾಲಯದ ಬಗ್ಗೆ ಬಹಳ ಒಳ್ಳೆಯ ಮಾತಾಡಿದ್ದಾನೆ. ಈಗ ಹೊಯ್ಸಳರ ದೇವಾಲಯದ ಸ್ವರೂಪನ ನಾವು ಗಮನಿಸ್ಕೊಂಡು ಹೋಗೋಣ. ನಾನು ಚಿತ್ರ ಹಾಕ್ತಾ ಹೋಗ್ತಾ ಇರ್ತೀನಿ, ಹಾಗೆ ಅದ್ರ ಬಗ್ಗೆ ಮಾಹಿತಿ ಮತ್ತು ವಿವರಣೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಹಳಷ್ಟು ದೇವಾಲಯಗಳಿದೆ ಹೊಯ್ಸಳ ದೇವಾಲಯಗಳು. ಸುಮಾರು ಹಿಂದೆ ವಿದ್ವಾಂಸರು ಒಂದು 93 ದೇವಾಲಯಗಳನ್ನ ಗುರುತಿಸಿದ್ರು. ಅದು ಇತ್ತೀಚೆಗೆ ನನ್ನ ಆಪ್ತ ಮಿತ್ರ ಶಶಿಧರ್ ಅಂತ ಅವರು ಈಗಾಗಲೇ 500 ದೇವಾಲಯಗಳು, ಮೊನ್ನೆ ಇತ್ತೀಚೆಗೆ 2-3 ದಿನದಿಂದ ಅವರು ಕರೆ ಮಾಡಿದ್ರು, ನನ್ನ 500ನೇ ದೇವಾಲಯ ಮುಗೀತು ಸರ್ ಹೊಯ್ಸಳ ದೇವಾಲಯ ಅಂತ. ಅವ್ರ ಪ್ರಕಾರ ಇನ್ನೂ 500-600 ದೇವಾಲಯಗಳಿದೆ. ಅರಸೀಕೆರೆ ತಾಲೂಕಲ್ಲಿಂದನೇ ಅವರು ಈಗಾಗಲೇ 200 ಹೊಯ್ಸಳ ದೇವಾಲಯಗಳನ್ನ ಗುರುತಿಸ್ಬಿಟ್ಟಿದ್ದಾರೆ. ಊಹಿಸ್ಕೊಳ್ಳಿ, ಅರಸೀಕೆರೆ ತಾಲೂಕಲ್ಲೇ 200 ದೇವಾಲಯ ಇದೆ ಅಂದಮೇಲೆ ಇನ್ನು ಹಾಸನ ಜಿಲ್ಲೆ, ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆನಲ್ಲಿ ಎಷ್ಟು ದೇವಾಲಯಗಳಿದೆ ಅಂತ ತಾವು ಬಂದಿಲ್ಲ ಸರ್, ನೋಡ್ಬೋದು. ಡಿಸ್ಪ್ಲೇ ಬರ್ತಾ ಇದೆಯಾ ಸರ್? ದೇವಾಲಯ ಡಿಸ್ಪ್ಲೇ ಕಾಣ್ತಾ ಇದೆಯಾ? ಬರ್ತಾ ಇದೆ ರವಿ ಸರ್, ಚೆನ್ನಾಗಿ ಬರ್ತಾ ಇದೆ. ಬರ್ತಾ ಇದೆ. ಓಕೆ ಸರ್, ಇಲ್ಲಿ ಒಂದು ನಿಮಿಷ ಇಲ್ಲಿ ಹತ್ರ ಬನ್ನಿ. ಡಿಸ್ಪ್ಲೇ ಬರ್ತಿಲ್ಲ, ನಾನು ದೇವಸ್ಥಾನ ಫೋಟೋ ಹಾಕ್ತಿದ್ದಾರೆ ಬರ್ತಾ ಇಲ್ಲ. ಹೊಯ್ಸಳರು ನಾನಾಗಲೇ ತಿಳಿಸಿದಾಗೆ ತಮ್ಮ ದೇವಾಲಯಗಳು ರಚನೆಯಲ್ಲಿ ಅನುಕರಣೆ ಮಾಡಿದ್ದು ಕಲ್ಯಾಣ ಚಾಲುಕ್ಯರ ದೇವಾಲಯಗಳನ್ನ. ಈಗ ನಾನು ತಾವು ನೋಡ್ತಾ ಇರೋದು ಗದಗ ಜಿಲ್ಲೆಯ ಡಂಬಳದ ದೊಡ್ಡ ಬಸಪ್ಪ ದೇವಾಲಯ. ನಕ್ಷತ್ರಾಕಾರದ ತಳವಿನ್ಯಾಸ, ನಕ್ಷತ್ರಾಕಾರ ಅಡಿಯಿಂದ ಮೇಲಿನವರೆಗೂ ಏರುತ್ತಾ ಹೋಗುತ್ತದೆ. ಇದು ವಿಶೇಷತೆ. ಇದೇ ಶೈಲಿಯನ್ನು ಅವರು ಮುಂದೆ ನಮ್ಮ ಹೊಯ್ಸಳರ ಶಿಲ್ಪಿಗಳು, ಸ್ಥಪತಿಗಳು ಅನುಸರಿಸಿದ್ರು. ಈಗಂತೀನಿ ನೆಕ್ಸ್ಟ್ ಹೊಯ್ಸಳರ ದೇವಾಲಯಗಳಲ್ಲಿ ನಮಗೆ ಹೆಚ್ಚಾಗಿ ಅಲಂಕೃತ ಭಾಗ ಅಂದರೆ ದೇವಾಲಯದ ಹೊರಭಿತ್ತಿ. ಹೊರಭಿತ್ತಿಯಲ್ಲಿ ಅನೇಕ ಶಿಲ್ಪಗಳನ್ನ ನಾವು ನೋಡ್ತೀವಿ. ಅದೇ ಅದರ ಒಂದು ವೈವಿಧ್ಯತೆ. ಇದು ಕೂಡ ಚಾಲುಕ್ಯ ಶೈಲಿಯಿಂದ, ಕಲ್ಯಾಣ ಚಾಲುಕ್ಯ ಶೈಲಿಯ ಅನುಕರಣೆ ಅಂತಾನೆ ಹೇಳ್ಬೋದು. ಇದು ಯಾದಗಿರಿ ಗುಲ್ಬರ್ಗಾ ಜಿಲ್ಲೆ ಕಾಳಗಿಯ ಸೂರ್ಯ ದೇವಾಲಯ. ಇಲ್ಲಿ ಕೂಡ ನಾವು ಹೊರಭಿತ್ತಿಯಲ್ಲಿ ಶಿಲ್ಪಗಳನ್ನ ನೋಡ್ತೀವಿ. ಇದೇ ರೀತಿ ಅನುಕರಣೆಯನ್ನ ನಮ್ಮ ಹೊಯ್ಸಳರು ಮಾಡೋದು ಬಂದೋದಕ್ಕೆ ಉದಾಹರಣೆಯಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಮುಂದೆ ಕುಕಟೂರಿನ ಕೈಟಬೇಶ್ವರ ದೇವಾಲಯ ಹೊಯ್ಸಳರ ಕೊನೆಯ ಹಂತ, ಕಲ್ಯಾಣ ಚಾಲುಕ್ಯರ ಕೊನೆಯ ಹಂತ ಮತ್ತು ಹೊಯ್ಸಳರ ಆರಂಭ ಕಾಲ ಅಂತ ಇದನ್ನು ಗುರುತಿಸ್ತಾರೆ. ಕಲ್ಯಾಣ ಚಾಲುಕ್ಯ ಶೈಲಿಗೆ ಇದನ್ನು ಉದಾಹರಣೆ ಕಲ್ಯಾಣ ಚಾಲುಕ್ಯ ದೇವಾಲಯ ಅಂತಾನೆ ಹೇಳ್ತಾರೆ. ಇದು ಕೂಡ ಒಂದು ಕಲ್ಯಾಣ ಚಾಲುಕ್ಯ ಶೈಲಿಯ ಹೊಯ್ಸಳರು ಅನುಕರಿಸಿದ ದೇವಾಲಯದ ಲಕ್ಷಣ. ಇದು ಅದೇ ದೇವಾಲಯದ ಮತ್ತೊಂದು ಚಿತ್ರ. ಇದು ಇಟಗಿಯ ಮಹಾದೇವ ದೇವಾಲಯ. ಬಹಳ ಸುಂದರವಾದ ದೇವಾಲಯ. ಶಾಸನದಲ್ಲಿ ದೇವಾಲಯಗಳ ಚಕ್ರವರ್ತಿ ಎಂದು ಕರೆದಿದ್ದಾರೆ. ಹಾಗಾಗಿ ಈ ದೇವಾಲಯ ಕೂಡ ಕಲ್ಯಾಣ ಚಾಲುಕ್ಯ ದೇವಾಲಯಕ್ಕೆ ಒಂದು ಉದಾಹರಣೆಯಾಗಿ ಮತ್ತು ಹೊಯ್ಸಳರು ಯಾವ ರೀತಿ ಮುಂದುವರೆದ್ರು ಈ ಶೈಲಿಯಿಂದ ಗುರುತಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಚಿಂಚನಸೂರ ಅಂದ್ಬಿಟ್ಟು ಗುಲ್ಬರ್ಗಾ ಜಿಲ್ಲೆ. ಇದು ಕೂಡ ಹೊಯ್ಸಳ ದೇವಾಲಯ, ಅದ್ಭುತವಾದ ದೇವಾಲಯ. ಇದು ಈಗ ದುಸ್ಥಿತಿಯಲ್ಲಿದೆ. ಇಲ್ಲಿ ಕೂಡ ನಾವು ಭಿತ್ತಿ ಶಿಲ್ಪಗಳಲ್ಲಿ ನರ್ತಕಿಯರ ಮೂರ್ತಿಗಳನ್ನು ನೋಡ್ಬೋದು. ನಂತರ ನಾವು ಸ್ತಂಭಗಳು, ಹೊಯ್ಸಳರು ಕೂಡ ಸ್ತಂಭಗಳನ್ನ ಕಲ್ಯಾಣ ಚಾಲುಕ್ಯ ಶೈಲಿಯಲ್ಲೇ ಅನುಸರಿಸಿದ್ರು. ಅದಕ್ಕೆ ಉದಾಹರಣೆಯಾಗಿ ಇಟಗಿಯ ಮಹಾದೇವಾಲಯದ ಅಲಂಕೃತ ಸ್ತಂಭ. ಜಾಲಂಧ್ರ ಕಿಟಕಿಗಳು, ಕಿಟಕಿ ಅಂದರೆ ವಾತಾಯನ ಗಾಳಿ ಹೋಗೋದಕ್ಕೆ ದೇವಾಲಯದಲ್ಲಿ ನಿರ್ಮಾಣ ಮಾಡ್ತಿದ್ರು. ಇದು ಬಳ್ಳಿಗಾವೆ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು.
ಬಳ್ಳಿಗಾವೆಯ ತ್ರಿಪುರಾಂತಕೇಶ್ವರ ದೇವಾಲಯದ ಒಂದು ಜಾಲಾಂಧ್ರ. ಮತ್ತೆ ನಾವು ಸಾಮಾನ್ಯವಾಗಿ ಹೊಯ್ಸಳ ದೇವಾಲಯಗಳನ್ನ ಬಹಳಷ್ಟು ಆಕರ್ಷಕ ಭಾಗ ಅಂದರೆ ಅಲ್ಲಿಯ ಶಿಲಾ ನರ್ತಕಿಯರು, ತಾಲಬಂಜಿಕೆಯರು ಅಂತ ಕರೀತಾರೆ. ಶಿಲಾ ನರ್ತಕಿಯರು ಕೂಡ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ಈಗ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಕುರುವತಿಯ ಮಲ್ಲಿಕಾರ್ಜುನ ದೇವಾಲಯದ ಅದ್ಭುತವಾದ ಶಿಲಾ ನರ್ತಕಿ. ಇವೆಲ್ಲ ಕಲ್ಯಾಣಿ ಚಾಲುಕ್ಯ ಶೈಲಿಗೆ ಉದಾಹರಣೆ. ಮತ್ತೊಂದು ಶಿಲಾ ನರ್ತಕಿ. ಹೀಗೆ ನಾವು ಹೊಯ್ಸಳರು ಕಲ್ಯಾಣಿ ಚಾಲುಕ್ಯ ಶೈಲಿಯನ್ನು ಯಾವ ರೀತಿ ಅನುಕರಣೆ ಮಾಡಿದ್ರು ಅಥವಾ ಮಾದರಿಯಾಗಿ ಬಳಸ್ಕೊಂಡ್ರು ಅನ್ನೋದಕ್ಕೆ ಕೆಲವು ಕಲ್ಯಾಣಿ ಚಾಲುಕ್ಯ ದೇವಾಲಯಗಳನ್ನ ನೋಡಿದ್ವಿ. ಈಗ ಹೊಯ್ಸಳ ದೇವಾಲಯದ ಸ್ವರೂಪಕ್ಕೆ ಪ್ರವೇಶ ಮಾಡೋಣ. ಫೋಲ್ಡ್ರು ಇದು ಫೈಲ್ ಹೊಯ್ಸಳ ದೇವಾಲಯ ಶೈಲಿಯನ್ನು ಗುರುತಿಸುವಾಗ ನಾವು ಆರಂಭವಾಗಿ ನೋಡೋದು ಸ್ಟಾರ್ ಬೇಸ್ ಅಂದ್ರೆ ನಕ್ಷತ್ರಾಕಾರದ ತಳವಿನ್ಯಾಸ. ಒಂದು ರೀತಿ ಜಗಲಿ ತರ ಮಾಡಿರ್ತಾರೆ. ಈಗ ನಕ್ಷತ್ರಾಕಾರದ ತಳವಿನ್ಯಾಸ. ದೇವಾಲಯವನ್ನು ಪ್ರದಕ್ಷಿಣೆ ಮಾಡುವಾಗ ದೇವಾಲಯದ ಭಿತ್ತಿಯಲ್ಲಾಗ್ಲಿ ಅಧಿಷ್ಠಾನದಲ್ಲಾಗ್ಲಿ ಅಲ್ಲಿಯ ದೇವತೆಗಳನ್ನ ಅಥವಾ ಶಿಲ್ಪಕಲೆಯನ್ನು ಸವಿಯುವ ಉದ್ದೇಶದಿಂದ ಒಂದು ಪ್ರದಕ್ಷಿಣಾ ಪಥವನ್ನು ಹೊಯ್ಸಳರು ಮಾಡಿದ್ರು. ಈಗ ನಾವು ನೋಡ್ತಾ ಇರೋದು ಅರಳುಗುಪ್ಪೆ, ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಅರಳುಗುಪ್ಪೆಯ ಕೇಶವ ದೇವಾಲಯದ ನಕ್ಷತ್ರಾಕಾರದ ತಳವಿನ್ಯಾಸನ ನಾವು ಸ್ಪಷ್ಟವಾಗಿ ನೋಡ್ತೀವಿ. ಇದು ನಕ್ಷತ್ರಾಕಾರ 8, 16, 28, 32 ಈ ರೀತಿ ಹಲವಾರು ಮೂಲೆಗಳು ಹೊಂದಿರುತ್ತೆ. ಈ ದೇವಾಲಯದ ಒಂದು ಮೂಲೆಯಲ್ಲಿ ನಿಂತುಕೊಂಡು ಈ ನಕ್ಷತ್ರಾಕಾರವನ್ನು ಹೊಂದಿಸ್ಕೊಂಡು ಆ ದೇವಾಲಯ ನೋಡೋದೇ ಒಂದು ವಿಶೇಷ ಅನುಭೂತಿಯನ್ನು ಕೊಡುತ್ತೆ ಅಂತಾನೆ ಹೇಳ್ಬೋದು. ನಕ್ಷತ್ರಾಕಾರದ ತಳವಿನ್ಯಾಸದಿಂದ ದೇವಾಲಯದ ಸ್ವರೂಪ ಆರಂಭ ಆಗುತ್ತೆ. ಇದು ದೇವಾಲಯದ ನಕ್ಷೆ. ಇದು ದೇವಾಲಯದ ನಕ್ಷೆ. ದೇವಾಲಯದ ಸ್ವರೂಪ ಯಾವ ರೀತಿ ಇತ್ತು ಅನ್ನೋದಕ್ಕೆ ಹೊಯ್ಸಳ ದೇವಾಲಯದ ಒಂದು ನಕ್ಷೆ ನಮ್ಮ ಗುರುಗಳಾದ ಡಾಕ್ಟರ್ ಪ್ರಭಾಕರ್ ಅವರು ನೀಡಿದ್ರು. ಅವರು ಕೂಡ SBM ಅಲ್ಲಿ ಉದ್ಯೋಗ ಮಾಡ್ತಾ ಇದ್ರು. ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದಾರೆ. ಅವರು ನೀಡಿದ ಒಂದು ದೇವಾಲಯದ ನಕ್ಷೆ ಸೋಮನಾಥಪುರದ ಕೇಶವ ದೇವಾಲಯ. ಇದು ದೇವಾಲಯದ ಸ್ವರೂಪ. ಅಡಿಯಿಂದ ಶಿಖರದವರೆಗೂ ಅದರ ಭಾಗಗಳನ್ನ ಕೂಡ ಗುರುತಿಸಿದ್ದೀವಿ. ನೆಕ್ಸ್ಟ್ ಇದು ಕೂಡ ನನಗೆ ಪ್ರಭಾಕರ್ ಅವರು ಒದಗಿಸ್ಕೊಟ್ರು. ಇದು ಕೂಡ ದೇವಾಲಯದ ಒಂದು ವಿವಿಧ ಭಾಗಗಳನ್ನ ಗುರುತಿಸಿದ್ದಾರೆ. ನೆಕ್ಸ್ಟ್ ದೇವಾಲಯ ಕೂಡ ಸ್ವಲ್ಪ ಎಡಿಟ್ ಮಾಡ್ಕೋಬೋದಲ್ಲ? ಈಗ ಯಾವಾಗ ಬೇಕಾದ್ರೆ ನಾನು ಕೊಡ್ತೀನಿ. ಬೇಡ ಅಲ್ಲ ನೀವು ಮಾತಿನಲ್ಲಿ ಮಾಡ್ಬೋದು ಖಂಡಿತ. ಹೊಯ್ಸಳರಲ್ಲಿ ಒಂದು ವಿಶೇಷ ಗುರುತಿಸಿದ್ದು ಅಂದ್ರೆ ಅವರು ತಮ್ಮ ದೇವಾಲಯ ನಿರ್ಮಾಣದಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ ಹಾಗೆ ಜೋಡಿ ದೇವಾಲಯ ಕೆಲವು ಮಾದರಿಗಳನ್ನ ಮಾಡಿದ್ರು. ಏಕಕೂಟ ಅಂದ್ರೆ 1 ಗರ್ಭಗೃಹದ ದೇವಾಲಯ, ದ್ವಿಕೂಟ ಅಂದ್ರೆ 2 ಗರ್ಭಗೃಹದ ದೇವಾಲಯ,
ತ್ರಿಕೂಟ ಅಂದರೆ 3 ಗರ್ಭಗೃಹದ ದೇವಾಲಯ, ಚತುಷ್ಕೂಟ ಅಂದರೆ 4 ಗರ್ಭಗೃಹದ ದೇವಾಲಯ, ಪಂಚಕೂಟ ಅಂದರೆ 5 ಗರ್ಭಗೃಹದ ದೇವಾಲಯ. ಒಂದೇ ದೇವಾಲಯದಲ್ಲಿ 5 ಗರ್ಭಗೃಹಗಳು ಇರುತ್ತೆ. ಈಗ ನಾವು ನೋಡುತ್ತಿರುವುದು ಹುಲ್ಲೇಕೆರೆಯ ಕೇಶವ ದೇವಾಲಯ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಹುಲ್ಲೇಕೆರೆಯ ಕೇಶವ ದೇವಾಲಯ ಬಹಳ ಅದ್ಭುತವಾದ ದೇವಾಲಯ. ಇದು ಬೂಚಿರಾಜ ಅಂತ ಹೊಯ್ಸಳ ದಂಡನಾಯಕ, ಬೂಚಿರಾಜ 2ನೇ ಬಲ್ಲಾಳನ ದಂಡನಾಯಕ, ಅವನು ನಿರ್ಮಾಣ ಮಾಡಿರೋ ಒಂದು ಸುಂದರವಾದ ದೇವಾಲಯ. ಇವನು 2 ಅದ್ಭುತವಾದ ದೇವಾಲಯಗಳನ್ನು ನಿರ್ಮಾಣ ಮಾಡಿದ. ಒಂದು ಕೋರವಂಗಲದ ಬೂಚೇಶ್ವರ, 2ನೇದು ಹುಲ್ಲೇಕೆರೆಯ ಕೇಶವ. ಕೋರವಂಗಲದ ಬೂಚೇಶ್ವರ ದೇವಾಲಯವನ್ನು ಬೂಚರಾಜ ತನ್ನ ದೊರೆ ಬಲ್ಲಾಳನ ವೀರ ಬಲ್ಲಾಳನ ಪಟ್ಟಾಭಿಷೇಕದ ಸವಿ ನೆನಪಿಗಾಗಿ ಮಾಡ್ತಾನೆ ಅಂತ ಒಂದು ಅದ್ಭುತವಾದ ದೇವಾಲಯ ನಿರ್ಮಾಣ ಮಾಡಿದ್ದಾನೆ ಬೂಚರಾಜ. ಇದು ಏಕಕೂಟಕ್ಕೆ ಉದಾಹರಣೆ. ಮತ್ತೊಂದು ಏಕಕೂಟ ದೇವಾಲಯ ಬೂದನೂರಿನ ಕಾಶಿ ವಿಶ್ವೇಶ್ವರ ದೇವಾಲಯ ಮತ್ತು ಅನಂತ ಪದ್ಮನಾಭ ದೇವಾಲಯ, 2 ಜೋಡಿ ದೇವಾಲಯಗಳು, 2 ದೇವಾಲಯಗಳಿವೆ ಬೂದನೂರಿನಲ್ಲಿ. ಅದರಲ್ಲಿ ಈಗ ನಾವು ನೋಡುತ್ತಿರುವುದು ಏಕಕೂಟ ಬೂದನೂರಿನ ಅನಂತ ಪದ್ಮನಾಭ ದೇವಾಲಯ. ಈ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ವಿಷ್ಣು ಪದ್ಮನಾಭನ ಭಂಗಿಯಲ್ಲಿದ್ದಾನೆ, ಮೂರ್ತಿಯಲ್ಲಿದ್ದಾನೆ. ವಿಷ್ಣುವಿನ 24 ಮೂರ್ತಿಗಳಲ್ಲಿ ಪದ್ಮನಾಭನು ಒಂದು. ಪದ್ಮನಾಭ ಪದ್ಮಚಕ್ರ ಗದಾ ಶಂಖಧಾರಿಯಾಗಿರ್ತಾನೆ. ಅಂದ್ರೆ ಅದು ಪದ್ಮನಾಭನ ಲಕ್ಷಣ. ಹೊಸಬೋಧನೂರಿನ ಅನಂತ ಪದ್ಮನಾಭ ದೇವಾಲಯದ ಈಗ ನಾವು ಏಕಕೂಟ ರಚನೆಯನ್ನು ಗಮನಿಸ್ತಾ ಇದ್ದೀವಿ. ನಂತರ ದ್ವಿಕೂಟ, 2 ಗರ್ಭಗೃಹಗಳು ಜೋಡಿಯಾಗಿ ಒಂದರ ಬದಿಯಲ್ಲೊಂದಿರುತ್ತೆ. ಈ 2 ಗರ್ಭಗೃಹಕ್ಕೆ ನವರಂಗ ತೆರ್ಕೊಳ್ಳುತ್ತೆ. ಹೀಗಾಗಿ ಇಲ್ಲಿರೋ ದೇವಾಲಯ 2 ಗರ್ಭಗೃಹಗಳ ದೇವಾಲಯ ಸಿಂದಘಟ್ಟ ಅಂತ, KR-ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ KR-ಪೇಟೆ ತಾಲೂಕು, ಮೇಲ್ಕೋಟೆಗೆ 20 ಕಿಲೋಮೀಟರ್ ದೂರದಲ್ಲಿರುವ ಸಿಂದಘಟ್ಟದ ಸಂಗಮೇಶ್ವರ ಮತ್ತು ಜನ್ನೇಶ್ವರ ದೇವಾಲಯ. ಇದೇ ರೀತಿ ದ್ವಿಕೂಟ ಇರುವ ದೇವಾಲಯ ಅಂದ್ರೆ ವಿಶ್ವವಿಖ್ಯಾತ ಹಳೇಬೀಡಿನ ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ದೇವಾಲಯ. 1170ರಲ್ಲಿ 2ನೇ ಬಲ್ಲಾಳನ ಕಾಲದಲ್ಲಿ ನಿರ್ಮಿತವಾದ ದೇವಾಲಯ ಸಿಂದಘಟ್ಟದ ಸಂಗಮೇಶ್ವರ ಮತ್ತು ಜನ್ನೇಶ್ವರ ದೇವಾಲಯ. ಇದು ದ್ವಿಕೂಟಕ್ಕೆ ನಾವು ಉದಾಹರಣೆ. ತ್ರಿಕೂಟ ಅಂದರೆ 3 ಗರ್ಭಗೃಹಗಳ ದೇವಾಲಯ. ಈಗ ನಾವು ನೋಡ್ತಾ ಇರೋದು ಹಿರೇನಲ್ಲೂರು, ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲೂಕು, ಕಡೂರಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಹಿರೇನಲ್ಲೂರಿನ ಮಲ್ಲಿಕಾರ್ಜುನ ದೇವಾಲಯ. 3 ಗರ್ಭಗೃಹಗಳಿವೆ. ಸಾಮಾನ್ಯವಾಗಿ 3 ಗರ್ಭಗೃಹಗಳ ದೇವಾಲಯ ನಮಗೆ 50ಕ್ಕೂ ಅಧಿಕ ಸಿಗುತ್ತೆ. ಆದರೆ ಎಲ್ಲ ಶಿಖರಗಳು ಉಳ್ಕೊಂಡ್ಬಂದಿರೋದು ಬಹಳ ಕಡಿಮೆ. ಸೋಮನಾಥಪುರದ ಕೇಶವ ದೇವಾಲಯವು ಕೂಡ 3 ಶಿಖರಗಳು ಉಳ್ಕೊಂಡ್ಬಂದಿದೆ. ಅದೇ ರೀತಿ 3 ಶಿಖರಗಳು ಯಥಾಸ್ಥಿತಿಯಲ್ಲಿರುವ ದೇವಾಲಯ ಹಿರೇನಲ್ಲೂರಿನ ಮಲ್ಲಿಕಾರ್ಜುನ ದೇವಾಲಯ ತ್ರಿಕೂಟಕ್ಕೆ ಉದಾಹರಣೆ. ಇದು ಕೂಡ ನುಗ್ಗೇಹಳ್ಳಿ ಲಕ್ಷ್ಮೀ ನರಸಿಂಹ ದೇವಾಲಯ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯ. ಇದು ಕೂಡ ತ್ರಿಕೂಟಕ್ಕೆ ಉದಾಹರಣೆ. ಆದರೆ ಇಲ್ಲಿ ಒಂದೇ ಶಿಖರವು ಉಳಿದಿದೆ, ಇನ್ನೆರಡು ಶಿಖರವು ನಂತರ ಕಾಲದಲ್ಲಿ ನಿರ್ಮಾಣ ಆಗಿದೆ. ಇದು ಎಲ್ಲ ವಿಶ್ವವಿಖ್ಯಾತ ಇತ್ತೀಚೆಗೆ ನಮ್ಮ ಪರಂಪರೆ ವಿಶ್ವವಿಖ್ಯಾತ ಇದಕ್ಕೆ ಸೇರ್ಕೊಂಡಿದೆ. ವರ್ಲ್ಡ್ ಹೆರಿಟೇಜ್ ಇದಕ್ಕೆ ಸೇರ್ಪಡೆ ಆಗಿರುವ ಸೋಮನಾಥಪುರದ ಕೇಶವ ದೇವಾಲಯ, ಇದರಲ್ಲೂ ಕೂಡ 3 ಶಿಖರಗಳು ಉಳ್ಕೊಂಡಿದೆ. ಚತುಷ್ಕೂಟ 4 ಸ್ಥಿತಿಯಲ್ಲಿದೆ. ಇದು ಒಂದು ಅದ್ಭುತವಾದ ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ. ಹಾಸನಕ್ಕೆ ಸಮೀಪ ಇದೆ. ಹಾಸನದಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ದೇವಾಲಯದಲ್ಲಿ ಒಂದು ಕಡೆ ಕಾಳಿ ಇದ್ದಾಳೆ, ಮತ್ತೊಂದು ಕಡೆ ಲಕ್ಷ್ಮಿ ಇದೆ, ಮತ್ತೊಂದು ಕಡೆ ಭೂತನಾಥ ಎಂದು ಕರೆಯುವ ಶಿವಲಿಂಗ ಇದೆ, ಮತ್ತೊಂದು ಗರ್ಭಗೃಹದಲ್ಲಿ ವಿಷ್ಣುವಿನ ವಿಗ್ರಹ ಈಗ ಕಾಣೆಯಾಗಿದೆ. ಅದ್ಭುತವಾದ ಮೂರ್ತಿಗಳು ಒಳಗೆ. ಕಾಳಿಯ ವಿಗ್ರಹ ಅಂತೂ ಪರಮಾದ್ಭುತವಾಗಿದೆ. ಕಾಳಿಯ ವಿಗ್ರಹದ ಇಕ್ಕೆಲಗಳಲ್ಲಿರುವ ದ್ವಾರಪಾಲಕರು ಬೇತಾಳ ಗಣಗಳು ಶಿಲೆಯಲ್ಲೇ ಮೂಳೆಗಳನ್ನು ಕೂಡ ಮಾಡಿರೋ ಒಂದು ಅದ್ಭುತವಾದ ಕಲಾಕೃತಿ ನಮಗೆ ದೊಡ್ಡ ಗದ್ದವಳ್ಳಿಯಲ್ಲಿ ನೋಡ್ತೀವಿ. ಚತುಷ್ಕೂಟ 4 ಗರ್ಭಗೃಹದ ದೇವಾಲಯ. 1108ರಲ್ಲಿ ಕೊಲ್ಲಣ ರಾವತ ಮತ್ತು ಆತನ ಪತ್ನಿ ಸಹಜಾದೇವಿ ಈ ದೇವಾಲಯ ಅಭಿನವ ಕೊಲ್ಲಾಪುರ ಅಂತ ಕರೆದಿದ್ದಾಳೆ. ಆಗ ಅಲ್ಲಿ ಒಂದು ಕೊಲ್ಲಾಪುರ 12ನೇ ಶತಮಾನದಲ್ಲಿ ಆಗಲೇ ಎಷ್ಟು ಖ್ಯಾತಿ ಹೊಂದಿತ್ತು ಅನ್ನೋದು ಕೂಡ ಹೇಳ್ಬೋದು.
ಕೊಲ್ಲಾಪುರದ ಲಕ್ಷ್ಮಿಯ ದೇವಾಲಯದಂತೆ ಕರ್ನಾಟಕದಲ್ಲಿ ಈ ದೇವಾಲಯನ ನಿರ್ಮಾಣ ಮಾಡಿದೆ ಅಂತ ಅವನು ಹೇಳ್ಕೊಂಡಿದ್ದಾನೆ. ಅವನು ದೊಡ್ಡ ವ್ಯಾಪಾರಕ್ಕೆ ಬಂದನು ಇಲ್ಲಿ ದೇವಾಲಯ ನಿರ್ಮಾಣ ಮಾಡಿರೋದಕ್ಕೆ. ಮತ್ತು 4 ಗರ್ಭಗುರುಗಳು ಉಳ್ಕೊಂಡಿರೋ ದೇವಾಲಯ ಇದೊಂದೇ ದೇವಾಲಯ. ಎಲ್ಲಾ ಶಿಖರಗಳು ಬಹಳ ಸುಂದರವಾಗಿದೆ. ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ ಬಹಳ ಅದ್ಭುತವಾದ ಪಂಚಕೂಟ, 5 ಶಿಖರಗಳು ಉಳ್ಕೊಂಡಿದೆ. ಪಂಚಕೂಟ ದೇವಾಲಯದ 2 ನಮಗೆ ಹೊಯ್ಸಳರು ನಿರ್ಮಾಣ ಮಾಡಿದ್ರು. ಒಂದು ಸೋಮನಾಥಪುರದಲ್ಲಿ ಒಂದು ಶಿವಾಲಯ ನಿರ್ಮಾಣ ಆಯಿತು. ಆದರೆ ದುರದೃಷ್ಟ ಅಂದರೆ ಅದೆಲ್ಲ ಶಿಖರಗಳು ನಾಶ ಆಗ್ಬಿಟ್ಟಿತ್ತು. ಇತ್ತೀಚೆಗೆ ರಾಜ್ಯ ಪುರಾತತ್ವ ಇಲಾಖೆಯವರು ಆಸಕ್ತಿ ವಹಿಸಿ ದೇವಾಲಯದ ಪುನರ್ ನಿರ್ಮಾಣ ಮಾಡಿದ್ದಾರೆ. ಆದರೆ 2-3 ಶಿಖರಗಳು ಸಂಪೂರ್ಣ ನಾಶ ಆಗಿರೋದ್ರಿಂದ ಉಳ್ಕೊಂಡು ಬಂದಿರೋದು ಏಕೈಕ ಪಂಚಕೂಟ ದೇವಾಲಯ ಅಂದರೆ ಹೊಯ್ಸಳರು ನಿರ್ಮಿಸಿರೋದು ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ, ಮಂಡ್ಯ ಜಿಲ್ಲೆ, ಕೆ.ಆರ್.ಪೇಟೆ ತಾಲೂಕು. ಕೆ.ಆರ್.ಪೇಟೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಗೋವಿಂದನಹಳ್ಳಿ ಇದೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಶಿವನ ಪಂಚ ರೂಪಗಳನ್ನ ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ನೋಡಬಹುದು. ಮತ್ತೊಂದು ಪ್ರಭೇದಗಳು ಹೊಯ್ಸಳರು ಮಾಡಿದ್ರು, ಅದೇ ಜೋಡಿ ದೇವಾಲಯ. ಹರಿಹರರಲ್ಲಿ ಭೇದವಿಲ್ಲ ಅಂತ ಒಂದರ ಬದಿಯಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಒಂದು ಕಡೆ ಶಿವ ಇದ್ರೆ ಮತ್ತೊಂದು ಕಡೆ ವಿಷ್ಣು ಇರ್ತಾನೆ. ಇದು ಮೊಸಳೆ, ಹಾಸನ ಜಿಲ್ಲೆ, ಹೊಳೆನರಸೀಪುರ ತಾಲೂಕು ಮೊಸಳೆಯ ಜೋಡಿ ದೇವಾಲಯ. 2 ಗರ್ಭಗುರುಗಳ 2 ಗುಡಿಗಳಲ್ಲಿ ಒಂದರಲ್ಲಿ ಈಶ್ವರ ಇದ್ದಾನೆ, ಶಿವಲಿಂಗ ಇದೆ, ಮತ್ತೊಂದರಲ್ಲಿ ಕೇಶವ ಇದ್ದಾನೆ. ಜೋಡಿ ದೇವಾಲಯಕ್ಕೆ ಉದಾಹರಣೆ ಮೊಸಳೆ ಊರು. ಮೊಸಳೆ ಅನ್ನೋದು ಒಂದು ಗ್ರಾಮ. ಅದು ಮೊಸಳೆ ಹೊಸಳ್ಳಿ ಅಂತ ಒಂದು ಊರಿದೆ. ಹೊಸಳ್ಳಿ ಪಕ್ಕದಲ್ಲೇ ಮೊಸಳೆ. ಸಾಮಾನ್ಯ ಇದನ್ನು ಮೊಸಳೆ ಹೊಸಳ್ಳಿ ಅಂತಾನೆ ಕರೀತಾರೆ, ಯಾಕಂದ್ರೆ ಅರಸೀಕೆರೆ ತಾಲೂಕಲ್ಲಿ ಕೂಡ ಒಂದು ಮೊಸಳೆ ಇರೋದ್ರಿಂದ. ಮತ್ತೊಂದು ಜೋಡಿ ದೇವಾಲಯ ಚಿಕ್ಕಮಗಳೂರಿಗೆ ಅತಿ ಸಮೀಪದಲ್ಲಿರುವ ಮರಳೆ. ಹೊಯ್ಸಳರ ವಿಷ್ಣುವರ್ಧನ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯ. ಇಲ್ಲಿರುವ ಒಂದು ಶಾಸನದಲ್ಲಿ ವಿಷ್ಣುವರ್ಧನ ಮತ್ತು ಅವನ ಮಗ ನರಸಿಂಹನ ಶಿಲ್ಪ ಕೂಡ ನಾವು ನೋಡ್ತೀವಿ. ಇದು ಕೂಡ ಕೇಶವ ಮತ್ತು ಸಿದ್ದೇಶ್ವರ ಎಂದು ಕರೆಯುವ ಶಿವಲಿಂಗ ಇರುವ ಈಶ್ವರ ದೇವಾಲಯ. ಮತ್ತೊಂದು ಜೋಡಿ ದೇವಾಲಯ. ಹೊಯ್ಸಳರ ಆರಂಭ ಕಾಲದ ದೇವಾಲಯಕ್ಕೆ ಇದನ್ನು ಗುರುತಿಸ್ಕೋಬಹುದು. ಮತ್ತೊಂದು ಪ್ರಭೇದ ಅಂದ್ರೆ ಹೊಯ್ಸಳರು ಮಾಡಿದ್ದು ಅಂದ್ರೆ ಭೂಮಿಜ ಶೈಲಿ. ಈ ರೀತಿ ನಾವು ಹೊಯ್ಸಳರ 100 ದೇವಾಲಯಗಳು ನೋಡಿದ್ರು ಈ ರೀತಿಯ ಶೈಲಿ ನಾವು ಗುರುತಿಸೋದು ಬಹಳ ಕಡಿಮೆ. ಭೂಮಿಜ ಶೈಲಿ ಅಂದ್ರೆ ಶಿಖರ ನೀವು ತಾವು ನೋಡಿ ಹಂತವಾಗಿ ಮೇಲಿರುವ ಸಣ್ಣ ಶಿಖರಗಳು ಕಿರಿದಾಗುತ್ತಾ ಹೋಗುತ್ತವೆ. ಇದು ಭೂಮಿಜ ಶೈಲಿಯ ಲಕ್ಷಣ. ಇದು ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯ ಈಶ್ವರ ದೇವಾಲಯ, ಸದಾಶಿವ ದೇವಾಲಯ. ಮತ್ತೊಂದು ಭೂಮಿಜ ಶೈಲಿಯ ದೇವಾಲಯ ತುರುವೇಕೆರೆಯ ಮೂಲೆಶಂಕರ ದೇವಾಲಯ. ತುರುವೇಕೆರೆಯಲ್ಲಿ ಅನೇಕ ದೇವಾಲಯಗಳಿವೆ. ದೇವಾಲಯಗಳ ಬೀಡು ಅಂತಾನೆ ಹೇಳ್ಬೋದು ತುರುವೇಕೆರೆಯಲ್ಲಿರುವ ಮೂಲೆಶಂಕರ ದೇವಾಲಯ. ಬಹಳಷ್ಟು ದೇವಾಲಯಗಳನ್ನ ವೀರೇಂದ್ರ ಹೆಗ್ಗಡೆ ಅವರ ಅಧ್ಯಕ್ಷತೆಯಲ್ಲಿರುವ ಧರ್ಮೋತ್ಥಾನ ಟ್ರಸ್ಟ್, ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಇಂದ ಜೀರ್ಣೋದ್ಧಾರ ಆಗಿದೆ. ಈ ದೇವಾಲಯದ ಸಂಪೂರ್ಣ ಶಿಥಿಲವೊಂದು ನಾಶ ಹಂತದಲ್ಲಿ ಬಿದ್ದನ್ನ ಮತ್ತೆ ಅದನ್ನ ವೀರೇಂದ್ರ ಹೆಗ್ಗಡೆ ಧರ್ಮೋತ್ಥಾನ ಟ್ರಸ್ಟ್ ಇಂದ ಪುನರುತ್ಥಾನ ಆಯಿತು. ಈಗ ಮತ್ತೆ ಅದರ ಗಿಡಗಳೆಲ್ಲ ಬೆಳೆದಿದ್ದಂತ ಮತ್ತೆ ಅದೇ ಟ್ರಸ್ಟ್ ಇಂದ ಈ ದೇವಾಲಯದ ಮತ್ತೆ ಸುಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದೊಂದು ಮತ್ತೊಂದು ಭೂಮಿಜ ಶೈಲಿಯ ದೇವಾಲಯ, ಬೇಲೂರಿನ ಶಂಕರೇಶ್ವರ ದೇವಾಲಯ. ನಾವು ಬೇಲೂರಿಗೆ ಹೋಗ್ತೀವಿ ಬಂದ್ಬಿಡ್ತೀವಿ, ಆದರೆ ಬೇಲೂರಲ್ಲೇ ನಾವು ಒಂದು 3-4 ಇದೇ ರೀತಿಯ ಪ್ರಾಚೀನ ದೇವಾಲಯಗಳು, ಹೊಯ್ಸಳರ ಕಾಲದ ದೇವಾಲಯಗಳಿವೆ. ಅದರಲ್ಲಿ ಒಂದು ಭೂಮಿಜ ಶೈಲಿಯ ಶಂಕರೇಶ್ವರ ದೇವಾಲಯ. ಈ ದೇವಾಲಯದ ಶಿಖರದಲ್ಲಿ ಒಂದು ಇಳಿಜಾರು ಮಾದರಿಯ ಒಂದು ರಚನೆ ಇದೆ. ಇದು ಕೂಡ ಈ ಶೈಲಿಯ ಒಂದು ವಿಶೇಷತೆ, ಭೂಮಿಜ ಶೈಲಿಯ ದೇವಾಲಯ. ಎಸ್, ಇದು ಅರಸೀಕೆರೆಯ ಶಿವಾಲಯ. ಬಹಳ ಅದ್ಭುತವಾದ ರಚನೆ. ಸಾಮಾನ್ಯವಾಗಿ ದೇವರಿಗೆ ನಾವು ಅಂಗಭೋಗ, ರಂಗಭೋಗ ಸೇವೆ ನಡೆಯುತ್ತೆ. ಅಂಗಭೋಗ ಅಂದರೆ ದೇವರ ಅರ್ಚನಾ ವಿಧಿಗಳು, ರಂಗಭೋಗ ಅಂದರೆ ಸಂಗೀತ ಸೇವೆ, ನೃತ್ಯ ಸೇವೆ, ವಾದ್ಯ ಸೇವೆ ಮುಂತಾದ ನಡೆಯೋದಿದೆ. ಇಲ್ಲಿ ಈ ರೀತಿಯ ಒಂದು ಡೂಮ್ ಮಾದರಿಯ ರಚನೆಯನ್ನು ಮಾಡಿದ್ದಾರೆ. ಅರಸೀಕೆರೆಯ ನೋಡಿ, ಗಮನಿಸಿ, ಇಲ್ಲೊಂದು ಡೂಮ್ ಮಾದರಿಯ ರಚನೆ ಮಾಡಿದ್ದಾರೆ. ಇದರಲ್ಲಿ ಸುತ್ತಲೂ ಒಂದು ವೃತ್ತಾಕಾರದಲ್ಲಿದೆ, ಕುಳಿತುಕೊಳ್ಳೋಕೆ ಜಗಲಿ ಕೂಡ ಇದೆ. ಅದನ್ನ ವಾಸ್ತುಗ್ರಂಥದಲ್ಲಿ ಕಕ್ಷಾಸನ ಅಂತ ಕರೀತಾರೆ. ಒಳಗಡೆ ಕುಳಿತುಕೊಂಡು ನೃತ್ಯ ಸೇವೆ ಆಗಲಿ, ಸಂಗೀತ ಸೇವೆ ಆಗಲಿನ ಜನ ನೋಡೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ಒಂದು ಅದ್ಭುತವಾದ ರಚನೆಯನ್ನ ಇಲ್ಲಿ ಮಾಡಿದ್ದಾರೆ. ಅರಸೀಕೆರೆಯ ಶಿವಾಲಯ. ಅರಸೀಕೆರೆಗೆ ಪ್ರವೇಶ ಮಾಡ್ತಿದ್ದಾಗೆ ಬಲಗಡೆ ನಮ್ಗೆ ಈ ಶಿವಾಲಯ ಗೋಚರಿಸುತ್ತೆ.
ಬಹಳ ಸುಂದರವಾದ ಹೊಯ್ಸಳರು ನಿರ್ಮಿಸಿರುವ ಒಂದು ವಿಶೇಷ ದೇವಾಲಯ ಅರಸೀಕೆರೆಯ ಶಿವಾಲಯ. ಇದು ಕೂಡ ಒಂದು ಪ್ರಭೇದ, ಒಂದು ರಚನೆ. ಕನ್ನಡ ನಾಡಿನಲ್ಲಿ ಹೊಯ್ಸಳರು ನಿರ್ಮಿಸಿರುವ ದೇವಾಲಯಗಳಲ್ಲಿ ಅತ್ಯಂತ ಉದ್ದವಾದ ದೇವಾಲಯ ಅಂದರೆ ಬೆಳವಾಡಿಯ ವೀರನಾರಾಯಣ ದೇವಾಲಯ. ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಮಗಳೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿ, ಹಳೇಬೀಡಿಗೆ ಒಂದು 15 ಕಿಲೋಮೀಟರ್ ದೂರದಲ್ಲಿರುವ ದೇವಾಲಯ ಬೆಳವಾಡಿಯ ವೀರನಾರಾಯಣ ದೇವಾಲಯ. ಬಹಳಷ್ಟು ಸುಂದರವಾದ ದೇವಾಲಯ. ತ್ರಿಕೂಟ, 3 ಗರ್ಭಗೃಹಗಳಿವೆ. ಇಲ್ಲಿಯ ಮೂರ್ತಿಗಳಂತೂ ಅದ್ಭುತ. ಇಲ್ಲಿರೋ ವೇಣುಗೋಪಾಲ ಅನ್ನೋನು ಭಾರತೀಯ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಡೆಲ್ಲಿಯಿಂದ ಬಂದು ಅದು ಸರ್ಟಿಫೈ ಮಾಡಿದ್ದಾರೆ. ಇದಕ್ಕಿಂತ ಸುಂದರವಾದ ವೇಣುಗೋಪಾಲ ಇಲ್ಲ ಎಂದು, ಇದಕ್ಕಿಂತ ಸುಂದರವಾದ ವೇಣುಗೋಪಾಲ ಇಲ್ಲ ಅಂತ ಸರ್ಟಿಫೈ ಮಾಡಿದ್ದಾರೆ. ಹೊಯ್ಸಳರು ನಿರ್ಮಿಸಿರುವ ಅತ್ಯಂತ ಉದ್ದವಾದ ದೇವಾಲಯ ಅಂದರೆ ಬೆಳವಾಡಿಯ ವೀರನಾರಾಯಣ ದೇವಾಲಯ. ಇದರ ಅದೇ ಬೆಳವಾಡಿ ವೀರನಾರಾಯಣ ದೇವಾಲಯ. ಅದು ಎಷ್ಟು ಉದ್ದವಾಗಿದೆ ಅನ್ನೋದು ತಾವು ಈ ಚಿತ್ರದಲ್ಲೇ ಗಮನಿಸ್ಕೋಬಹುದು. ಬಹಳ ಅದ್ಭುತವಾದ ದೇವಾಲಯ. ಸುಮಾರು 1150ರಲ್ಲಿ ನಿರ್ಮಾಣ ಆಗಿದೆ ಅಂತ ವಿದ್ವಾಂಸರು ಗುರುತಿಸಿದ್ದಾರೆ. ಹೊಯ್ಸಳರು ಸಾಮಾನ್ಯವಾಗಿ ಬಳಪದ ಕಲ್ಲನ್ನೇ ಬಳಸಿದ್ರು. ಅಲ್ಲಿ ದೊರೆಯುವ ಒಂದು ನೈಸರ್ಗಿಕವಾಗಿ ಏನು ದೊರೆಯುತ್ತೋ ಅದೇ ಶಿಲೆಯನ್ನೇ ಬಳಸಿದ್ರು ಅನ್ನೋದಕ್ಕೆ ಉದಾಹರಣೆ ಇಲ್ಲಿ ಕಣಶಿಲೆ ಅನ್ನು ಬಳಸಿದ್ದಾರೆ. ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಡತಲೆಯ ಲಕ್ಷ್ಮೀಕಾಂತ ದೇವಾಲಯ. ಈ ದೇವಾಲಯದಲ್ಲಿ ನಾವು ಅದೇ ಹೊಯ್ಸಳ ಶೈಲಿ ಇದ್ರೂ ಬಳಪದ ಕಲ್ಲು ಬಳಸಿಲ್ಲ. ಇಲ್ಲಿ ಕೂಡ ಒಂದು ವಿಶೇಷವಾದ ಮುಖಮಂಟಪ ಇದೆ. ಅದನ್ನು ಹೊಯ್ಸಳರು ನಿರ್ಮಿಸಿರುವ ಬಳಪದ ಕಲ್ಲಲ್ಲದ ಬೇರೆ ದೇವಾಲಯಕ್ಕೆ ಇದು ಉದಾಹರಿಸಬಹುದು. ಮತ್ತು ಇದು ಹಳೇಬೀಡಿಗೆ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾಗಿರುವ ಪುಷ್ಕರಣಿ. ಇಲ್ಲಿ 9 ದೇವಾಲಯಗಳ ಮಾದರಿಯ ಮಂಟಪಗಳಿವೆ. ಒಳಗಡೆ ಯಾವುದು ವಿಗ್ರಹಗಳಿಲ್ಲ. ಯಾವ ವಿಗ್ರಹ ಇತ್ತು ಅನ್ನೋದನ್ನ ಈಗ ಗೊತ್ತಾಗ್ತಿಲ್ಲ. ಆದ್ರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾಗಿರುವ ಪುಷ್ಕರಣಿಯನ್ನ ಇದು ಉದಾಹರಿಸಬಹುದು. ಮತ್ತೊಂದು ಶೈಲಿ ಅಂದರೆ, ಈಗ ನಾವು ದೇವಾಲಯ ನಿರ್ಮಾಣದಲ್ಲಿ ಈ ಶಿಖರಕ್ಕೆ ಈ ಶೈಲಿಗೆ ಕದಂಬ ನಾಗರ ಶೈಲಿ ಎಂದು ಗುರುತಿಸ್ತಾರೆ. ಅಂದರೆ ಪಾಂಸನ ಶೈಲಿ ಅಂತ ವಿದ್ವಾಂಸರನ್ನ ಶಾಸ್ತ್ರ ಗ್ರಂಥಗಳು ಹೇಳಿದ್ದಾರೆ. ಅಂದರೆ ಮೆಟ್ಟಲು ಸ್ಟೆಪ್ಡ್ ಟವರ್. ಇದು ಕದಂಬ ನಾಗರ ಶೈಲಿ, ಪಾಂಸನ ಶೈಲಿ ಅಥವಾ ಕದಂಬ ನಾಗರ ಶೈಲಿ. ಈ ಶೈಲಿನಲ್ಲಿ ಮೆಟ್ಟಲು ಆಕಾರ ಇರುತ್ತೆ. ಇದು ಅರಕೆರೆ, ಬಾಣಾವರಕ್ಕೆ ಅತಿ ಸಮೀಪದಲ್ಲಿ, ಬಾಣಾವರ ಜಾವಗಲ್ ರಸ್ತೆಯಲ್ಲಿ ಇದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಅರಕೆರೆಯ ದೇವಾಲಯ. ಈ ದೇವಾಲಯನ ಕೇರಳದಿಂದ ಬಂದ ವ್ಯಾಪಾರಿ ಶೆಟ್ಟಿ ನಿರ್ಮಾಣ ಮಾಡ್ತಾನೆ. ಅಲ್ಲಿ ಕೂಲೆಮುಖ ಪಟ್ಟಣ ಅಂತ ಇನ್ನ ಅದನ್ನು ಗುರುತಿಸಕ್ ಆಗಿಲ್ಲ. ಕೇರಳದಿಂದ ಬರ್ತಾರೆ. ಅರಸೀಕೆರೆ ತಾಲೂಕಲ್ಲಿ ಇವ್ರ ಕುಟುಂಬದವರು ಹಲವಾರು ದೇವಾಲಯಗಳ ನಿರ್ಮಾಣ ಮಾಡಿದ್ದಾರೆ. ಅರಸೀಕೆರೆ ಸಮೀಪದ ಬೆಂಡಿಗೆರೆಯ ಗೋಪಾಲಕೃಷ್ಣ ದೇವಾಲಯ ಕೂಡ ಇದೇ ಕುಂಜಶೆಟ್ಟಿ ಅನ್ನೋ ಒಬ್ಬ ವ್ಯಾಪಾರಿ ನಿರ್ಮಾಣ ಮಾಡ್ತಾನೆ. ಇದು ಕದಂಬರ ನಾಗರ ಶೈಲಿಗೆ ಉದಾಹರಣೆ. ವಿಶ್ವವಿಖ್ಯಾತ ಹಳೇಬೀಡಿನ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಾಲಯ. ಇದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಇದಕ್ಕೆ ಮಾತಾಡೋದಕ್ಕೆ ಹಲವಾರು ತಾಸುಗಳೇ ಬೇಕಾದೀತು. ಹಳೇಬೀಡು ಬೇಲೂರಿನ ಕೇಶವ ದೇವಾಲಯ ಚಿತ್ರ ಈಗ ತಾವು ನೋಡ್ತಾ ಇದ್ದೀರಾ. ಮತ್ತೊಂದು ವಿಶ್ವವಿಖ್ಯಾತ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯನ 2 ಸ್ತಂಭಗಳ ಮಧ್ಯದಿಂದ ತೆಗೆದ ಛಾಯಾಚಿತ್ರ. ಈ ಚಿತ್ರ ಬಹಳ ಜನಮನ್ನಣೆ ಕಳೆದಿದೆ. ಹೊಯ್ಸಳರು ನಿರ್ಮಿಸಿರುವ ಒಂದು ವಿಶೇಷ ದೇವಾಲಯ ಅಂದ್ರೆ ಇದು ತ್ರಿಕೂಟ. ಆದ್ರೆ ಎಲ್ಲಾ ತ್ರಿಕೂಟಗಳು ಒಂದು ಟ್ರಯಾಂಗಲ್ ಶೇಪ್ ಅಥವಾ ತ್ರಿಕೋಣಾಕೃತಿಯಲ್ಲಿರುತ್ತೆ. ಇದು ಸಾಲಾದ ಗರ್ಭಗೃಹಗಳು. ಒಂದರ ಬದಿಯಲ್ಲಿ 3 ಗರ್ಭಗೃಹಗಳಿವೆ. ಇದು ಚನ್ನರಾಯಪಟ್ಟಣಕ್ಕೆ ಅತಿ ಸಮೀಪದಲ್ಲಿದೆ. ಮಾಚಲಘಟ್ಟ ಅಂತ, ಕ್ಷಮಿಸಿ, ಇದೊಂದು ಶಿವಾಲಯ. ಇಲ್ಲಿ ಇದೇ ದೇವಾಲಯದಲ್ಲಿ 3 ಗರ್ಭಗೃಹಗಳಿವೆ. ಈ ದೇವಾಲಯ ಕೂಡ ಹೊಯ್ಸಳರ ಒಂದು ತ್ರಿಕೂಟಕ್ಕೆ ಉದಾಹರಿಸಬಹುದು. ಅಗಲಯ ಅಂತ ಕರೀತಾರೆ. ಶ್ರವಣಬೆಳಗೊಳಕ್ಕೆ 7 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯದಿಂದ ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕಿನ ಕ್ಯಾರ್ಪೇಟೆಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಅಗಲಯ ಶ್ರವಣಬೆಳಗೊಳಕ್ಕೆ ಅತಿ ಸಮೀಪದಲ್ಲಿದೆ. ಆಮೇಲೆ
ಅಗಲೆಯ ಕೂಡ ಧರ್ಮಸ್ಥಳ ಟ್ರಸ್ಟಿಂದ ಜೀರ್ಣೋದ್ಧಾರ ಆಗಿದೆ. 3 ಗರ್ಭಗೃಹಗಳಿವೆ. ಯಾವ್ದಕ್ಕೂ ಸರ್ ಎಷ್ಟು ತಿಳ್ಕೊಡಕ್ಕಿಲ್ಲ. ಇದಾಗೋಯ್ತು ಇದು. ಓ ಇದು ಮುಖ್ಯ ಮಂಟಪದ ದೇವಾಲಯವನ್ನು ಪ್ರವೇಶಿಸುವಾಗ ನಾವು ಸರಿಯಾಗಿದೆ. ಹ್ಮ್. ನಾವು ದೇವಾಲಯವನ್ನು ಪ್ರವೇಶಿಸುವಾಗ ಮೊದಲು ಸಿಗುವುದೇ ಮುಖಮಂಟಪ. ಹೊಯ್ಸಳರು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅದ್ಭುತವಾದ ಮುಖಮಂಟಪವನ್ನು ನಿರ್ಮಾಣ ಮಾಡಿದ್ರು. ಪ್ರವೇಶಿಸುವಾಗ ನಮಗೆ ನವರಂಗವನ್ನು ತೆರೆಕೊಳ್ಳುತ್ತೆ ಮುಖಮಂಟಪ. ಇದು ಒಂದು ಸಣ್ಣ ಮುಖಮಂಟಪ, 2 ಕಂಬಗಳು ಮತ್ತು ಹಿಂದೆ 2 ಕಂಬಗಳನ್ನ ಗೋಡೆಗೆ ಸೇರಿಸಿ 4 ಕಂಬಗಳ ಮುಖಮಂಟಪ. ಸುತ್ತಲೂ ಕುಳಿತುಕೊಳ್ಳಲು ಜಗತಿ ಇದೆ. ಇದನ್ನು ಶಾಸ್ತ್ರ ಗ್ರಂಥದಲ್ಲಿ ಈಗಾಗಲೇ ತಿಳಿಸಿದ್ದೀನಿ, ಕಕ್ಷಾಸನ ಅಂತ ಕರೆಯುತ್ತಾರೆ. ಇದು ತುರುವೇಕೆರೆಯ ಮೂಲೆಶಂಕರ ದೇವಾಲಯದ ಮುಖಮಂಟಪ, ಹೊಯ್ಸಳರ ನಿರ್ಮಿತಿ. ಇದು ಮತ್ತೊಂದು ಮುಖಮಂಟಪ, ಕೋರಮಂಗಲದ ಬೂಚೇಶ್ವರ ದೇವಾಲಯ. ಪ್ರವೇಶದಲ್ಲಿ ಸಾಮಾನ್ಯವಾಗಿ 2 ಆನೆಗಳು ಇಟ್ಟು ಸ್ವಾಗತಿಸುತ್ತಾ ಇರ್ತವೆ. ಹಾಗೆ ದ್ವಾರಪಾಲಕರ ಶಿಲ್ಪಗಳು ಕೂಡ ಇರುತ್ತೆ. ಶೈವ ದೇವಾಲಯ ಆದರೆ ಶಿವನ ದ್ವಾರಪಾಲಕರಾದ ಶಂಖನಿಧಿ ಪದ್ಮನಿಧಿಯರಿರ್ತಾರೆ. ವೈಷ್ಣವ ದೇವಾಲಯದಲ್ಲಿ ಜಯ ವಿಜಯರಿರ್ತಾರೆ. ಈಗ ನಾವು ನೋಡುತ್ತಿರುವುದು ಹೊಯ್ಸಳರ ದೇವಾಲಯ, ಬೂಚೇಶ್ವರ ದೇವಾಲಯ, ಕೋರಮಂಗಲ. ದ್ವಾರಪಾಲಕರು ಶೈವ ದ್ವಾರಪಾಲಕರು. ನಾವೀಗ ದೇವಾಲಯದ ಮುಖಮಂಟಪದ ಮುಖಾಂತರ ಪ್ರವೇಶ ಮಾಡ್ತಾ ಇದ್ದೀವಿ. ನಾವು ಅರಸೀಕೆರೆ ಹತ್ರ ಹೋದ್ರೆ ಹಲವಾರು ಅದ್ಭುತವಾದ ದೇವಾಲಯಗಳು ಸಿಗುತ್ತೆ. ಹಾರ್ನಹಳ್ಳಿ, ಜಾವಗಲ್ಲು, ಅರಕೆರೆ, ಉಂಡಿಗನಾಳು, ಬಹಳಷ್ಟು ದೇವಾಲಯಗಳು ನಾವು ಅರಸೀಕೆರೆ ಸುತ್ತಮುತ್ತಲು ನಾವು ನೋಡ್ತೀವಿ. ಮುಖಮಂಟಪ ಆಯ್ತು, ಪ್ರವೇಶದ್ವಾರ ಆಯ್ತು. ಪ್ರವೇಶದ್ವಾರ ಆಯ್ತು, ಆಯ್ತಲ್ಲ ಸರ್. ಪ್ರವೇಶದ್ವಾರ ಮುಖಮಂಟಪ ಆಯ್ತು. ಇಲ್ಲ, ಪ್ರವೇಶದ್ವಾರ 2 ಮಾಡಿದ್ವಿ. ಅಲ್ಲೇ ಸರಿ. ದ್ವಾರಪಾಲಕ ಹೇಳ. ಹೊಯ್ಸಳರಲ್ಲಿ ದೇವಾಲಯಗಳಲ್ಲಿ ಒಂದು ವಿಶೇಷವಾದ ಅದ್ಭುತವಾದ ರಚನೆ ಅಂದರೆ ಅಲ್ಲಿಯ ದ್ವಾರಪಾಲಕರು. ದೇವಾಲಯ ಪ್ರವೇಶಿಸುವಾಗಲಿ ನವರಂಗದ ತೆರೆದುಕೊಳ್ಳುವ ಅಂತರಾಳದ ಮುಂದಿನ ಭಾಗದಲ್ಲಿ ದ್ವಾರಪಾಲಕರ ಪರಮಾದ್ಭುತ ಶಿಲ್ಪಗಳಿರುತ್ತೆ. ಇದಕ್ಕೆ ಉದಾಹರಣೆ ಬೇಲೂರಿನ ಕೇಶವ ದೇವಾಲಯದ ಅದ್ಭುತವಾದ ದ್ವಾರಪಾಲಕರು. ಸೂಕ್ಷ್ಮ ಕೆತ್ತನೆಗಳು ಮೂಲ ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವತಾ ಮೂರ್ತಿಯ ಅದೇ ರೀತಿಯಲ್ಲಿ ಅಷ್ಟೇ ಸುಂದರವಾಗಿ ದ್ವಾರಪಾಲಕರ ದೇವವನ್ನು ನಿರ್ಮಾಣ ಮಾಡಿದ್ರು ಹೊಯ್ಸಳರು. ಇದು ಬೇಲೂರಿನ ಚೆನ್ನಕೇಶವ ದೇವಾಲಯದ ದ್ವಾರಪಾಲಕರು. ಇದು ಶಿಲೆಯಲ್ಲಿ ಮಾಡೋದು ಅಥವಾ ಕಬ್ಬಿಣದಲ್ಲಿ ಎರಕ ಒಯ್ದಿದೆಯೋ ಅನ್ನೋ ಒಂದು ಅನುಮಾನಕ್ಕೆ ಎಡೆಕೊಡುವಷ್ಟು ಅದ್ಭುತವಾದ ದ್ವಾರಪಾಲಕರು ಬೇಲೂರಿನ ಕೇಶವ ದೇವಾಲಯದ ಇಕ್ಕೆಲಗಳಲ್ಲಿವೆ. ಬೃಹದಾಕಾರದಲ್ಲಿದೆ, ಸುಮಾರು 10-12 ಅಡಿಗಳ ಎತ್ತರ ಇದೆ. ಎಡಿಟ್ ಮಾಡ್ಕೋಬೋದಲ್ಲ. ದ್ವಾರಪಾಲಕರು ಸೆಕೆಂಡ್ ಹೋಗಿ
ದ್ವಾರಪಾಲಕರ ದ್ವಾರಪಾಲಕರ ಸಂಪೂರ್ಣ ಚಿತ್ರನ ತಾವು ನೋಡ್ತಾ ಇದ್ದೀರಾ. ಜಯ ವಿಜಯರು ಹೊಯ್ಸಳರ ದ್ವಾರಪಾಲಕರು, ಬೇಲೂರಿನ ಚೆನ್ನಕೇಶವ ದೇವಾಲಯದ ದ್ವಾರಪಾಲಕರು. ಸಾಮಾನ್ಯವಾಗಿ ದ್ವಾರಪಾಲಕರು ನವರಂಗದಲ್ಲಿ ಕರ್ಕೊಂಡಿರುತ್ತೆ. ಕೆಲವು ಕಡೆ ಗರ್ಭಗುಡಿಯ ಮುಂದೆ ಕೂಡ ನಾವು ದ್ವಾರಪಾಲಕರು ನೋಡ್ತೀವಿ. ಇದು ಜಯ ವಿಜಯರು ಎರಡು ದ್ವಾರಪಾಲಕರು ಕೂಡ ಈಗ ನಾವು ನೋಡಿದ್ವಿ. ಇದು ಶೈವ ದ್ವಾರಪಾಲಕರು ಶಂಖನಿಧಿ ಪದ್ಮನಿಧಿ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿಯ ದ್ವಾರಪಾಲಕರಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ. ಬಹಳ ಅದ್ಭುತವಾಗಿದೆ. ಕೈನಲ್ಲಿ ಸರ್ಪ ಕೂಡ ಇಟ್ಕೊಂಡಿರೋದನ್ನ, ಆ ಸರ್ಪದ ಒಂದು ಮೇಲಿನ ಚರ್ಮ ಕೂಡ ಅದ್ಭುತವಾಗಿ ಬಿಡಿಸಿದ್ದಾರೆ. ಇದು ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯದ ದ್ವಾರಪಾಲಕರು. ಬೊಮ್ಮವೆ ನಾಗೀತಿ ಅನ್ನೋಳು 1171ರಲ್ಲಿ ದೇವಾಲಯ ನಿರ್ಮಾಣ ಮಾಡ್ತಾಳೆ. ಬಹಳ ಸುಂದರವಾದ ದೇವಾಲಯ. ಈ ದೇವಾಲಯ ಶ್ರೀಯೊಬ್ಬಳು ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಉದಾಹರಿಸ್ಬೋದು. ದ್ವಾರಪಾಲಕರ ಮತ್ತೊಂದು ಚಿತ್ರ. ಪ್ರತಿಯೊಂದು ದೇವಾಲಯದ ಎಲ್ಲಾ ವಿಭಾಗಗಳಲ್ಲೂ ಅತ್ಯಂತ ಪರಿಣಿತಿಯನ್ನು ನಮ್ಮ ಹೊಯ್ಸಳ ಶಿಲ್ಪಿಗಳು ಹೊಂದಿದ್ರು ಅನ್ನೋದಕ್ಕೆ ಅಲ್ಲಿ ದೇವಾಲಯ ನೋಡಿದ್ರೆ ಗೊತ್ತಾಗುತ್ತೆ. ಯಾವ ವಿಭಾಗನೂ ಉದಾಸೀನ ಮಾಡಿರಲಿಲ್ಲ. ಸ್ತಂಭಗಳಾಗ್ಲಿ, ಬಾಗಿಲವಾಡ ಆಗ್ಲಿ, ಎಲ್ಲ ತಾವು ವಿಶೇಷವಾಗಿ ಶ್ರದ್ಧೆ ವಹಿಸಿ, ಅಲ್ಲದೆ ಬಹಳಷ್ಟು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಿ ಪಾಂಡಿತ್ಯ ಹೊಂದಿದ್ರು ಅನ್ನೋದನ್ನ ನಾವು ಗಮನಿಸ್ಕೋಬಹುದು. ದೇವಾಲಯವನ್ನು ಪ್ರದಕ್ಷಿಣೆ ಮಾಡುವಾಗ ಆ ಒಂದು ವೀಕ್ಷಕನಿಗಾಗ್ಲಿ ಅಥವಾ ಭಕ್ತನಿಗಾಗ್ಲಿ ಅನುಕೂಲ ಆಗುವ, ನೋಡೋದಕ್ಕೆ ಒಂದು ಅದರ ದೇವಾಲಯದ ಸೌಂದರ್ಯ ಆಸ್ವಾದಿಸುವುದಕ್ಕೆ ಜಗತಿ ಮಾಡಿದ್ರು ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ. ಜಗತಿಯನ್ನು ಪ್ರದಕ್ಷಿಣೆ ಮಾಡ್ತಾ ಇದ್ದಾಗೇನೆ ನಾವು ಮೊದಲು ನೋಡೋದು ಅಧಿಷ್ಠಾನ ಪಟ್ಟಿಗೆ. ಅಧಿಷ್ಠಾನ ಪಟ್ಟಿಗೆಗಳಲ್ಲಿ ಕೆಳಗಡೆಯಿಂದ ನಾವು ಆನೆಗಳ ಸಾಲು, ಕುದುರೆಗಳ ಸಾಲು, ಒಂಟೆಗಳ ಸಾಲು, ಹಾಗೂ 4ನೇ ಪಟ್ಟಿಗೆ ಚಿತ್ರಪಟ್ಟಿಗೆ. ಚಿತ್ರಪಟ್ಟಿಗೆ ಅಂದರೆ ರಾಮಾಯಣ ಮಹಾಭಾರತ ಮತ್ತು ಭಾಗವತದ ಚಿತ್ರಣಗಳನ್ನ ಅಥವಾ ಅಷ್ಟದಿಕ್ಪಾಲಕರು ಈ ರೀತಿಯ ಚಿತ್ರಣಗಳನ್ನ ನಾವು ಚಿತ್ರಪಟ್ಟಿಗೆಯಲ್ಲಿ ನಾವು ನೋಡ್ತೀವಿ. ಆನೆಗಳ ಸಾಲು, ಸಿಂಹ ಸಾಲು, ಕುದುರೆಗಳ ಸಾಲು, ರಥಾಬಳ್ಳಿಗಳು ಮತ್ತು ಚಿತ್ರಪಟ್ಟಿಗೆ. ಅವರು ಎಷ್ಟರ ಮಟ್ಟಿಗೆ ಒಂದು ಟೆಕ್ನಿಕ್ ಬಳಸಿದ್ರು ಅಂದ್ರೆ, ನೀವು ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಕಣ್ಣಿನ ನೇರಕ್ಕೆ ರಾಮಾಯಣ ಮಹಾಭಾರತದ ದೃಶ್ಯಾವಳಿಗಳು ಒಂದಾದ ನಂತರ ಒಂದು ಕಾಣುವಂತೆ ಅರೇಂಜ್ ಮಾಡಿದ್ದಾರೆ. ಹೀಗಾಗಿ ನೋಡುಗರಿಗೆ ಒಂದು ರೀತಿಯ ಚಿತ್ರಣದ ತರ ದೃಶ್ಯಾವಳಿಗಳು ಒಂದರ ನಂತರ ಒಂದು ಹಂತ ಹಂತವಾಗಿ ನೋಡುವ ರೀತಿ ವ್ಯವಸ್ಥೆ ಮಾಡಿರೋದನ್ನ ಒಂದು ಸಲ ಪ್ರದಕ್ಷಿಣೆ ಹಾಕಿದರೆ ರಾಮಾಯಣ ಮಹಾಭಾರತ ಭಾಗವತದ ಚಿತ್ರಣ ನಮಗೆ ಕಾಣಸಿಗುತ್ತದೆ. ಇದು ಮಕ್ಕಳಿಗೆ ತೋರಿಸ್ಬೇಕು. ಮಕ್ಕಳು ಕರ್ಕೊಂಡು ಹೋಗಿ ಒಂದೊಂದೇ ಪಟ್ಟಿಗಳಲ್ಲಿರುವ ಸಣ್ಣ ಸಣ್ಣ ಶಿಲ್ಪಗಳಲ್ಲಿ ಅಲ್ಲಿಯ ದೃಶ್ಯಾವಳಿಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಇನ್ನೊಮ್ಮಷ್ಟು ಮಕ್ಕಳಿಗೆ ಇದ್ರ ದೇವಾಲಯಗಳ ಬಗ್ಗೆ ಆಸಕ್ತಿ ಮೂಡುತ್ತೆ ಅಂತಾನೆ ನನ್ನ ಭಾವನೆ. ಮುಂದೆ ಇದು ನೋಡಿ, ಹನುಮಂತ ಸಂಜೀವನಿ ಪರ್ವತನ ತಗೊಂಡು ಬರ್ತಾ ಇರೋದು. ಎಷ್ಟು ಸಣ್ಣ ಚಿತ್ರ ಇದು. ಕೇದಾರೇಶ್ವರ ದೇವಾಲಯ ಹಳೆಬೆಡಿಗೆ ಅತಿ ಸಮೀಪದಲ್ಲಿದೆ. ಹನುಮಂತ ಸಂಜೀವನಿ ಪರ್ವತ ಹತ್ಕೊಂಡು ಬರ್ತಾ ಇದ್ದಾನೆ. ಇದೆಲ್ಲ ಕೆಳಗಿನ ಅಧಿಷ್ಠಾನ ಪಟ್ಟಿಗೆಯ ಚಿತ್ರಗಳು ಬಹಳಷ್ಟು ಇದೆ. ಸಮಯಾಭಾವದಿಂದ ಒಂದೆರಡು ತೋರಿಸಿ ನಾನು ಮುಂದೆ ಕೊಟ್ಟೋಗ್ತೀನಿ. ಇದು ಕೂಡ ಹಾರನಹಳ್ಳಿಯ ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ ದೇವಾಲಯದ ಚಿತ್ರ ಅಧಿಷ್ಠಾನ ಪಟ್ಟಿಗೆ. ಇದರಲ್ಲಿ ನಮಗೆ 1, 2, 3, 7 ಸಾಲುಗಳನ್ನು ನಾವು ಗಮನಿಸ್ತೀವಿ. ಇದು ನೋಡಿ, ರಾಮಾಯಣ ಮಹಾಭಾರತದ ಶಿಲ್ಪಗಳು. ಇದು ಆರಂಭದಲ್ಲಿ ಆನೆಗಳ ಸಾಲು. ಸೋಮನಾಥಪುರದ ಕೇಶವ ದೇವಾಲಯದಲ್ಲಿ ಸುಮಾರು 250 ಆನೆಗಳಿವೆ. ಒಂದು ಆನೆಯ ರೀತಿ ಒಂದಿಲ್ಲ. ಏನಾದರೂ ಒಂದು ಸಣ್ಣ ವ್ಯತ್ಯಾಸನ ಶಿಲ್ಪಿ ಮಾಡಿದ್ದಾನೆ. ಇಲ್ಲಿ ಬಹಳಷ್ಟು ಚಿತ್ರಪಟ್ಟಿಕೆಗಳಿವೆ. ನನಗೆ ಒಂದು ಪ್ರಾಧಾನ್ಯತೆಗಾಗಿ 1-2 ತೋರಿಸ್ತಾ ಇದ್ದೀನಿ ತಪ್ಪಿಗೆ. ಕೆಲವು ಅಧಿಷ್ಠಾನ ಪಟ್ಟಿಕೆಗಳಲ್ಲಿ ಚಿತ್ರಗಳಿರೋದಿಲ್ಲ, ಬರೀ
ಈ ರೀತಿಯ ರಚನೆ ಇರುತ್ತೆ. ಇದನ್ನ ಡೆಂಟಲ್ ಪ್ಯಾಟ್ರನ್ ಅಥವಾ ದಂತ ಪಂಕ್ತಿಗಳು ಅಂತ ಕರೀತಾರೆ. ಈ ರೀತಿಯ ರಚನೆಯನ್ನು ಕೂಡ ನಾವು ನೋಡ್ತೀವಿ. ಇದು ಕೇರ್ಪೇಟೆ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ವೇಣುಗೋಪಾಲ ಅಧಿಷ್ಠಾನ, ಚಂದ್ರಪಟ್ಟಣ ತಾಲೂಕಿನ ಕೇಶವ ದೇವಾಲಯದ ಅಧಿಷ್ಠಾನ. ಚಂದ್ರಪಟ್ಟಣ ಊರೊಳಗಡೆ ನಾವು ಸಾಮಾನ್ಯವಾಗಿ ಚಂದ್ರಪಟ್ಟಣ ಹಾದು ಹೋಗ್ತೀವಿ, ಅಲ್ಲಿ ಅದ್ಭುತವಾದ ಒಂದು ಚೆನ್ನಕೇಶವ ದೇವಾಲಯ ಇದೆ. ಚೆನ್ನಕೇಶವ ದೇವಾಲಯದ ಅಧಿಷ್ಠಾನ. ಮತ್ತೊಂದು ಅಧಿಷ್ಠಾನ ಅರಳುಗುಪ್ಪೆ, ತಿಪ್ಟೂರು ತಾಲೂಕು ಅರಳುಗುಪ್ಪೆಯ ಒಂದು ಚಿತ್ರಗಳು, ಅಧಿಷ್ಠಾನ ಪಟ್ಟಿಕೆಗಳ ಚಿತ್ರಗಳು. ಆಯ್ತಲ್ಲ. ಬಹಳಷ್ಟು ಅದ್ಭುತ ಕೃಷ್ಣನ ಜನನ ಅಲ್ಲಿ ತೊಟ್ಲಲ್ಲಿ ತೂಗ್ತಾ ಇರೋದು ಎಲ್ಲಾನು ನಾವು ಚಿತ್ರಪಟ್ಟಿಕೆಯಲ್ಲಿ ನೋಡ್ತೀವಿ. ಒಂದೆರಡು ಹಾಕ್ಬಿಡಿ, ಒಂದೇ ಒಂದು ತೋರಿಸ್ಬಿಟ್ಟು ಒಂದೆರಡು ತೋರಿಸ್ಬಿಟ್ಟು ಹೋಗ್ಬಿಟ್ಟು ಕ್ಲೋಸ್ ಅಪ್ಸ್ ಇದೆ. ಇದು ಇದು ಅಮೃತಾಪುರದ ಅಮೃತೇಶ್ವರ ದೇವಾಲಯ, ತರೀಕೆರೆ ತಾಲೂಕು. ದ್ರೌಪದಿಯ ವಸ್ತ್ರಾಪರಣದ ದೃಶ್ಯಾವಳಿನ ನಾವು ನೋಡ್ತೀವಿ. ಇದು ಕೂಡ ಈ ರೀತಿಯ ಒಂದು ರಾಮಾಯಣ ಮಹಾಭಾರತ ದೃಶ್ಯಾವಳಿಗಳನ್ನ ನಾವು ಹಳೆಬೀಡು ಹೊಯ್ಸಳರ ದೇವಾಲಯದ ಗಮನಿಸೋದು ನೋಡ್ತೀವಿ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇದು ನೃತ್ಯಕಾರರ ಶಿಲ್ಪಗಳು, ಆನೆಗಳ ಸಾಲು, ಮತ್ತೊಂದು ಈ ರೀತಿಯ ಸೂಕ್ಷ್ಮ ಕೆತ್ತನೆಗಳನ್ನ ಆನೆಗಳನ್ನ ನಾವು ನೋಡ್ತಾ ಇದ್ದೀವಿ. ನೃತ್ಯಕಾರರು, ಕುದುರೆಗಳ ಸಾಲು. ಈ ರೀತಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಗ ಬೇಲೂರಾಗ್ಲಿ ಹಳೆಬೀಡಾಗ್ಲಿ ಹಲವಾರು ದಿನ ಬೇಕಾಗತ್ತೆ. ಅಷ್ಟು ಅದ್ಭುತವಾದ ಚಿತ್ರಕಲೆ ನಮಗೆ ಹೊಯ್ಸಳರು ಬಿಟ್ಟೋಗಿದ್ದಾರೆ. ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಚಿತ್ರಪಟ್ಟ ಅಧಿಷ್ಠಾನ ಪಟ್ಟಿಗಳಾದ ಮೇಲೆ ಮುಂದೆ ನಾವು ನೋಡುವುದೇ ಭಿತ್ತಿಶಿಲ್ಪಗಳು. ದೇವಾಲಯವನ್ನು ಪ್ರದಕ್ಷಿಣೆ ಹಾಕುವಾಗ ನಮಗೆ ನಮ್ಮ ಕಣ್ಣಿನ ನೇರಕ್ಕೆ ದೇವತೆಗಳ ಶಿಲ್ಪಗಳನ್ನ ನಾವು ನೋಡ್ತೀವಿ. ಅದೇ ಭಿತ್ತಿ ಶಿಲ್ಪಗಳು. ಇದು ಲಕ್ಷ್ಮೀ ನರಸಿಂಹ ದೇವಾಲಯ, ಹಾರನಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿರುವ ಅದ್ಭುತವಾದ ಭಿತ್ತಿ ಶಿಲ್ಪ ನೋಡಿ. ಇಲ್ಲಿ ಗಮನಿಸಿ, ಭಿತ್ತಿ ಹೊರಭಾಗದಲ್ಲಿ ದೇವತೆಗಳ ಶಿಲ್ಪಗಳಿರುತ್ತೆ. ಸಾಮಾನ್ಯವಾಗಿ ಹೊಯ್ಸಳರ ದೇವಾಲಯ ಕಲ್ಯಾಣ ಚಾಲುಕ್ಯ ದೇವಾಲಯದಿಂದ ಯಾವ ರೀತಿ ಭಿನ್ನವಾಗಿ ಗುರುತಿಸ್ಕೊಳ್ಳುತ್ತೆ ಅಂದ್ರೆ, ಅದು ದೇವಾಲಯದ ವೈಷ್ಣವ ದೇವಾಲಯದಲ್ಲಿ ಬರುವ ವಿಷ್ಣುವಿನ ಚತುರ್ವಂಶತಿ ಮೂರ್ತಿಗಳು, 24 ಮೂರ್ತಿಗಳು. ವಿಷ್ಣುವಿನ ಮೂರ್ತಿಗಳಲ್ಲಿ ನಮಗೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಹೀಗೆ 24 ಮೂರ್ತಿಗಳನ್ನ ನಾವು ನೋಡ್ತೀವಿ. ಕೇಶವ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದರೆ, ನಾರಾಯಣ ಪದ್ಮಗದ ಈ 24 ವಿಷ್ಣುವಿನ ಮೂರ್ತಿಗಳನ್ನ ಹೆಚ್ಚಾಗಿ ನಾವು ನೋಡ್ತೀವಿ. ಎಷ್ಟು ಮಟ್ಟಿಗೆ ನಮಗೆ ಅವರು ಒಂದು ಶೈಕ್ಷಣಿಕವಾಗಿ ನಮ್ಮನ್ನ ಇದು ಮಾಡ್ತಾರೆ ಅಂದ್ರೆ, ಪ್ರತಿ ಶಿಲ್ಪದ ಕೆಳಗೆ ಬಹಳಷ್ಟು ದೇವಾಲಯಗಳಲ್ಲಿ ಕೇಶವ, ನಾರಾಯಣ, ಮಾಧವ, ಮಧುಸೂದನ ಅಂತ ಹೆಸರು ಕೂಡ ಕನ್ನಡದಲ್ಲಿ ಬರೆದಿದ್ದಾರೆ. ಹಾರನಹಳ್ಳಿಯ ಅದ್ಭುತವಾದ ದೇವಾಲಯ ಲಕ್ಷ್ಮೀ ನರಸಿಂಹ ದೇವಾಲಯ ಒಳಗಡೆ ನೀವು ಹೋಗಿ ನೋಡಿದ್ರೆ ಒಂದು ಬೇರೊಂದು ಲೋಕಕ್ಕೆ ನಿಮ್ಮನ್ನು ತೆರ್ಕೊಳ್ಳುತ್ತೆ. ಅಲ್ಲಿರುವ ವೇಣುಗೋಪಾಲ ಒಂದು ಪರಮಾದ್ಭುತ. ಈ ದೇವಾಲಯ ನಿರ್ಮಾಣ ಮಾಡಿರೋದು ಮಲ್ಲಿತಮ್ಮ ಅಂತ ಒಬ್ಬ ಹೊಯ್ಸಳ ಶಿಲ್ಪಿ. ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇದು ಹಾರನಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯದ ಭಿತ್ತಿ. ಇದು ಕೂಡ ನುಗ್ಗೇಹಳ್ಳಿಯ ಹೊರಭಿತ್ತಿ, ಲಕ್ಷ್ಮೀ ಹೊರಭಿತ್ತಿಯ ಶಿಲ್ಪಗಳು. ಬಹಳಷ್ಟು ಕಡೆ ಈ ರೀತಿಯ ಶಿಲ್ಪಗಳು ಗೋಚರಿಸ್ತದೆ. ಕೆಲವು ಕಡೆ ಶಿಲ್ಪಗಳಿರೋಲ್ಲ, ಸುಮ್ಮನೆ ಪ್ಲೈನ್ ಆಗಿರುತ್ತೆ. ಇದು ಹಾರನಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯದ ಹೊರಭಿತ್ತಿ.
ಹಾಗೆ ಜೈನ ದೇವಾಲಯದಲ್ಲಿ ಕೂಡ ಹೊರಬಿದ್ದಿನಲ್ಲಿ ಶಿಲ್ಪಗಳು ಮಾಡೋದಕ್ಕೆ ಉದಾಹರಣೆ ಶ್ರವಣಬೆಳಗೊಳಕ್ಕೆ 1 ಕಿಲೋಮೀಟರ್ ದೂರದಲ್ಲಿರುವ ಜಿನನಾಥಪುರ. ಇಲ್ಲಿ ಜಿನನ ಮೂರ್ತಿ ಇದೆ. ಬಹಳ ಅದ್ಭುತವಾದ ಸುಂದರವಾದ ದೇವಾಲಯದಲ್ಲಿರುವ ಶಿಲ್ಪಗಳು ಒಳಗಡೆ ಇದೆ. ಇದು ಹೊಯ್ಸಳ ದೇವಾಲಯದ ಹೊರಬೆತ್ತಿಯ ಜಿನಮೂರ್ತಿ. ನೆಕ್ಸ್ಟ್ ವಿಷ್ಣುವಿನ ಮೂರ್ತಿಗಳು ನಾನು ಹೇಳದ್ನಲ್ಲ, ಆ ಥರ ಎಲ್ಲ ಒಂದು ವಿಷ್ಣುವಿನ ಚತುರ್ವಂಶದಿ ಮೂರ್ತಿಗಳು ಮತ್ತು ಶಿವನ ಲೀಲಾ ಮೂರ್ತಿಗಳು ಇದು ಹಳೇಬೀಡಿನ ಕೇದಾರೇಶ್ವರ ದೇವಾಲಯ ಮತ್ತು ಹೊಯ್ಸಳ ದೇವಾಲಯದಲ್ಲಿ ಶಿವನ ಲೀಲಾ ಮೂರ್ತಿಗಳಿವೆ. ಇದು ವಿಷ್ಣುವಿನ ಮೂರ್ತಿಗಳನ್ನ ನಾವು ಅಲ್ಲಿ ನೋಡ್ತೀವಿ. ಇದು ಅಳ್ಳುಗುಪ್ಪೆ, ಮತ್ತೊಂದು ವಿಷ್ಣುವಿನ ಮೂರ್ತಿ ಮತ್ತು ಹೊರಬಿತ್ತಿಯ ಶಿಲ್ಪ. ಈ ಆಯುಧಗಳ ವಿನ್ಯಾಸದಿಂದ ಇದು ಯಾವ ದೇವರು ಅಂತ ನಾವು ಗುರುತಿಸ್ಕೋಬಹುದು. ಶಂಕು ಚಕ್ರ ಗದಾ ಪದ್ಮ ಆದರೆ ಕೇಶವ. ಈ ರೀತಿ ಗೋವರ್ಧನ ಗಿರಿಧಾರಿ, ಅದ್ಭುತವಾದ ಒಂದು ಶಿಲ್ಪ. ಎಷ್ಟು ಸೂಕ್ಷ್ಮ ಕೆತ್ತನೆಗಳು ಮಾಡಿದ್ದಾರೆ ಅಂತ ತಾವು ಗಮನಿಸ್ಬೋದು. ಗೋವರ್ಧನ ಗಿರಿ ಮೇಲಿರುವ ಅಲ್ಲಿ ಗಿಡಗಳು, ಅಲ್ಲಿರೋ ಪ್ರಾಣಿಗಳು ಮತ್ತು ಗೋಪಾಲಕರು, ಗೋವುಗಳು, ಕೃಷ್ಣನ ಗೋವರ್ಧನ ಗಿರಿನ ಎತ್ತಿ ಹಿಡಿದಿರೋದು ಬಹಳ ನೈಜವಾಗಿ ಅತಿ ಸೂಕ್ಷ್ಮ ಕೆತ್ತನೆಯ ಒಂದು ಶಿಲ್ಪ ಅಂದ್ರೆ ಹಳೇಬೀಡಿನ ಗೋವರ್ಧನ ಗಿರಿಧಾರಿ. ಅಲ್ಲಿ ಗಿಡಗಳು, ಅಲ್ಲಿರೋ ಒಂದು ಎಲ್ಲ ಸಂಪೂರ್ಣವಾಗಿ ಒಂದು ಚಿತ್ರಣನ ನಮಗೆ ಮಾಡಿದ್ದಾರೆ ಹೊಯ್ಸಳರು. ನೆಕ್ಸ್ಟ್ ಇದೊಂದು ಶಿಲ್ಪ ಗೋವಿಂದ ವಿಷ್ಣುವಿನ ಚತುರ್ವಂಶದ ಮೂರ್ತಿಗಳಲ್ಲಿ 4ನೇವನು ಗೋವಿಂದ. ಗದಾ ಪದ್ಮ ಶಂಖ ಚಕ್ರದ ಆಗಿರ್ತಾನೆ ಗೋವಿಂದ. ನಾವು ಗಮನಿಸ್ಬೋದು, ಗದಾ ಪದ್ಮ ಶಂಖ ಚಕ್ರ. ಇದು ಸರಸ್ವತಿಯ ಶಿಲ್ಪ. ವೀಣೆ ಕೂಡ ಹೇಳ್ಕೊಂಡಿದ್ದಾಳೆ ಸರಸ್ವತಿ. ಹಳೇಬೀಡಿನ ಕೇದಾರೇಶ್ವರ ದೇವಾಲಯದ ಶಿಲ್ಪ. ಉಮಾಮಹೇಶ್ವರ, ಹಳೇಬೀಡು. ಈ ಸೌಂದರ್ಯ ಬಹಳ ನೋಡಿ, ಅದು ಎಷ್ಟು ಸೂಕ್ಷ್ಮ ಕೆತ್ತನೆ ಅಂದ್ರೆ ಹಲವಾರು ಬಾಹುಗಳಿದ್ದಾಗ ಒಳಗಡೆ ಕಬ್ಬಣ ಬಳಸಿ ಅದನ್ನ ಒಂದಕ್ಕೊಂದು ಸೇರಿಸಿ ನಿರ್ಮಾಣ ಮಾಡಿದ್ದಾರೆ. ಕಾಲನ ವಿಕೋಪ ಅಥವಾ ದಾಳಿಗಳಲ್ಲಿ ಹಲವಾರು ಶಿಲ್ಪಗಳ ನಾಶ ಆಗಿದ್ರು ಇದರ ಸೌಂದರ್ಯಕ್ಕೆ ಏನು ಕೊರತೆ ಇಲ್ಲ. ಮಹೇಶ್ವರ, ಹಳೇಬೀಡು, ಕೇದಾರೇಶ್ವರ. ಕೆಲವು ಕಡೆ ಭಿತ್ತಿಗಳಲ್ಲಿ ದೇವತಾ ಮೂರ್ತಿಗಳು ಇರೋದಿಲ್ಲ. ಕೆಲವು ಪದ್ಮಗಳು, ಬಹುವೃತ್ತಾಕಾರದ ಪದ್ಮಗಳನ್ನ ಬಿಡಿಸಿರ್ತಾರೆ. ಇದಕ್ಕೆ ಉದಾಹರಣೆ ಶಾಂತಿನಾಥ ಬಸ್ದಿ, ಹೆಗ್ಗೆರೆ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಹೆಗ್ಗೆರೆಯ ಶಾಂತಿನಾಥ ಬಸ್ದಿಯಲ್ಲಿ ಈ ರೀತಿಯ ಪದ್ಮಗಳ ವಿನ್ಯಾಸ ಇದೆ. 1000 ಪದ್ಮಗಳಿದೆ ಅಂತ ಹೇಳ್ತಾರೆ. ಅದರಿಂದ ಅದನ್ನ ಪದ್ಮಗಳ ದೇವಾಲಯ ಅಂತ ಕೂಡ ಕರೀತಾರೆ. ಕಮಲದ ದೇವಾಲಯ ಅಂತ ಕರೀತಾರೆ ಸ್ಥಳೀಯರು. ಇದೊಂದು ವಿಷ್ಣುವಿನ ಲಕ್ಷ್ಮೀನಾರಾಯಣ, ಹಾರನಹಳ್ಳಿಯ ಹೊಸಹೊಳಲಿನ ದೇವಾಲಯ. ಲಕ್ಷ್ಮೀನಾರಾಯಣ ಹೊಸಹೊಳಲಿನ ಅದ್ಭುತವಾದ ದೇವಾಲಯ ಇದೆ ಹೊಸಹೊಳಲಿನಲ್ಲಿ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು. ಕೇರ್ಪೇಟೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಹೊಸಹೊಳಲಿನಲ್ಲಿ ಲಕ್ಷ್ಮೀನಾರಾಯಣನ ಮೂರ್ತಿ. ಇದು ಕೂಡ ತ್ರಿಕುಟಾಚಲ. ಇದು ತ್ರಿವಿಕ್ರಮ, ವಿಷ್ಣುವಿನ ಮತ್ತೊಂದು ರೂಪ. 24 ಮೂರ್ತಿಗಳನ್ನ ನಾವು ಸಾಲಾಗಿ ಹೊಯ್ಸಳರ ದೇವಾಲಯದಲ್ಲಿ ನೋಡ್ತೀವಿ. ಅದರಲ್ಲೂ ವೈಷ್ಣವ ದೇವಾಲಯದಲ್ಲಿ ಹಾರನಹಳ್ಳಿ, ಜಾವಗಲ್ಲು, ಅಳಗುಪ್ಪೆ, ಬಹಳಷ್ಟು ಕಡೆ ವಿಷ್ಣುವಿನ 24 ಮೂರ್ತಿಗಳನ್ನ ನಾವು ಸಾಲಾಗಿ ಗಮನಿಸ್ತೀವಿ. ಮತ್ತೊಂದು ಅದ್ಭುತವಾದ ವಿನ್ಯಾಸ ಅಂದ್ರೆ ದೇವಾಲಯದ ಶಿಖರದ ಮೇಲೆ ಇರುವ ಕೈಪಿಡಿ. ಅಲ್ಲಿ ವಿಷ್ಣುವಿನ ದೇವಾಲಯ ಆದ್ರೆ ವಿಷ್ಣುವಿನ ಮೂರ್ತಿಗಳು, ಜಿನ ದೇವಾಲಯ ಆದ್ರೆ ಜಿನ ಮೂರ್ತಿಗಳು, ಶಿವ ದೇವಾಲಯ ಆದ್ರೆ ಶೈವ ಶಿಲ್ಪಗಳನ್ನ ಕೂಡ ಅವರು ಅಳವಡಿಸಿರ್ತಾರೆ. ಅದು ದೇವಾಲಯಕ್ಕೆ ಒಂದು ಸೌಂದರ್ಯವನ್ನು ಹೆಚ್ಚಿಸುತ್ತೆ. ದೇವಾಲಯ ಪ್ರವೇಶಿಸಿದ ಕೂಡಲೇ ನಮಗೆ ಆ ಕೈಪಿಡಿಯ ಮೇಲಿನ ಶಿಲ್ಪಗಳು ಆಕರ್ಷಿಸುತ್ತವೆ. ಇದು ಬಸ್ತಿಹಳ್ಳಿ ಅಂತ ಹಳೇಬೀಡಿಗೆ 2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ಶಾಂತಿನಾಥ ಬಸ್ತಿಯ ಜಿನನ ಮೂರ್ತಿ. ಇಲ್ಲಿ ಇನ್ನೊಂದು ಏನಂದ್ರೆ ಹೊಯ್ಸಳರು ಅಲ್ಲಿ ಜಿನನಿಗೆ ಅವನಿಗೇನು ಅಲಂಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವನು ಪರಿತ್ಯಾಗ ಮಾಡಿರ್ತಾನೆ. ಅದಕ್ಕೆ ಶಿಲ್ಪಿ ಇದನ್ನ ಪ್ರೌಢಿಮೆ ಮೆರಿಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾನೆ, ಅಕ್ಕಪಕ್ಕದಲ್ಲಿರುವ ಚಾಮರದಾರಿಗಳನ್ನ ಅದ್ಭುತವಾಗಿ ಚಿತ್ರಿಸ್ತಾನೆ.
ಇದಕ್ಕೆ ಉದಾಹರಣೆ ಇಲ್ಲಿರುವ ಒಂದು ಶಿಲ್ಪ. ಇದೇ ರೀತಿ ನಾವು ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಸಮೀಪದಲ್ಲಿರುವ ಜಿನನಾಥಪುರದಲ್ಲಿ ಶಾಂತಿನಾಥ ತೀರ್ಥಂಕರ ಇಕ್ಕೆಲಗಳಲ್ಲಿರುವ ಅದ್ಭುತವಾದ ಚಾಮರದಾರ್ಯರಿದ್ದಾರೆ. ಒಂದು 15 ನಿಮಿಷ ಮಾತಾಡ್ಬೋದು, ಮತ್ತೆ 15-20 ನಿಮಿಷ ನಮ್ಗೆ ಫ್ಲೋ ಮತ್ತೊಂದು ಶಿಲ್ಪ ಇದು ನೋಡ್ತಾ ಇದ್ದೀರಾ? ಪ್ರತಿಯೊಂದು ಇದಕ್ಕೂ ಹೋಗ್ಬೇಕು. ಈಗ ಹೇಳಿ. ಅರಳುಗುಪ್ಪೆ, ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆ ಅರಳುಗುಪ್ಪೆಯಲ್ಲಿ ಚೆನ್ನಕೇಶವ ದೇವಾಲಯ ಇದೆ, ಹೊಯ್ಸಳರ ಕಾಲದ. ಅಲ್ಲಿರುವ ಕೈಪಿಡಿಯ ಶಿಲ್ಪ. ಇದು ಹಾರನಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯದ ಪ್ರವೇಶ ದ್ವಾರದ ಮುಖಮಂಟಪದ ಮೇಲಿರುವ ಒಂದು ಕೈಪಿಡಿಯ ಶಿಲ್ಪ ವೇಣುಗೋಪಾಲ. ಎಲ್ಲವೂ ಸೂಕ್ಷ್ಮ ಕೆತ್ತನೆ. ಹೊಯ್ಸಳರ ವಿಶೇಷತೆ ಅಂದ್ರೆ ಸೂಕ್ಷ್ಮ ಕೆತ್ತನೆ. ಇದು ಕೂಡ ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ದುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯದ ಒಂದು ಕೈಪಿಡಿಯ ಶಿಲ್ಪ ನೋಡಿ. ಬಹಳ ಸೊಗಸಾಗಿ ಅದರ ಶಿಲ್ಪಕಲೆಯ ಒಂದು ವಿಶೇಷತೆಯನ್ನು ಇದರಲ್ಲಿ ನಾವು ಗಮನಿಸ್ಕೋಬಹುದು. ಸೂಕ್ಷ್ಮ ಕೆತ್ತನೆಗಳು. ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯದ ಒಂದು ಶಿಲ್ಪ, ಕೈಪಿಡಿಯ ಶಿಲ್ಪ. ದೇವಾಲಯದ ಶಿಖರದ ಮೇಲ್ಗಡೆ ಉದ್ದಕ್ಕೂ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಮಾಡ್ತಾರೆ. ಮುಖ್ಯವಾಗಿ ಅಂದ್ರೆ ಇದು ನೋಡಿ ಬಹಳ ಸುಂದರವಾದ ಒಂದು ಪ್ರವೇಶ ದ್ವಾರದ ಮೇಲಿರುವ ಕೈಪಿಡಿ, ನವರಂಗದ ಮೇಲಿರುವ ಕೈಪಿಡಿಯ ಶಿಲ್ಪ. ಕಾಳಿಯ ಮರ್ದನ, ಹುಲ್ಲೆಕೆರೆ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಹುಲ್ಲೆಕೆರೆಯ ಚೆನ್ನಕೇಶವ ದೇವಾಲಯದ ಬಹಳ ಅದ್ಭುತವಾದ ಕೈಪಿಡಿ. ಒಂದು ಕಡೆ ಬಲರಾಮ ಇದ್ದಾನೆ, ಮತ್ತೊಂದು ಕಡೆ ಕಾಳೆಯ ಪತ್ನಿ ತನ್ನ ಪತಿಯನ್ನು ರಕ್ಷಿಸುವಂತೆ ಕೈ ಮುಗಿದು ಕೇಳ್ಕೊತಾ ಇದ್ದಾಳೆ. ಬಹಳ ಸುಂದರವಾಗಿದೆ. ಅಲ್ಲಿ ಹೋಗಿ ನೋಡ್ಬೇಕು ಇದರ ಸೌಂದರ್ಯನ. ಮತ್ತೊಂದು ಕೈಪಿಡಿ. ಇದೆಲ್ಲ ದೇವಾಲಯ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಜಾಲಾಂಧ್ರ ಒಂದೇ. ಮತ್ತೊಂದು ಅಲಂಕಾರಿಕ ಭಾಗ ಅಂದ್ರೆ ಅದನ್ನ ಆಗಾಗಲೇ ಕಲ್ಯಾಣ ಚಾಲುಕ್ಯರ ಕಾಲದಲ್ಲೂ ಇತ್ತು. ಜಾಲಾಂಧ್ರ, ಕಿಟಕಿ. ಜಾಲಾಂಧ್ರ ಅಂದ್ರೆ ನಾವು ಕಿಟಕಿ ಅಂತ ನಾವೇನು ಹೇಳ್ತೀವಿ ಅದನ್ನ ವಾತಾಯನ ಅಂತ ಕರೀತಾರೆ. ಗಾಳಿ ಬೆಳಕ ಆಡೋದಕ್ಕೆ ಪ್ರತಿಯೊಂದು ಹೊಯ್ಸಳ ದೇವಾಲಯದಲ್ಲೂ ಕಿಟಕಿಗಳು ಮಾಡಿರ್ತಾರೆ. ಕಿಟಕಿಗಳನ್ನ ಅವರು ಸುಮ್ಮನೆ ಸಾಧಾರಣವಾಗಿ ಮಾಡಿರಲ್ಲ, ಬಹಳ ಅಲಂಕೃತವಾಗಿ ಮಾಡಿರ್ತಾರೆ. ಇದು ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯದ ಕಿಟಕಿ. ಅದು ಒಂದು ವಜ್ರಾಕೃತಿ ಆಗಲಿ, ಚೌಕಾಕಾರ ಆಗಲಿ, ವೃತ್ತಾಕಾರದಲ್ಲಾಗಲಿ ಕಿಟಕಿಗಳನ್ನ ಮಾಡಿರೋದನ್ನು ನಾವು ನೋಡ್ತೀವಿ. ಈ ಕಿಟಕಿಯಿಂದ ಪೂರ್ವ ದಿಕ್ಕಿನಿಂದ ಬರುವ ಬೆಳಕು ಒಳಗಡೆ ಪ್ರವೇಶಿಸುತ್ತಲ್ಲ, ಅವಾಗ ಅದರ ಸ್ತಂಭಗಳ ಮೇಲೆ ಬೀಳುತ್ತೆ ಅಥವಾ ದೇವತಾ ಮೂರ್ತಿಗಳ ಮೇಲೆ ಬೀಳುತ್ತೆ. ಅದರ ಸೌಂದರ್ಯ ಅನುಪಮವಾಗಿರುತ್ತದೆ. ಇದು ಹೊಯ್ಸಳರ ಒಂದು ಚಾಕಚಕ್ಯತೆ, ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತೆ ಈ ಕಿಟಕಿಯ ಜಾಲಂಧ್ರಗಳಲ್ಲಿರುವ ರಂಧ್ರಗಳು. ಪ್ರತಿಯೊಂದು ಭಾಗನೂ ಸೂಕ್ಷ್ಮವಾಗಿ ಅವರು ಗಮನಿಸೇ ಮಾಡಿರೋದು. ಯಾವುದನ್ನು ಅವರು ಉದಾಸೀನ ಮಾಡಿಲ್ಲ ಅನ್ನೋದಕ್ಕೆ ಜಾಲಂಧ್ರನ ನಾವು ಉದಾಹರಿಸ್ಬೋದು. ದೇವಾಲಯದ ಮತ್ತೊಂದು ಅಂದವಾದ ಭಾಗ ಅಂದ್ರೆ ದೇವಾಲಯದ ಶಿಖರ. ಸಾಮಾನ್ಯವಾಗಿ ತ್ರಿಕೂಟಾಚಲ ಆದ್ರೆ 3 ಶಿಖರಗಳಿರುತ್ತದೆ, ಏಕಕೂಟದಲ್ಲಿ 1 ಶಿಖರ ಇರುತ್ತದೆ. ಅದು ಈ ರೀತಿಯ ಒಂದು ನಾವು ಶಿಖರದಲ್ಲಿ ಒಂದು ದೇವಾಲಯದ ಸೌಂದರ್ಯದಲ್ಲಿ ಅದರ ಶಿಲ್ಪಕಲೆಯಲ್ಲಿ ಬಹಳಷ್ಟು ಅದನ್ನ ವೈಭವೀಕರಿಸ್ತಾರೆ ಹೊಯ್ಸಳ ಶಿಲ್ಪಿಗಳು. ಈಗ ನಾವು ನೋಡ್ತಿರುವುದು ಮೂಲೆಶಂಕರ ದೇವಾಲಯದ ಭೂಮಿಜ ಶೈಲಿಯ ಶಿಖರ. ತುರುವೇಕೆರೆಯಲ್ಲಿ ಅನೇಕ ದೇವಾಲಯಗಳಿವೆ, ಅದರಲ್ಲಿ ಕೇಶವ ದೇವಾಲಯ ಕೂಡ ಇದೆ. 3ನೇ ನರಸಿಂಹನ ಕಾಲದಲ್ಲಿ ಅಂದ್ರೆ
ಮೂರನೇ ನರಸಿಂಹನ ಕಾಲದಲ್ಲಿ ಒಬ್ಬ ದಂಡನಾಯಕ ನಿರ್ಮಾಣ ಮಾಡಿದ್ದಾನೆ ಈ ದೇವಾಲಯವನ್ನು. ಸೋಮಣ್ಣ ದಂಡನಾಯಕ, ಅವನು ಕೇಶವ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ ಕೂಡ ಅವನೇ ನಿರ್ಮಾಣ ಮಾಡಿರೋದು. ತುರುವೇಕೆರೆಯ ಮೂಲ್ಯಶಂಕರ ದೇವಾಲಯಕ್ಕೆ ಅನೇಕ ದತ್ತಿಗಳು ಬಿಟ್ಟಿರೋದ್ರಿಂದ ಬಹುಶಃ ಸೋಮಣ್ಣ ದಂಡನಾಯಕನೇ ನಿರ್ಮಾಣ ಮಾಡಿದ್ದಾನೆ ಅಂತ ವಿದ್ವಾಂಸರು ಗುರುತಿಸ್ತಾರೆ. ಇದು ಹಾರನಹಳ್ಳಿಯ ಕೇಶವ ದೇವಾಲಯ ಹೊಯ್ಸಳರು ನಿರ್ಮಾಣ ಮಾಡಿರೋ ಒಂದು ಸುಂದರವಾದ ದೇವಾಲಯ. ಈ ದೇವಾಲಯ ಕೂಡ ಇದರ ಮಹಾಶಿಲ್ಪಿ ಮಲ್ಲಿತಮ್ಮ. ಈಗ ಈ ದೇವಾಲಯದ ಶಿಖರ ನಾವು ನೋಡ್ತಾ ಇದ್ದೀವಿ. ಇದು ಬೆಳಗಿನ ಹೊತ್ತಲ್ಲಿ ತೆಗೆದಿರುವ ಚಿತ್ರ, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತೊಂದು ಸುಂದರವಾದ ಶಿಖರ ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ ದೇವಾಲಯ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಹಾರನಹಳ್ಳಿಗೆ ಅತಿ ಸಮೀಪದಲ್ಲಿರುವ ಜಾವಗಲ್ಲಿನಲ್ಲಿ ತ್ರಿಕೂಟಾಚಲ ಲಕ್ಷ್ಮೀ ನರಸಿಂಹ ದೇವಾಲಯದ ಪ್ರಧಾನ ಗರ್ಭಗುಡಿಯ ಶಿಖರ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಸೂಕ್ಷ್ಮ ಕೆತ್ತನೆಗಳು, ಸಣ್ಣ 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 ಶಿಲ್ಪಗಳನ್ನ ಎರಕ ಒಯ್ದಂತೆ ಮಾಡಿ ಅಳವಡಿಸಿರೋದನ್ನ ನಾವು ಇಲ್ಲಿ ನೋಡ್ತೀವಿ. ಭಿತ್ತಿ ಶಿಲ್ಪಗಳ ನಂತರ ಒಂದು ಹಂತದಲ್ಲಿ ದೇವಾಲಯಗಳ ಮಾದರಿಗಳನ್ನ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ದೇವಾಲಯ ಶೈಲಿಗಳನ್ನ ಗುರುತಿಸೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಂತರ ನಮ್ಗೆ ಶಿಖರ, ಅದು ಏಕತಳ, ದ್ವಿತಳ, ತ್ರಿತಳ ಅಂದ್ರೆ 2 ಹಂತ, 3 ಹಂತ, 4 ಹಂತದ ಶಿಖರಗಳನ್ನ ಹೊಯ್ಸಳರು ಅಳವಡಿಸಿದ್ರು. ಇದು ಕೂಡ ಒಂದು ದೇವಾಲಯದ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತೆ. ಒಂದು 10 ನಿಮಿಷ ಮಾತಾಡ್ಬೋದು. ಮಾತಾಡಿ ಸರ್, ಇನ್ನೂ 15 ನಿಮಿಷ. ಓಕೆ, ಪ್ಲಾನ್ ಮಾಡ್ಕೊಳ್ಳಿ. ಓಕೆ. ಕಳಶ ದೇವಾಲಯದ ಮತ್ತೊಂದು ಅಲಂಕಾರ ಭಾಗ ಅಂದ್ರೆ ದೇವಾಲಯದ ಕಳಶ. ಶಿಖರದ ಮೇಲೆ ತುದಿಯಲ್ಲಿ ಕಳಶ ಬರುತ್ತೆ. ಈ ರೀತಿಯ ಕಳಶಗಳು ಸುಸ್ಥಿತಿಯಲ್ಲಿ ಇರುವುದು ಕಡಿಮೆನೆ. ಯಾಕಂದ್ರೆ ಕಾಲನ ಹೊಡೆತ ಆಗ್ಲಿ, ಪ್ರಕೃತಿ ವಿಕೋಪ ಆಗ್ಲಿ, ಅಥವಾ ದಾಳಿಕೋರರಿಂದ ಹಲವಾರು ಶಿಖರದ ಕಳಶಗಳು ನಾಶ ಆಗಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಉಳಿದು ಬಂದಿರುವ ಕಳಶ, ಅದು ಗಮನಿಸಿ, ಒಂದು ರೀತಿಯ ಗಂಟು ಹಾಕಿದಾಗೆ, ನಾಟ್ ಮಾಡಿದಾಗೆ ಅದನ್ನ ಇದು ಮಾಡಿದ್ದಾರೆ. ಶಿಖರದಲ್ಲಿ ಮೇಲ್ಗಡೆ ಅಲಂಕಾರಿಕ ಭಾಗಗಳು. ಇದು ಆನೆಕೆರೆ ಅಂತ, ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಚನ್ನರಾಯಪಟ್ಟಣಕ್ಕೆ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಆನೆಕೆರೆಯ ಚೆನ್ನಕೇಶವ ದೇವಾಲಯದ ಪೂರ್ಣ ಪ್ರಮಾಣದಲ್ಲಿ ಉಳಿದು ಬಂದಿರುವ ಬಹಳ ಸುಂದರವಾದ ಕಳಶನ ನೋಡ್ತಾ ಇದ್ದೀವಿ. ಮೇಲ್ನೆಲೆ ಇದು ಅಲಂಕಾರಗಳ ಕೆತ್ತನೆಗಳು ಎಲ್ಲವೂ ಸುಸ್ಥಿತಿಯಲ್ಲಿರುವುದು ನಿಜಕ್ಕೂ ನಮಗೆ ಅದೃಷ್ಟ ಅಂತಾನೆ ಹೇಳ್ಬೋದು. ಮತ್ತೊಂದು ಹುಲ್ಲೇಕೆರೆಯ ಒಂದು ಕಳಶ, ಒಂದು ಅಲಂಕಾರ ಪ್ರಾಯವಾಗಿರುತ್ತೆ ಇವೆಲ್ಲ. ಬಸರಾಳು, ಇದು ಮಂಡ್ಯ ಜಿಲ್ಲೆ, ಮಂಡ್ಯಗೆ 32 ಕಿಲೋಮೀಟರ್ ದೂರದಲ್ಲಿರುವ ಬಸರಾಳಿನ ಮಲ್ಲಿಕಾರ್ಜುನ ದೇವಾಲಯದ ಒಂದು ಕಳಶ, ಶಿಖರದ ದೇವಾಲಯದ ಕಳಶ. ಇದು ಕೂಡ ಹರಿಹರ ದಂಡನಾಯಕ ಅಂತ, ಹೊಯ್ಸಳ ದಂಡನಾಯಕ, ಅವನು ಸೇವಡರನ್ನು ಗೆದ್ದ ವಿಜಯೋತ್ಸವವಾಗಿ ದೇವಾಲಯ ನಿರ್ಮಾಣ ಮಾಡ್ತಾನೆ. ಬಸರಾಳನ ಮಲ್ಲಿಕಾರ್ಜುನ ದೇವಾಲಯದ ಕಳಶ. ಈಗ ಕಳಶನೆಲ್ಲ ಕೆಲವು ಪ್ರಾತಿನಿಧಿಕವಾಗಿ ನಾನು 2-3 ತೋರಿಸ್ತಾ ಬರ್ತಾ ಇದ್ದೀನಿ. ಯಾಕೆಂದ್ರೆ ಬಹಳಷ್ಟು ಇರೋದ್ರಿಂದ, ಸಮಯಾಭಾವದಿಂದ ದೇವಾಲಯದ ಸ್ವರೂಪನ ಯಾವುದೂ ಬಿಡಬಾರದು ಅನ್ನೋ ಉದ್ದೇಶದಿಂದ 1-2 ಶಿಲ್ಪಗಳು ತೋರಿಸಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ಮತ್ತೊಂದು ಅಲಂಕೃತ ಭಾಗ, ವಿಶ್ವವಿಖ್ಯಾತ ಯಾವುದು ಅಂದ್ರೆ ಮದನಿಕೆಯರ ಶಿಲ್ಪಗಳು. ದೇವಾಲಯದಲ್ಲಿ ಹೊರಗಡೆ ಮತ್ತು ಒಳಗಡೆ, ನಮಗೆ ಬೇಲೂರಿನ ಚೆನ್ನಕೇಶ್ವರ ದೇವಾಲಯದಲ್ಲಿ ಈ ರೀತಿಯ ಮದನಿಕೆಯರ ಶಿಲ್ಪಗಳು ನಾವು ನೋಡ್ತೀವಿ. ಒಟ್ಟು 48 ಶಿಲಾಬಾಲಿಕೆಯರ ಶಿಲ್ಪಗಳು ಇದ್ದವಂತೆ. DVG ಅವರು ತಮ್ಮ ಅಂತಃಪುರ ಗೀತೆಯಲ್ಲಿ ಒಂದೊಂದು ಶಿಲ್ಪಕ್ಕೂ ಒಂದೊಂದು ಇದು ಬರೆದಿದ್ದಾರೆ, ಗೀತೆಗಳು ರಚನೆ ಮಾಡಿದ್ದಾರೆ. ಅದನ್ನು ತಾವೆಲ್ಲ ಗಮನಿಸಿರ್ತೀರ ಸಾಮಾನ್ಯವಾಗಿ. ಇದು ಏನಂದ್ರೆ, ಈ ಶಿಲಾಬಾಲಿಕೆಯರನ್ನ ಯಾವ ರೀತಿ ಒಂದು ಟೆಕ್ನಿಕ್ ಆಗಿ ಬಳಸಿದ್ದಾರೆ ಅಂದ್ರೆ, ದೇವಾಲಯದ ಭಿತ್ತಿಯ ನೀರು ಗೋಡೆಗೆ ಬೀಳಬಾರ್ದು ಅಂತ ಮುಂಚಾಚೆ ರಚನೆ ಮಾಡಿದ್ರು. ಆ ಮುಂಚಾಚೆಗೆ ಒಂದು ಒದೆಗಲ್ ಕೊಡ್ಲೇಬೇಕಲ್ವಾ, ಒದೆಗಲ್ನೇ ಅವರು ಶಿಲಾಬಾಲಿಕೆಯರಾಗಿ ಕನ್ವರ್ಟ್ ಮಾಡ್ಬಿಟ್ರು.
ಈ ರೀತಿಯ ಒಂದು ಇಂಜಿನಿಯರಿಂಗ್ ಟೆಕ್ನಾಲಜಿನ ಅವರು ಬಹಳ ಕಡೆ ಬಳಸಿದ್ದಾರೆ. ಇದು ಶುಕಭಾಷಿಣಿ ಅಂತ ವಿಶ್ವವಿಖ್ಯಾತ ಗಿಣಿಯ ಜೊತೆ ಮಾತನಾಡುತ್ತಿರುವ ಒಂದು ಶಿಲಾಬಾಲಿಕೆ. ಬಳ್ಳಿಗಾವೆಯ ದಾಸೋಜ, ಇಲ್ಲಿರುವ ಶಿಲಾಬಾಲಿಕೆಯಲ್ಲಿ ಸುಮಾರು 16 ಶಿಲ್ಪಗಳನ್ನ ಬಳ್ಳಿಗಾವೆಯ ದಾಸೋಜ ಮಾಡ್ದ ಅಂತ ತನ್ನ ಶಾಸನ ಹಾಕೊಂಡಿದ್ದಾರೆ ಕೆಳಗಡೆ. ಅವನು ಬಳ್ಳಿಗಾವೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ. ಅವನು ನಾಟ್ಯ ರಾಣಿ ಶಾಂತಲೆಯ ತವರೂರು ಬಳ್ಳಿಗಾವೆ. ಬಹುಶಃ ಅವಳು ಬಳ್ಳಿಗಾವೆಯಿಂದ ಶಿಲ್ಪಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ದೇವರ ನಿರ್ಮಾಣ ಮಾಡ್ದ ಅಂತ ನಾವು ಖಚಿತವಾಗಿ ಹೇಳ್ಬೋದು. ಹಲವಾರು ಶಿಲ್ಪಿಗಳು, 10 ಶಿಲ್ಪಿಗಳು ನಮಗೆ ಬೇಲೂರು, ಹಳೇಬೀಡು, ಹಾರ್ನಹಳ್ಳಿ, ಜಾವಗಲ್ಲು, ನುಗ್ಗೇಹಳ್ಳಿ ಕಡೆ ಈ ಶಿಲ್ಪಿಗಳ ಹೆಸರು ಬರುತ್ತೆ. ಇದು ಬಳ್ಳಿಗಾವೆಯ ದಾಸೋಜ ನಿರ್ಮಾಣ ಮಾಡಿರುವ ಶಿಲಾಸುಂದರಿ ಶುಕಭಾಷಿಣಿ. ಮತ್ತೊಂದು ಶಿಲಾಸುಂದರಿ, ಅದು ತನ್ನ ಚೌರಿ ತಲೆಯ ಜಡೆನ ಇದು ಮಾಡ್ಕೋತಾ ಇರೋದು, ನೀರಲ್ಲಿ ನೆಂದಿರೋದು, ಹನಿಗಳು ಕೂಡ ಬಿಡಿಸಿದ್ದಾರೆ, ಸಣ್ಣ ಸಣ್ಣ ನೀರಿನ ಹನಿಗಳು ಕೂಡ ಅದು ಕೆಳಗಡೆ ಬಿಡಿಸಿದ್ದಾರೆ. ಮತ್ತೊಂದು ಸುಂದರವಾದ ಶಿಲಾಬಾಲಕಿ ಬೇಲೂರಿನ ಚೆನ್ನಕೇಶ್ವರ ದೇವಾಲಯದ ನವರಂಗದಲ್ಲಿದೆ. ಅಲ್ಲಿ 4 ಸ್ತಂಭಗಳಲ್ಲಿ ಎಲ್ಲ ಕಡೆ ಶಿಲಾಬಾಲಕೆ ಇದೆ. ಅಲ್ಲಿ ಮೇಲ್ಗಡೆ ತಾವು ನೋಡಿ ಒಂದು ಸಣ್ಣ ಒಂದು ಕೋತಿ ಚಿತ್ರ ಕೂಡ ಬಿಡಿಸ್ತಾರೆ, ವಾನರನ ಒಂದು ಶಿಲ್ಪ ಕೂಡ ಬಿಡಿಸ್ತಾರೆ. ಅಂದ್ರೆ ಎಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಅವ್ರು ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಶಿಲಾಬಾಲಕಿಯರು ನಾವು ಗಮನಿಸ್ಕೋಬಹುದು. ನೋಡಿ ಇಲ್ಲಿ ಕಾಣ್ತಾ ಇದೆ, ತಮ್ಮ ಗಮನಿಸಿ ನೋಡಿ. ಒಂದು ಸಣ್ಣ ಒಂದು ಕಪಿಯ ಶಿಲ್ಪಗಳು ಇದೆ, ಮತ್ತೆ ಸುತ್ತಲೂ ಕೂಡ ಅಲ್ಲಲ್ಲೇ ಹಲವಾರು ಕಪಿಗಳು ಇದೆ, ಶಿಲ್ಪಗಳು ಕೂಡ ಸೂಕ್ಷ್ಮವಾಗಿ ನಿರ್ಮಾಣ ಮಾಡಿದ್ದಾರೆ. ಒಂದು ರೀತಿಯ ಎರಕ ಒಯ್ದಂತೆ ಮೋಲ್ಡಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ಪರಿಣಿತಿ, ಬಹಳಷ್ಟು ಸೂಕ್ಷ್ಮ ಕೆತ್ತನೆಗಳಿಗೆ ಹೆಚ್ಚು ಅವಕಾಶ ಹೊಯ್ಸಳ ಶಿಲ್ಪಿಗಳು ಇಲ್ಲಿಗೆ ದೊರೆತಿದೆ. ಅವರು ಬಳಸುವ ಕಲ್ಲು ಇದಕ್ಕೆ ಕಾರಣ. ಗ್ರಾನೈಟ್ ಬಳಸಿಲ್ಲ ಅವರು ಬಳಸಿರೋದು ಬಳಪದ ಕಲ್ಲು. ಮತ್ತೊಂದು ಶಿಲಾಸುಂದರಿ, ಇದು ದರ್ಪಣ ಸುಂದರಿ, ಮತ್ತೊಂದು ಸುಂದರವಾದ ಶಿಲ್ಪ. ಇದು ಎಲ್ಲ ಕಡೆ ಬಳಸ್ತಾರೆ. ಇದು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡ್ಕೊಳ್ತಿರೋ ಸುಂದರಿ ಬಲಗೈನಲ್ಲಿ ತಿಲಕ ಇಟ್ಕೊಳ್ಳೋದಕ್ಕೆ ಸಿದ್ಧಳಾಗಿದ್ದಾಳೆ. ಇದು ಕೂಡ ಒಂದು ಸುಂದರವಾದ ಶಿಲಾಸುಂದರಿ ಬೇಲೂರು. ಇದೇ ರೀತಿ ನಮಗೆ ಕೆಲವು ಕಡೆ ಶಿಲಾಸುಂದರಿಯರ ಶಿಲ್ಪಗಳು ಇದೆ. ಆದರೆ ನಮಗೆ ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯದಲ್ಲಿ ಕೂಡ 16 ಶಿಲಾಸುಂದರಿ ಇದ್ದರಂತೆ. ಈಗ ಅದರಲ್ಲಿ ಸುಮಾರು 1935 ಆರ್ಕಿಯಾಲಜಿಕಲ್ ರಿಪೋರ್ಟ್ ವೇಳೆಗೆ 8 ಶಿಲಾಸುಂದರಿ ವಿಗ್ರಹಗಳನ್ನು ಕದ್ಬಿಟ್ಟಿದ್ರು. ಇತ್ತೀಚೆಗೆ ಒಂದು 7-8 ವರ್ಷಗಳ ಹಿಂದೆ ಮತ್ತೆ 5 ಶಿಲಾಸುಂದರಿಯರ ವಿಗ್ರಹಗಳು ಕಳವಾಯಿತು. ಈಗ ಅಲ್ಲಿ 4-5 ಶಿಲಾಸುಂದರಿಯರು ಉಳ್ಕೊಂಡಿದ್ದಾರೆ. ಇದು ಕೂಡ ಬೇಲೂರಿನ ಚೆನ್ನಕೇಶ್ವರ ದೇವಾಲಯದ ಶಿಲಾಬಾಲಿಕೆಯರಷ್ಟೇ ಸುಂದರವಾಗಿದೆ. ಇದೇ ರೀತಿ ಉಂಡಿಗನಾಳ್, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಉಂಡಿಗನಾಳಲ್ಲಿ ಒಂದು ಶಿಲಾಸುಂದರಿಯ ವಿಗ್ರಹ ಇತ್ತಂತೆ, ಅದು ಕೂಡ ಕಳವಾಗಿದೆ. ಮತ್ತೆ ಮರಳೆಯ ಚೆನ್ನಕೇಶ್ವರ ದೇವಾಲಯದಲ್ಲಿ ಇದ್ದ ಶಿಲಾಸುಂದರಿಯ ಎಲ್ಲಾ ವಿಗ್ರಹಗಳನ್ನು ಅಪಹರಿಸಿದ್ದಾರೆ. ನಮ್ಮ ಸಂಸ್ಕೃತಿ ಎಲ್ಲ ನಾಶ ಆಗ್ತಾ ಇದೆ. ಅದನ್ನ ನಾವು ಜಾಗೃತರಾಗಲಿಲ್ಲ ಅಂದ್ರೆ ಹಲವಾರು ಶಿಲ್ಪಗಳು ನಮಗೆ ಛಾಯಾಚಿತ್ರದಲ್ಲಿ ಮಾತ್ರ ಉಳ್ಕೊಂಡ್ಬಿಡುತ್ತೆ. ಮತ್ತೊಂದು ಶಿಲಾಸುಂದರಿ, ಮದನಿಕೆಯರು ಅಂತ ನಾವು ಶಿಲಾಸುಂದರಿಯನ್ನ ಕರೀತಾರೆ. ದೇವಾಲಯದ ಶಿಖರದ ಮುಂದಿನ ಭಾಗ ಸುಖನಾಸಿ. ಇದು ಶುಕನಾಶಿ ಅಂತ, ಅಂದ್ರೆ ಗಿಣಿಯ ಮೂಗು ಯಾವ ರೀತಿ ಇರೋದು ಅದೇ ರೀತಿ ಅದು ಶುಕನಾಶಿ ಅಂತ, ಸುಖನಾಸಿ ಅಂತ ಲೋಕಾರೂಢಿಯಲ್ಲಿ ಕರೀತಾರೆ. ಇದು ಅರಸೀಕೆರೆ ತಾಲೂಕು ಹುಲ್ಲೆಕೆರೆಯ ಚೆನ್ನಕೇಶ್ವರ ದೇವಾಲಯದ ಸುಖನಾಸಿ ಮುಂಭಾಗ. ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿರುವ ವಿಷ್ಣು ದೇವಾಲಯದ ಪ್ರಧಾನ ಗರ್ಭಗುಡಿಯ ಮೂರ್ತಿಯನ್ನೇ ಸುಖನಾಸಿಯ ಮುಂದಿನ ಮೂರ್ತಿಯಲ್ಲಿ ಅಳವಡಿಸೋದು ವಾಡಿಕೆ. ಮತ್ತೊಂದು ಸುಖನಾಸಿಯ ಪಾರ್ಶ್ವನಾಟ. ಇದು ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ ದೇವಾಲಯದ ಸುಖನಾಸಿ. ಇದೊಂದು ಶಿಲ್ಪ, ಸುಖನಾಸಿ ಶಿಲ್ಪ, ಬಸರಾಳಿನ ಮಲ್ಲಿಕಾರ್ಜುನ ದೇವಾಲಯದ್ದು. ಎರಡಿದೆ ಅನ್ಸುತ್ತಲ್ಲ, ಇನ್ನ ದೇವಾಲಯದ ಮತ್ತೊಂದು ಸೌಂದರ್ಯಪೂರ್ಣ ಭಾಗ ಅಂದ್ರೆ ವಿತಾನ, ಭುವನೇಶ್ವರಿಂದ ಕರೀತಾರೆ. ಚಜ್ಜದ ಕೆಳಗಿನ ಒಳಚಜ್ಜ ಒಳಭಾಗ
ಅಲ್ಲಿ ಸೂಕ್ಷ್ಮವಾಗಿ ಕೆತ್ತಿರುವ ವಿಧಾನಗಳು ಮಾಡಿರ್ತಾರೆ. ಅದರಲ್ಲಿ ಬಹುವೃತ್ತಾಕಾರ ಆಗಲಿ, ಚೌಕಾಕಾರ ಆಗಲಿ, ಬಹಳಷ್ಟು ಸುಂದರವಾದ ಭಾಗ ಅಂದರೆ ವಿಧಾನ. ತಲೆ ಎತ್ತಿ ನೋಡಿದರೆ ಅದರ ಸೌಂದರ್ಯ ನಮಗೆ ಗೋಚರಿಸುತ್ತದೆ. ಇದು ನಿಟ್ಟೂರಿನ ಶಾಂತಿನಾಥ ಬಸ್ತಿಯ ಒಂದು ವಿಧಾನ. ಇಲ್ಲಿ ನೃತ್ಯ ಮಾಡ್ತಿರೋನು ದೇವೇಂದ್ರ, ಜಿನಬಸ್ತಿ, ಶಾಂತಿನಾಥ ಬಸ್ತಿ ಇಲ್ಲಿರುವ ವಿಧಾನ. ಇದು ನೋಡಿ ಎಷ್ಟು ಸೂಕ್ಷ್ಮ ಕೆತ್ತನೆಗಳಿವೆ. 4 ದಿಕ್ಕುಗಳಲ್ಲಿರುವ ಪದ್ಮಗಳು, ಬಹುಪದ್ಮಗಳು ಎಲ್ಲವೂ ಬಹಳ ಆಕರ್ಷಕವಾಗಿದೆ. ಇದನ್ನು ಕೂಡ ಧರ್ಮಸ್ಥಾನ ಟ್ರಸ್ಟಿಂದ ಜೀರ್ಣೋದ್ಧಾರ ಮಾಡಿ ದೇವಾಲಯನ ಉಳಿಸಿದ್ದಾರೆ. ವಿಧಾನದಲ್ಲಿ ಸಾಮಾನ್ಯವಾಗಿ ಒಂದು ವೃತ್ತಾಕಾರ ಬಹುಪದ್ಮಗಳ ಜೊತೆಯಲ್ಲಿ ಸಮತಳ ವಿತಾಣ ಅಂತ ಕರೀತಾರೆ. ಸಮತಳ ವಿತಾಣ ಅಂದ್ರೆ ಫ್ಲಾಟ್ ಆಗಿರುತ್ತೆ. ಅದರಲ್ಲಿ ಮಧ್ಯದಲ್ಲಿ ನಟರಾಜ ಇರ್ತಾನೆ, ಸುತ್ತಲೂ ಅಷ್ಟ ದಿಕ್ಪಾಲಕರು ಅವರವರ ವಾಹನದ ಮೇಲೆ ಇರ್ತಾರೆ ಪತ್ನಿ ಸಮೇತರಾಗಿ. ಇದು ಬೇಲೂರಿನ ಚೆನ್ನಕೇಶ್ವರ ದೇವಾಲಯದ ವಿತಾನದಲ್ಲಿರುವ ಜಿಂಕೆಯ ವಾಹನ ಅಂದ್ರೆ ವಾಯುವಿನ ಶಿಲ್ಪವನ್ನು ನೋಡ್ತಾ ಇದೀವಿ. ಅಷ್ಟ ದಿಕ್ಪಾಲಕರು ಅವರವರ ದಿಕ್ಕಲ್ಲಿರ್ತಾರೆ. ಪೂರ್ವಕ್ಕೆ ಇಂದ್ರ, ಪಶ್ಚಿಮಕ್ಕೆ ಯಮ, ಈ ರೀತಿ ಆಗ್ನೇಯಕ್ಕೆ ಅಗ್ನಿ, ಈ ರೀತಿ ಅವರವರ ವಾಹನಗಳಲ್ಲಿ ಅಷ್ಟದಿಕ್ಪಾಲಕರು ಇರೋದನ್ನ ನಾವು ಹೊಯ್ಸಳ ದೇವಾಲಯದಲ್ಲಿ ನೋಡ್ತೀವಿ. ಮತ್ತೊಂದು ಅಷ್ಟದಿಕ್ಪಾಲಕರ ವಿಧಾನ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇದು ಬಹಳ ಅದ್ಭುತವಾದ ಪ್ರಧಾನ ನವರಂಗದಲ್ಲಿರುವ ಬೇಲೂರಿನ ಚೆನ್ನಕೇಶ್ವರ ದೇವಾಲಯದಲ್ಲಿರುವ ವಿಧಾನ ಭುವನೇಶ್ವರದಲ್ಲಿರುವ ಲಕ್ಷ್ಮೀ ಉಗ್ರ ನರಸಿಂಹನ ಶಿಲ್ಪ ನವರಂಗದ ಮಧ್ಯದಲ್ಲಿ ಇದೆ. ಇದು ಬಹಳಷ್ಟು ಸೂಕ್ಷ್ಮ ಕೆತ್ತನೆ. ಆ ಸಣ್ಣ ಶಿಲ್ಪದಲ್ಲಿ ಶಿಲ್ಪಿ ತನ್ನೇನೇನು ಸಾಧ್ಯನೋ ಅಷ್ಟನ್ನು ಕೆತ್ತಿ ಇಟ್ಬಿಟ್ಟಿದ್ದಾನೆ. ಇದು ಉಗ್ರ ನರಸಿಂಹ, ಬೇಲೂರಿನ ಚೆನ್ನಕೇಶ್ವರ ದೇವಾಲಯದ ನವರಂಗದ ಪ್ರಧಾನ ವಿಧಾನ. ನೆಕ್ಸ್ಟ್ ಶಿಲೆನಲ್ಲೇನೆ ಕರುಳು ಕೂಡ ಮಾಡಿದ್ದಾರೆ ನೋಡಿ. ಅದು ರಿಂಕಲ್ಸ್ ತರ ಸುತ್ತಕೊಂಡಿರೋದು ಎಷ್ಟು ಅದ್ಭುತವಾಗಿರೋದು ಶಿಲ್ಪದಲ್ಲೇ ಗೊತ್ತಾಗುತ್ತೆ. ಹೊಯ್ಸಳರು ರಾಜರುಗಳಾಗ್ಲಿ ಅವರು ಶಿಲ್ಪಿಗಳಿಗೆ ಬಹಳ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಭೂಮಿ ಕೊಡೋದು ಎಲ್ಲ ಮಾಡಿ ಅವ್ರನ್ನ ಉತ್ತೇಜನ ಕೊಡ್ತಾ ಇದ್ರು. ಹಲವಾರು ಶಾಸನಗಳಲ್ಲಿ ಹೊಯ್ಸಳ ಶಿಲ್ಪಿಗಳಿಗೆ ಏನೇನು ದಾನ ಕೊಟ್ಟರು ಏನು ಅನ್ನೋದನ್ನ ಒಂದ್ ಕಡೆ ಇದರಲ್ಲಿ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯದ ಶಿಲ್ಪಿ ಮಲ್ಲೋಜ ಮತ್ತು ಮತ್ತೊಬ್ಬನಿಗೆ ಕೆರೆ ಪಕ್ಕದಲ್ಲಿ ಫಲವತ್ತಾದ ಭೂಮಿ ಕೊಟ್ಟೆ ಅಂತ ಹೇಳ್ತಾನೆ. ಅಂದ್ರೆ ಅವರ ಜೀವನ ನಿರ್ವಹಣೆ ಕೂಡ ನಮ್ಮ ರಾಜರುಗಳಲ್ಲಿ ಬಹಳ ಸಹಕಾರ ನೀಡ್ತಾ ಇದ್ರು. ಇದು ಶಾಂತಿಗ್ರಾಮ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಗೆ ಹಾಸನಕ್ಕೆ ಒಂದು 20 ಕಿಲೋಮೀಟರ್ ದೂರದಲ್ಲಿ ಮೈಸೂರು ಹಾಸನ ರಸ್ತೆಯಲ್ಲೇ ಇದೆ. ಇಲ್ಲಿರುವ ವರದಾ ಯೋಗ ನರಸಿಂಹ ಅಂತ ಯಾಕೆ ಕರೀತಾರೆ ಅಂದ್ರೆ ಗರ್ಭಗುಡಿಯಲ್ಲಿ ಯೋಗ ನರಸಿಂಹ ಬಲಗೈನಲ್ಲಿ ಚಕ್ರ ಇಲ್ಲ, ಬಲಗೈನಲ್ಲಿ ಶಂಕು ಇದೆ. ಸಾಮಾನ್ಯವಾಗಿ ಯೋಗ ನರಸಿಂಹನ ಅಥವಾ ಲಕ್ಷ್ಮೀ ನರಸಿಂಹನಲ್ಲಿ ಬಲಗೈನಲ್ಲಿ ಚಕ್ರ ಇರುತ್ತೆ, ಇಲ್ಲಿ ಚಕ್ರ ಇಲ್ಲ. ಇದು ಗರ್ಭಗುಡಿಯ ಮೂರ್ತಿ ಅಲ್ಲ, ವಿತಾನದ ಮೂರ್ತಿ. ಇಲ್ಲಿ ನವನಾರಸಿಂಹರಿದ್ದಾರೆ. ಕರ್ನಾಟಕದಲ್ಲಿ ವಿತಾನದಲ್ಲಿ 9 ನರಸಿಂಹರ ಶಿಲ್ಪಗಳಿರುವ ಏಕೈಕ ವಿತಾನ ಅಂದ್ರೆ ಅದು ಶಾಂತಿಗ್ರಾಮದ ಯೋಗ ನರಸಿಂಹ ದೇವಾಲಯ. ಅಚಲಾನಂದ ದಾಸರು ಅನ್ನೋರು 2ನೇ ವೀರಬಲ್ಲಾಳನ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣ ಮಾಡಿದ್ದಕ್ಕೆ ನಮಗೆ ಶಾಸನದಲ್ಲಿ ಲಭ್ಯ ಇದೆ. ಇಲ್ಲಿ ಮತ್ತೊಂದು ದೇವಾಲಯನ ಶಾಂತಲೆಯ ತಂದೆ ಮಾರಸಿಂಗಮ್ಮಯ್ಯ ನಿರ್ಮಾಣ ಮಾಡಿದ್ದಾನೆ, ಧರ್ಮೇಶ್ವರ ಅಂತ. ಶಾಸನದಲ್ಲಿ ಶಾಂತಲೆ ಮತ್ತು ವಿಷ್ಣುವರ್ಧನ ಆ ದೇವಾಲಯಕ್ಕೆ ದತ್ತಿ ಬಿಟ್ಟಿರೋದಕ್ಕೆ ನಮಗೆ ಮಾಹಿತಿ ದೊರೆಯುತ್ತದೆ. ಇದು ಮತ್ತೊಂದು ವಿಧಾನ ಮಾಚಲಘಟ್ಟ ಅಂತ. ಮಾಚಲಘಟ್ಟ ನಾಗಮಂಗಲ ತಾಲೂಕು, ನಾಗಮಂಗಲದಿಂದ ಒಂದು 18 ಕಿಲೋಮೀಟರ್ ದೂರದಲ್ಲಿದೆ, ಮಂಡ್ಯ ಜಿಲ್ಲೆ. ಇದು ಒಂದು ಅದ್ಭುತವಾದ ಬಹುವೃತ್ತಾಕಾರದ ವಿಧಾನ. ಮಧ್ಯದಲ್ಲಿ ಬಾಳೆ ಮೊಗ್ಗು ಅಥವಾ ಕಮಲದ ರೀತಿಯ ಒಂದು ಇಳೆ ಬಿಟ್ಟಿರ್ತಾರೆ. ಬಹುಶಃ ಇದು ಯಾವುದೊಂದು ಟೆಕ್ನಿಕಲ್ ಮಾಡಿದ್ದಾರೆ ಅನ್ಸುತ್ತೆ. ನಾವು ನವರಂಗದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡ್ರೆ ನಮ್ಮ ತಲೆಗೆ ನೇರವಾಗಿ ಈ ರೀತಿ ಒಂದು ಪಾಯಿಂಟ್ ಬರುತ್ತೆ. ಏನೋ ಒಂದು ಎನರ್ಜಿ ಎಮಿಟ್ ಆಗೋದಕ್ಕೆ ಮಾಡಿರ್ಬೋದು ಅಂತ ಕೆಲವು ವಿದ್ವಾಂಸರು ಇದನ್ನ ಒಂದು ಅರ್ಥೈಸಿದ್ದಾರೆ. ನೆಕ್ಸ್ಟ್ ಮತ್ತೊಂದು ಬಹುವೃತ್ತಾಕಾರದ ವಿಧಾನ. ಇದು ಅಗ್ರಹಾರ ಬೆಳಗೊಳ್ಳಿ ಅಂತ, ಚನ್ನರಾಯಪಟ್ಟಣ ತಾಲೂಕು. ಇಲ್ಲಿ ಬಣ್ಣಗಳು ಕೂಡ ಬಳಸಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಬಹುಶಃ ಆ ಕಾಲದಲ್ಲಿ ಇದು ರಚನೆ ಮಾಡಿ ಅದಕ್ಕೆ ವರ್ಣಗಳು ಕೂಡ ಲೇಪನ ಮಾಡ್ತಿದ್ರು ಅನ್ನೋದಕ್ಕೆ ಇಲ್ಲಿರೋ ವಿಧಾನ ನಾವು ಗಮನಿಸಬಹುದು. ಇದು ಕೂಡ ಬಹಳ ಸುಂದರವಾದ ದೇವಾಲಯ. ಅಗ್ರಹಾರ ಬೆಳಗೊಲಿ ಕೇಶವ ದೇವಾಲಯ ಚನ್ನರಾಯಪಟ್ಟಣಕ್ಕೆ ಸುಮಾರು ಒಂದು 20 ಕಿಲೋಮೀಟರ್ಲಿ, ನುಗ್ಗೇಹಳ್ಳಿಗೆ ಒಂದು 5-6 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೊಂದು ಮತ್ತೊಂದು ಭುವನೇಶ್ವರಿ. ಇದು ಪಂಚಲಿಂಗೇಶ್ವರ ದೇವಾಲಯ ಗೋವಿಂದನಹಳ್ಳಿ. ಇದು ಮತ್ತೊಂದು ಇದು ಕುಬೇರ ವಿತಾನ ಶಿಲ್ಪ ಹಳೇಬೀಡು.
ಇದು ನಿಟ್ಟೂರಿನ ಶಾಂತಿನಾಥ ಬಸ್ತಿಯ ಪ್ರಧಾನ ವಿಧಾನದ ಇರುವ ನರ್ತಿಸುತ್ತಿರುವ ದೇವೇಂದ್ರ. ಒಂದೊಂದು ವಿಭಾಗಗಳಲ್ಲೂ ಎಷ್ಟೊಂದು ಸೌಂದರ್ಯ ನಾವು ನೋಡ್ತೀವಿ ನೋಡಿ. ಸ್ತಂಭ, ಒಂದೆರಡು ಸ್ತಂಭ, ಎರಡು ಹೇಳ್ಕೊಂಡು ಹೋಗಿ. ಸ್ತಂಭಗಳಲ್ಲಿ ಕೂಡ ಅಲಂಕಾರಿಕ ಸ್ತಂಭಗಳು ಮಾಡ್ತಾ ಇದ್ರು. ಇದ್ರಲ್ಲಿ ನೋಡಿ, ಇದನ್ನ ನರಸಿಂಹ ಸ್ತಂಭ ಅಂತ ಕರೀತಾರೆ ಬೇಲೂರಲ್ಲಿ. ಇಲ್ಲಿ ನರಸಿಂಹನ ಪುಟ್ಟು ವಿಗ್ರಹ ಇದೆ, ಇದಕ್ಕೆ ನರಸಿಂಹ ಸ್ತಂಭ ಅಂತ ಕರೀತಾರೆ. ಬಹಳ ಸೂಕ್ಷ್ಮ ಕೆತ್ತನೆಗಳ ಸ್ತಂಭಗಳು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ರು. ಇದರಲ್ಲಿ ಕೆಲವು ತಿರುಗಣೆಯಿಂದ ಮಾಡಿ ಲೇತ್ ಟರ್ನಡ್, ಇದು ಬೇಡ ಮುಂದಕ್ಕೂ ನೋಡಿ, ಇದು ತಿರುಗಣೆ ಮಾಡಿದ್ದು. ತಿರುಗಣೆ ಅಂದ್ರೆ ಲೇತ್ ಅನ್ನ ಬಳಸಿ ಅದನ್ನ ರೌಂಡ್ ವೃತ್ತಾಕಾರ ಮಾಡಿ ಸ್ತಂಭಗಳು ಮಾಡ್ತಿರೋದಕ್ಕೆ ಉದಾಹರಣೆ ಬೇಲೂರಿನ ಒಂದು ಸ್ತಂಭ. ಹೀಗೆ ಸ್ತಂಭಗಳಲ್ಲಿ ಕೂಡ ಅವರು ತಮ್ಮ ಸೌಂದರ್ಯ ಅಥವಾ ಒಂದು ಕಲೆನ ಮೆರಿತಾ ಇದ್ರು. ಕೆಲವು ಸ್ತಂಭಗಳಲ್ಲಿ ಅಲಂಕಾರಿಕ ಪಟ್ಟಿಗಳಿರುತ್ತೆ, ಕೆಳಗಡೆ ಕೆಲವು ದೇವತೆಗಳ ಮೂರ್ತಿಗಳು ಕೂಡ ನಾವು ನಿರ್ಮಾಣ ಮಾಡಿರ್ತಾರೆ. ಅದಕ್ಕೆ ಕೈದಾಳದ ಗಂಗಾಧರೇಶ್ವರ ದೇವಾಲಯದ ಅಡಿ ಭಾಗದಲ್ಲಿ ಹಲವಾರು ದೇವತೆಗಳ ಮೂರ್ತಿಗಳನ್ನ ನೋಡ್ತೀವಿ. ಹಾಗೆ ಮೇಲಿನ ಪಟ್ಟಿಕೆಗಳಲ್ಲಿ ಕೆಲವು ರಾಮಾಯಣದ ದೃಶ್ಯಾವಳಿಗಳನ್ನ ನಾವು ಕೆತ್ತಿರ್ತಾರೆ. ಅದಕ್ಕೆ ಉದಾಹರಣೆ ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯದ ಸ್ತಂಭ. ಇದು ನೋಡಿ ಎಷ್ಟು ಸುಂದರವಾಗಿದೆ. ಇದು ಅರಳುಗುಪ್ಪೆಯ ಕೇಶವ ದೇವಾಲಯದ ಅಲಂಕಾರಿಕ ಸ್ತಂಭ. ಬಣ್ಣ ಕೆಲವು ಕಡೆ ಬಳಸಿರ್ತಾರೆ ಅಲಂಕಾರಿಕವಾಗಿ, ಹಿಂದೆ ಮಾಡಿರೋದು. ಇದೊಂದು ಅದ್ಭುತವಾದ ಸ್ತಂಭ, ಮೋಹಿನಿ ಸ್ತಂಭ, ವಿಶ್ವವಿಖ್ಯಾತ. ಸ್ತಂಭದಲ್ಲಿ ಮೋಹಿನಿಯ ಒಂದು ಸುಂದರವಾದ ಮೂರ್ತಿ ಇದೆ. ಬೇಲೂರಿನ ಚೆನ್ನಕೇಶ್ವರ ದೇವಾಲಯದ ನವರಂಗದಲ್ಲಿರುವ ಒಂದು ಅದ್ಭುತವಾದ ಮೋಹಿನಿಯ ವಿಗ್ರಹ. ವಿಷ್ಣು ಮೋಹಿನಿಯ ರೂಪ ತಾಳ್ತಾನಲ್ಲ ಸಮುದ್ರ ಮಥನ ವೇಳೆಯಲ್ಲಿ, ಆ ರೀತಿ ಆ ಕಾಲದ ಒಂದು ಕಥಾನಕಕ್ಕೋಸ್ಕರ ಈ ಶಿಲ್ಪ ಮಾಡಿದ್ದಾರೆ ಅಂತ ಇದು ಮಾಡಿದ್ದಾರೆ. ನೆಕ್ಸ್ಟ್ ಒಂದೊಂದು ತೋರಿಸ್ಕೊಂಡು ಹೋಗ್ಬಿಡ ಪರವಾಗಿಲ್ಲ, ಲೇಟ್ ಇಲ್ಲ ನಡಿ, ನಮ್ಮಲ್ಲಿ 1-1.5 ಗಂಟೆ ಹೋಗುತ್ತೆ. ನೀವು ಶೋ ಮಾಡಿ, ನಾನು ತೋರಿಸ್ತೀನಿ. ಇದು ಬಾಗಿಲವಾಡ ಅಂದ್ರೆ ದೇವಾಲಯದ ಪ್ರವೇಶ ಆಗಲಿ ನವರಂಗದಲ್ಲಾಗ್ಲಿ ಬಾಗಿಲವಾಡ ಇರುತ್ತೆ. ಬಾಗಿಲವಾಡದಲ್ಲಿ ಅಲಂಕಾರಿಕ ಶಿಲ್ಪಗಳನ್ನ ಕೂಡ ಅವರು ಇಕ್ಕೆಲೆಗಳಲ್ಲಿ ದ್ವಾರಪಾಲಕರಿರುವಂತೆ ಮೇಲೆ ಮಕರ ತೋರಣ ಅಂದ್ರೆ ಮೊಸಳೆಯ ಒಂದು ಮುಖ ಇರುತ್ತೆ, ಮಕರ ತೋರಣ ಇದೆ. ಮಕರ ತೋರಣದ ಇಕ್ಕೆಲೆಗಳಲ್ಲಿ ಇರುತ್ತೆ. ಮಧ್ಯದಲ್ಲಿ ಪ್ರಧಾನ ದೇವತೆ ಯಾವುದಿದೆಯೋ ಅದೇ ಶಿಲ್ಪ ಇದ್ರೂ ಇರುತ್ತೆ, ಇಲ್ಲದ್ರೆ ಗಜಲಕ್ಷ್ಮಿಯ ಶಿಲ್ಪ ಇರುತ್ತೆ, ಕೆಲವು ಕಡೆ ನಟರಾಜನ ಶಿಲ್ಪ ಕೂಡ ಇರುತ್ತೆ. ಇದು ಬಾಗಿಲವಾಡದ ಒಂದು ಶಿಲ್ಪಗಳನ್ನ ನಾವು ನೋಡ್ತಾ ಇದೀವಿ. ಅದರಲ್ಲಿ ಶಾಖೆಗಳು, ಇದು ಅದ್ಭುತವಾದ ಒಂದು ಬಾಗಿಲವಾಡ. ಬೇಲೂರಿನ ಚೆನ್ನಕೇಶ್ವರ ದೇವಾಲಯದ ಪ್ರವೇಶದಲ್ಲಿ ಗರುಡನ ಶಿಲ್ಪ ಬಾಗಿಲವಾಡದ ಮೇಲಿರುವ ಶಿಲ್ಪ. ಬಾಗಿಲವಾಡದಲ್ಲಿ ಅಲಂಕಾರಿಕ ಪಟ್ಟಿಗಳಿರುತ್ತೆ. ಅದರಲ್ಲಿ ವಜ್ರಪಟ್ಟಿಗೆ, ಪದ್ಮಪಟ್ಟಿಗೆ ಮತ್ತು ನೃತ್ಯಕಾರರು, ಮಿಥುನ ಶಿಲ್ಪಗಳು, ಹಲವಾರು ಪಟ್ಟಿಕೆಗಳನ್ನ ನಾವು ಬಾಗಿಲವಾಡದಲ್ಲಿ ಶಾಖೆಗಳನ್ನ ನೋಡ್ತೀವಿ. ಇಲ್ಲಿ ನೃತ್ಯ ಪಟ್ಟಿಕೆ ಅಂತ ಇದನ್ನು ಕರೀತಾರೆ. ಬಾಗಿಲವಾಡದ ಮತ್ತು ಸ್ತಂಭ ಶಾಖೆಗಳಲ್ಲಿರುವ ಸ್ತಂಭ ಶಾಖೆ, ಇಲ್ಲೂ ಕೂಡ ಅವರು ಸ್ತಂಭದ ರೀತಿಯಲ್ಲಿ ನಿರ್ಮಾಣ ಮಾಡಿರೋದನ್ನು ನಾವು ನೋಡ್ತೀವಿ. ಇದು ಹೊಯ್ಸಳರ ವಿಷ್ಣುವರ್ಧನನ ಶಿಲ್ಪ. ಹೊಯ್ಸಳರ ವಿಷ್ಣುವರ್ಧನನ ಮತ್ತು ಅವನ ಮಗ ನರಸಿಂಹನ ಶಿಲ್ಪಗಳನ್ನ ಬೇಲೂರಿನ ಚೆನ್ನಕೇಶ್ವರ ದೇವಾಲಯದ ಪ್ರವೇಶದಲ್ಲಿ ನೋಡ್ತೀವಿ. ಇದು ವಿಷ್ಣುವರ್ಧನನ ಅದ್ಭುತವಾದ ವಿಷ್ಣುವರ್ಧನನ ಮತ್ತು ಅವನ ಮಗನ ಶಿಲ್ಪನ ಒಂದೊಂದು ಕಡೆ ನಿರ್ಮಾಣ ಮಾಡಿದ್ದಾರೆ. ಬಾಗಿಲವಾಡದ ಬದಿಯಲ್ಲಿರುವ ಶಿಲ್ಪ, ಮತ್ತೊಂದು ಸ್ತಂಭ ಶಾಖೆ, ನೃತ್ಯಕಾರರು. ಇದು ಒಂದು ಬಾಗಿಲವಾಡ. ಅಮೃತಾಪುರದ ಅಮೃತೇಶ್ವರ ದೇವಾಲಯದು ಮತ್ತೊಂದು ಬಾಗಿಲವಾಡದ ಶಾಖೆಗಳಿಂದ ಶಿಲ್ಪಗಳು. ಮೀಟಿಂಗ್ ಹೊರಬಂದ್ಬಿಟ್ಟೆ. ಹೌದಾ? ಆಗಲ್ವಾ? ತಿರುಗೋ ಲಾಗಿನ್ ಮಾಡ್ತೀನಿ ಮಾಡಿ. ನೀವು ಹೇಳ್ತೇನೆ, ನೀವು ಮಾತಾಡೋದು ಕೇಳಿಸ್ತಾರೆ. ಓಕೆ. ಬಾಗಿಲವಾಡದಲ್ಲಿ ಕೂಡ ಅವರು ಮೇಲ್ಗಡೆ ಯಾವ ತರ ಅಂದ್ರೆ, ನೀವು KR ಪೇಟೆ ತಾಲೂಕು ಸಿಂದಘಟ್ಟದ ಸಂಗಮೇಶ್ವರ ದೇವಾಲಯದಲ್ಲಿ ಸಣ್ಣದ ಒಂದು ಬಾಗಿಲವಾಡದ ಮೇಲೆ ಶಿಲ್ಪ ಇದೆ, ಉಮಾಮಹೇಶ್ವರ.
ಉಮಾಮಹೇಶ್ವರನ ಇಕ್ಕೆಲಗಳಲ್ಲಿ ಗಣಪತಿ, ಗಣಗಳು ಮತ್ತು ಸುಬ್ರಹ್ಮಣ್ಯ ಎಲ್ಲವನ್ನು ಅವರು ಸಣ್ಣ ಒಂದಡಿ ಅಗಲದಲ್ಲಿ, ಒಂದಡಿ ಅರ್ಧ ಅಡಿ ಅಗಲದಲ್ಲಿ ಎಲ್ಲವನ್ನು ತೋರಿಸಿದ್ದಾನೆ. ಅದೇ ರೀತಿ ಬ್ರಹ್ಮ ಸಮುದ್ರ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬ್ರಹ್ಮ ಸಮುದ್ರದಲ್ಲಿ ಲಕ್ಷ್ಮೀನಾರಾಯಣನ ಬಾಗಿಲವಾಡದ ಮೇಲಿನ ಲಕ್ಷ್ಮೀನಾರಾಯಣ ಶಿಲ್ಪದಲ್ಲಿ ಮೇಲ್ಗಡೆ ದಶಾವತಾರದ ಕೆತ್ತನೆ ಇದೆ. ಸಣ್ಣ ಶಿಲ್ಪದಲ್ಲಿ ಎಲ್ಲವನ್ನು ತೋರಿಸಿದ್ದಾರೆ. ರಾಜರುಗಳೇನೋ ದೇವಾಲಯ ನಿರ್ಮಾಣ ಮಾಡೋರು, ಆದರೆ ರಾಜರಿಗೆ ನಿರ್ಮಾಣ ಮಾಡಿದ್ರು ಅದನ್ನು ನಿರ್ಮಾಣ ಮಾಡೋಕ್ಕೆ ಶಿಲ್ಪಿಗಳು ಬೇಕಲ್ಲವೇ? ಶಿಲ್ಪಿಗಳಿಲ್ದಿರ ಯಾವ ದೇವಾಲಯ ನಿರ್ಮಾಣ ಆಗ್ತದೆ? ಮಹಾಶಿಲ್ಪಿಗಳು ನಮಗೆ ಹೊಯ್ಸಳರ ಕಾಲದಲ್ಲಿ ದೊರೆತಿದ್ದಾರೆ. ಅದರಲ್ಲಿ ನಮಗೆ ಬಳ್ಳಿಗಾವೆ ದಾಸೋಜ ಆಗಲಿ ಮತ್ತು ಎಲ್ಲರಿಗಿನ್ನ ಅದ್ಭುತವಾದ ಬಹಳಷ್ಟು ದೇವಾಲಯಗಳು ನಿರ್ಮಾಣ ಮಾಡಿರುವ ಶಿಲ್ಪಿ ಅಂದರೆ ಅವನು ಮಲ್ಲಿತಮ್ಮ. ಇವನು ತನ್ನ ಜೀವಿತಾವಧಿಯಲ್ಲಿ ಸುಮಾರು ಶೆಟ್ಟರ್ ಅವರು ಹೊಯ್ಸಳ ದೇವಾಲಯಗಳು ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಮಲ್ಲಿತಮ್ಮನ ಜೀವಾವಧಿಯನ್ನು ಗುರುತಿಸಿದ್ದಾರೆ. ಅವನು ಸುಮಾರು 85 ವರ್ಷ ಬದುಕಿದ್ದ ಅಂತ ಹೇಳಿ ಭದ್ರಾವತಿ, ಹಾರನಹಳ್ಳಿ, ಜಾವಗಲ್ಲು, ಗೋವಿಂದಹಳ್ಳಿ, ಸೋಮನಾಥಪುರ ಬಹಳಷ್ಟು ಕಡೆ ಅವನ ಹೆಸರುಗಳು ಕಾಣುತ್ತೆ. ಹಸ್ತಾಕ್ಷರ ಇದೆ ಮಲ್ಲಿತಮ್ಮಂದು. ಇದು ಬಳ್ಳಿಗಾವೆ, ಇದು ದಾಸೋಜ ಮಾಡಿರುವ ಒಂದು ಮದನಿಕೆಯ ಶಿಲ್ಪ ಬೇಲೂರು. ಅವನ ಹೆಸರು ಕೂಡ ಕೆಳಗಡೆ ನಾವು ಗಮನಿಸ್ತೀವಿ. ಮಹಾಶಿಲ್ಪಿ ಒಂದು ದಾಸೋಜ. ಮತ್ತೊಬ್ಬ ಶಿಲ್ಪಿ ಮಲ್ಲಿತಮ್ಮನ ಹಸ್ತಾಕ್ಷರ ನಾವು ನೋಡ್ತಾ ಇದ್ದೀವಿ. ಈಗ ನುಗ್ಗೇಹಳ್ಳಿನಲ್ಲಿ ಮಲ್ಲಿತಮ್ಮನ ಹಸ್ತಾಕ್ಷರ ಅವನೇ ಬರೆದಿರೋದು. ಇದು ಪಿರಿಯಾಂಡ ಹೆಗಡೆ ಅಂತ ಹಾರನಹಳ್ಳಿಯ ಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ಮಲ್ಲಿತಮ್ಮನಿಗೆ ಕೈ ಜೋಡಿಸಿರುವ ಮತ್ತೊಬ್ಬ ಶಿಲ್ಪಿ ನಂದಿಯ ಬೈಚೋಜ ಅಂತ. ಇವನು ನುಗ್ಗೇಹಳ್ಳಿಯ ಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ಮಲ್ಲಿತಮ್ಮನ ಜೊತೆ ನಿರ್ಮಾಣ ಮಾಡಿದ್ದಾನೆ. ಇವನು ಮಲ್ಲಿತಮ್ಮನಷ್ಟೇ ಬಹಳಷ್ಟು ಶಿಲ್ಪಗಳನ್ನು ನಿರ್ಮಾಣ ಮಾಡಿದ್ದಾನೆ. ಪ್ರತಿಯೊಂದು ಶಿಲ್ಪದ ಕೆಳಗೂ ಅವನು ನಂದಿಯ ಬೈಚೋಜ ಅಂತ ಹಾಕೊಂಡಿದ್ದಾನೆ. ಅವನು ಬಹುಶಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಯ ಅವನು ಇರ್ಬೋದು ಅಂತ ನಾವು ತೀರ್ಮಾನ ಮಾಡ್ಕೋಬಹುದು. ತಮ್ಮ ಊರುಗಳ ಹೆಸರು ಹಾಕೋತಾರೆ, ಬಿರುದಾವಳಿಗಳು ಹಾಕೋತಾರೆ. ಇದು ಮಲ್ಲಿತಮ್ಮನ ಹಸ್ತಾಕ್ಷರ ನಾವು ನೋಡ್ತೀವಿ. ಇದು ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯದ ದ್ವಾರಪಾಲಕರ ಕೆಳಗೆ ಮಲ್ಲಿತಮ್ಮ ರೂವಾರಿ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮಲ್ಲಿತಮ್ಮ ಮತ್ತೊಂದು ಅವನ ಸಿಗ್ನೇಚರು. ನಾವು ಅವ್ರನ್ನ ಶಿಲ್ಪಿಗಳನ್ನ ಸ್ಮರಿಸಲೇಬೇಕು. ಅವರ ಕೊಡುಗೆ ಅಪಾರ. ರಾಜ ಏನೇ ಫಂಡಿಂಗ್ ಮಾಡಲಿ, ದುಡ್ಡು ಕೊಡಲಿ, ಆದರೆ ಮಹಾಶಿಲ್ಪಿಗಳು ತಮ್ಮ ಕೈ ಚಳಕ ತೋರಿಸ್ಲಿಲ್ಲ ಅಂದರೆ ಯಾವ ದೇವಾಲಯನೂ ಇಷ್ಟು ಸೌಂದರ್ಯವಾಗಿ ಇರ್ತಾ ಇರಲಿಲ್ಲ. ಹಲವಾರು ಶಾಲೆಗಳೇ ಇತ್ತಂತೆ ಅದನ್ನು ಕಲಿಸೋದಕ್ಕೆ ಅನ್ನೋಕ್ಕೆ ನಮಗೆ ಶಾಸನಗಳಲ್ಲಿ ಆಧಾರ ಸಿಗುತ್ತೆ. ಹೊಯ್ಸಳರ ಇತಿಹಾಸ ಆಗಲಿ, ಶಿಲ್ಪಕಲೆಯ ಬಗ್ಗೆ ಆಗಲಿ, ಶಿಲ್ಪಿಗಳ ಬಗ್ಗೆ ಆಗಲಿ, ಅವರ ಒಂದು ಸಾಂಸ್ಕೃತಿಕ ಸಂಗತಿಗಳಾಗಲಿ ತಿಳ್ಕೋಬೇಕು ಅಂದರೆ ನಾವು ಹೊಯ್ಸಳರ ಶಾಸನಗಳನ್ನ ಅಧ್ಯಯನ ಮಾಡಬೇಕು. ಸಾವಿರಾರು ಹೊಯ್ಸಳ ಶಾಸನಗಳು ನಮಗೆ ದೊರೆತಿದೆ. ಎಪಿಗ್ರಾಫಿಯ ಕರ್ನಾಟಕ ಸಂಪುಟಗಳಲ್ಲಿ ಹಾಸನ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ, ಹಲವಾರು ಜಿಲ್ಲೆಗಳಲ್ಲಿ ಹೊಯ್ಸಳರ ದೇವಾಲಯಗಳ ಶಾಸನಗಳು ನಮಗೆ ದೊರೆತಿದೆ. ಶಾಸನಗಳಲ್ಲಿ ಆ ದೇವಾಲಯದ ನಿರ್ಮಾಣದ ಮಾಹಿತಿ ಇರುತ್ತದೆ. ಹಾಗೆ ದೇವಾಲಯದಲ್ಲಿ ಬರೀ ದೇವಾಲಯ ನಿರ್ಮಿಸೋದ್ರೆ ಸಾಲೋದಿಲ್ಲ, ಅದಕ್ಕೆ ನಿರ್ವಹಣೆ ಇರಬೇಕು. ನಿರ್ವಹಣೆ ಇಲ್ಲ ಅಂದರೆ ದೇವಾಲಯ ನಾಶ ಆಗುತ್ತೆ. ಅದಕ್ಕೆ ಬಹಳಷ್ಟು ದತ್ತಿಗಳನ್ನ ಬಿಡ್ತಾ ಇದ್ರು. ಈ ಶಾಸನ ನುಗ್ಗೇಹಳ್ಳಿಯ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಾಲಯದ ಬೊಮ್ಮಣ್ಣ ದಂಡನಾಯಕ ಅನ್ನೋ ಮಹಾರಾಜನು ದಂಡಪತಿ ನಿರ್ಮಾಣ ಮಾಡಿರೋ ದೇವಾಲಯದ ಶಾಸನ. ಈ ಶಾಸನದಲ್ಲಿ ಯಾರ್ಯಾರು ಇದ್ರು ದೇವಾಲಯದಲ್ಲಿ ಮಾಹಿತಿ ಸಿಗುತ್ತೆ. ಪೂಜಾರಿಗಳು ನಮ್ಗೆಲ್ಲ ಗೊತ್ತು ಇದ್ದೇ ಇರ್ತಾರೆ. ಅಗ್ರವಣಿಗಳು ಅಂದ್ರೆ ನೀರು ಸರಬರಾಜು ಮಾಡೋರು. ವನದ ತೋಟಿಗರು ಅಂದ್ರೆ ಗಾರ್ಡನರ್, ತೋಟಗಾರಿಕೆ ನೋಡ್ಕೊಳ್ಳೋರು. ಅಂಗವರಿಕರು, ಅಂಗರಕ್ಷಕರು ಅಂದ್ರೆ ದೇವಾಲಯದಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್. ಹಾಗೆ ಬಹಳಷ್ಟು ಜನ ಪೂಜಾರಿಗಳು, ಅಗಸರು, ಮಾಲೆಕಾರರು ಅಂದ್ರೆ ಮಾಲೆಗಳು ಕಟ್ಟಿ ಕೊಡೋರು. ಬಹಳಷ್ಟು ಜನ. ಈ ಒಂದು ದೇವಾಲಯ ಯಾವ ರೀತಿ ಒಂದು ಸಾಂಸ್ಕೃತಿಕ ಕೇಂದ್ರ ಆಗಿತ್ತು, ಹಲವಾರು ವೃತ್ತಿಗಳನ್ನು ಮಾಡುವವರಿಗೆ ಅದು ಒಂದು ಅವಕಾಶ ಮಾಡಿಕೊಡ್ತಾ ಇತ್ತು. ಎಷ್ಟೋ ದೇವಾಲಯದಲ್ಲಿ ನ್ಯಾಯ ತೀರ್ಮಾನ ಆಗ್ತಿರೋದು ಕೂಡ ನಮಗೆ ಶಾಸನದಲ್ಲಿ ಮಾಹಿತಿ ಇದೆ. ಇಂಥ ಹಲವಾರು ಶಾಸನಗಳಲ್ಲಿ ನಮಗೆ ಸಾಂಸ್ಕೃತಿಕ ಸಂಗತಿಗಳು ದೊರೆಯುತ್ತದೆ. ಬಸರಾಳಿನ ಮಲ್ಲಿಕಾರ್ಜುನ ದೇವಾಲಯ ನಿರ್ಮಾಣ ಮಾಡಿದನು ಹರಿಹರ ದಂಡನಾಯಕ. ಈ ದೇವಾಲಯ ನಿರ್ಮಾಣ ಮಾಡಿದಾಗ ಅವನು ಸೇವಣರನ್ನು ಗೆದ್ದ ವಿಜಯೋತ್ಸವವಾಗಿ ಈ ದೇವಾಲಯ ನಿರ್ಮಾಣ ಮಾಡಿದೆ ಅಂತ ಹೇಳ್ಕೊತಾನೆ. ಆ ಶಾಸನದಲ್ಲಿ ಬರುತ್ತೆ, ಈ ದೇವಾಲಯದ ಪಕ್ಕ ಒಂದು ಮಠ ಇತ್ತಂತೆ. ಮಠಕ್ಕೆ ಮತ್ತು ದೇವಾಲಯಕ್ಕೆ ಒಬ್ಬನೇ ಒಬ್ಬ ಅಧ್ಯಕ್ಷ ಇದ್ದ
ಅಂದ್ರೆ ಕಾಸ್ಟ್ ಇದು ಮಾಡೋದಕ್ಕೆ ಎರಡಕ್ಕೂ ಒಬ್ಬನೇ ಅಧ್ಯಕ್ಷ ಇದ್ದ, ಅವನಿಗೊಂದಿಷ್ಟು ಸಂಬಳ ಅಂತ ನಿಗದಿ ಮಾಡ್ತಾರೆ. ಮತ್ತೆ ಇಲ್ಲೊಂದು ಅಪರೂಪದ ಒಂದು ಅದ್ಭುತವಾದ ಮಾಹಿತಿ ಸಿಗುತ್ತೆ. ಏನಂದ್ರೆ, ನಾವು ಈಗ ಯಾವ್ದಾದ್ರು ಒಂದು ದೇವಾಲಯ ನಿರ್ಮಾಣ ಮಾಡಿದ್ರೆ ದೇವಾಲಯದ ಮುಂದೆ ಏನ್ ಮಾಡ್ತೀವಿ, ಒಂದಷ್ಟು ಅಂಗಡಿಗಳು ಕಟ್ಟಿಸ್ತೀವಿ. ಯಾಕೆ ಕಟ್ಟಿಸ್ತೀವಿ? ಒಂದು ಫಿಕ್ಸೆಡ್ ಇನ್ಕಮ್ ಬರಲಿ, ಆ ಇನ್ಕಮ್ನ ದೇವಾಲಯದ ಪೂಜಾ ಕೈಂಕರ್ಯಕ್ಕೆ ನಾವು ಬಳಸ್ಕೋಬಹುದು ಅಂತ ಇವತ್ತಿಗೂ ನಾವು ಅದೊಂದು ಪದ್ಧತಿ ಇದೆ. ಈ ಒಂದು ಸಿಸ್ಟಮ್ ನಮಗೆ ಬಸವಣ್ಣನ ಮಲ್ಲಿಕಾರ್ಜುನ ದೇವಾಲಯದ ಶಾಸನದಲ್ಲಿ ದೊರೆಯುತ್ತದೆ. ಆ ಶಾಸನದಲ್ಲಿ ಹೇಳ್ತಾನೆ, ದೇವರ ಅಂಗಡಿಯಿಂದ ಬಂದ ಆದಾಯ ದೇವರ ಅಂಗರಂಗ ಭೋಗಕ್ಕೆ ಸಲ್ಲುವುದು. ಅಂದ್ರೆ ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಹೊಯ್ಸಳರ ಕಾಲದಲ್ಲಿ ಅಂಗಡಿಗಳು ಕಟ್ಸೋರು ಅಂಗಡಿಗಳು ಬರೋ ಆದಾಯನ ಬೇರೆದಕ್ಕೆ ಎಲ್ಲಕ್ಕೂ ಉಪಯೋಗಿಸಬಾರ್ದು, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸಬೇಕು ಅಂತ ಅವನು ಕಟ್ಟಪ್ಪಣೆ ಮಾಡಿರೋದು ಎಷ್ಟರ ಮಟ್ಟಿಗೆ ನಮ್ಮ ದೇವಾಲಯ ನಿರ್ವಹಣೆಯಲ್ಲಿ ಹೊಯ್ಸಳರ ಕಾಲದಲ್ಲಿ ಅಥವಾ ನಂತರ ಕಾಲದಲ್ಲಿ ಎಷ್ಟು ಒಂದು ಕಾಳಜಿ ವಹಿಸ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ವಿಷಯನೂ ನುಗ್ಗೇಹಳ್ಳಿಯ ದೇವಾಲಯದಲ್ಲಿ ಏನೇನು ಬೇಕು ಅನ್ನೋದನ್ನು ಬರೆದಿದ್ದಾನೆ. ಪೂಜೆಗೆ ಅಕ್ಕಿ, ಎಳ್ಳು, ಬೆಲ್ಲ ಎಲ್ಲ ಬರೆದು, ಉಪ್ಪು, ಕೊನೆಗೆ ಜನಿವಾರ ಕೂಡ ಪೂಜಾ ಕೈಂಕರ್ಯಕ್ಕೆ ಜನಿವಾರ ವಿಪ್ರರು ಬಳಸೋದಕ್ಕೆ ಜನಿವಾರ ಎಲ್ಲನಕ್ಕೂ ದರ ನಿಗದಿ ಮಾಡ್ಬಿಟ್ಟಿದ್ದಾನೆ. ಇಷ್ಟಿಷ್ಟೇ ಅಂತ. ಎಷ್ಟು ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಅಂದ್ರೆ, ಅವನು 98 ಗದ್ಯಾಣ ಹಂಚಿದ್ದಾನೆ. ಟೋಟಲ್ ಮಾಡಿದ್ರೆ 98 ಗದ್ಯಾಣನೇ ಆಗುತ್ತೆ. ಒಂದು ಗದ್ಯಾಣ ಆಗಿನ ಕಾಲ ಹೊಯ್ಸಳರ ಕಾಲದ ನಾಣ್ಯ. ಮುಂದೆ ತಕರಾರು ಆಗ್ಬಾರ್ದು ಅಂತ ಅಲೋಕೇಶನ್. ಆಮೇಲೆ ಅಲ್ಲಿ ಬಡ್ಜೆಟ್ ಅಲೋಕೇಶನ್ ಅಲ್ಲಿ ವಿಶೇಷ ಹಬ್ಬ ದಿನಗಳಲ್ಲಿ ಎಕ್ಸ್ಟ್ರಾ ಇದು ಬಡ್ಜೆಟ್ ಅಂದ್ರೆ ಎಕ್ಸ್ಟ್ರಾ ಪಡಿ ಎಲ್ಲ ಕೊಟ್ಟು ಯಾವುದೇ ಒಂದು ತಕರಾರು ಆಗದಿದ್ದಾಗೆ ದೇವಾಲಯ ನಿರ್ಮಾಣನ ಹೊಯ್ಸಳರು ಮಾಡ್ತಿದ್ರು ಅನ್ನೋದಕ್ಕೆ ನಮಗೆ ಅನೇಕ ಶಾಸನಗಳಲ್ಲಿ ಮಾಹಿತಿ ದೊರೆಯುತ್ತದೆ. ಹಾಗೆ ದೇವಾಲಯದಲ್ಲಿ ಅರ್ಚನೆ ಮಾಡೋಕ್ಕೆ ಹಾರಕ್ಕೆ ಇದರಲ್ಲಿ ಬೇಲೂರಿನ ಒಂದು ಶಾಸನದಲ್ಲಿ ದಿನಕ್ಕೆ ದಿನಪ್ರತಿ 6 ಹಾರನ ಇವಳು ಅರ್ಪಿಸಿದ್ಲು ಅಂತ ಇದೆ. ಹಳೆಬೀಡಿನ ಒಂದು ಶಾಸನದಲ್ಲಿ ಚೌತಿಯ ವಿನಾಯಕ ಚೌತಿಗೆ ಕಜ್ಜಾಯದ ನೈವೇದ್ಯಕ್ಕೆ ಆಮೇಲೆ ಮತ್ತೊಂದು ವ್ಯವಸ್ಥೆ ಮಾಡಿದ್ರು, ಡಿಪಾಸಿಟ್ ಇಡೋರು, ಠೇವಣಿ ಇಡೋರು. ಆ ಠೇವಣಿನಲ್ಲಿ ಇಟ್ಟು ಆ ಠೇವಣಿ ಹಣನ ಬರುವ ಬಡ್ಡಿನ ದೇವಾಲಯದ ಪೂಜಾ ಕೈಂಕರ್ಯಕ್ಕೆ ಬಳಸ್ತಾ ಇದ್ದದ್ದು ಕೂಡ ನಾವು ಹಳೆಬೀಡಿನ ಶಾಸನಗಳಲ್ಲಿ ಹಲವಾರು ಶಾಸನಗಳಲ್ಲಿ ನೋಡ್ತೀವಿ. ಇದು ಒಂದು ಹೊಯ್ಸಳರ ದೇವಾಲಯಗಳ ಅಧ್ಯಯನ ಮಾಡುವಾಗ ಮರ್ಯಾದೆ ಗಮನಿಸಬೇಕಾದ ಸಾಂಸ್ಕೃತಿಕ ಸಂಗತಿಗಳು. ಇನ್ನೊಂದೆರಡು ಇರ್ಬೇಕಲ್ಲ? ಒಂದೇ 25. ಓಕೆ. ಇದು ಕೊನೆಯದು. ಮೊದಲೇ ಕೆಲವು ಅಪರೂಪದ ಸುಂದರ ದೇವಾಲಯಗಳನ್ನ ಒಂದೆರಡು ತೋರಿಸ್ತೀನಿ, ಸಮಯಾಭಾವದಿಂದ. ಒಂದೆರಡು ಮೂರು ನೋಡೋಣ. ಇದು ಅಮೃತಾಪುರದ ಅಮೃತೇಶ್ವರ ದೇವಾಲಯ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಬಹಳ ಸುಂದರವಾದ ಅಮಿತೆಯ ದಂಡನಾಯಕ ಅನ್ನೋನು ಈ ದೇವಾಲಯ ನಿರ್ಮಾಣ ಮಾಡ್ತಾನೆ. ಈ ದೇವಾಲಯದ ಶಿಖರದಲ್ಲಿರುವ ಮೂರ್ತಿಗಳು ಬಹಳ ಸುಂದರವಾಗಿದೆ. ಇದು ಅಮೃತಾಪುರದ ಅಮೃತೇಶ್ವರ ದೇವಾಲಯ, ಒಂದು ಹೊಯ್ಸಳರ ಒಂದು ಸುಂದರವಾದ ನಿರ್ಮಿತಿ. ಇದು ಅಳಗುಪ್ಪಿಯ ಚೆನ್ನಕೇಶವ ದೇವಾಲಯ. ಇದು ಬೆಳ್ಳೂರು. ನಾವು ಸಾಮಾನ್ಯವಾಗಿ ಬೆಂಗಳೂರಿಂದ ಹಾಸನ್ಗೆ ಹೋಗುವಾಗ ಬೆಳ್ಳೂರು ಕ್ರಾಸ್ ಸಿಗುತ್ತೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಬೆಳ್ಳೂರಿನ ಆದಿಮಾಧವ ದೇವಾಲಯ. ಈ ದೇವಾಲಯ ಪೆರುಮಾಳೆ ದಂಡನಾಯಕ ಅಂತ ಹೊಯ್ಸಳ ದಂಡನಾಯಕ 3ನೇ ನರಸಿಂಹನ ಕಾಲದಲ್ಲಿ ಇರ್ತಾನೆ. ಅವನು ಸ್ವಂತ ಸ್ಥಳ ನಂಜನಗೂಡಿನ ಹೆಡತಲೆ. ಇವನ್ ಮಗ ಮಾಧವ ದಂಡನಾಯಕ ಹಿಮ್ಮತ್ ಗೋಪಾಲ ಸ್ವಾಮಿಯ ವೇಣುಗೋಪಾಲ ದೇವಾಲಯ ನಿರ್ಮಾಣ ಮಾಡ್ತಾನೆ. ಈ ದೇವಾಲಯ ಕೂಡ ಈಗ ಪೂರ್ಣ ಜೀರ್ಣೋದ್ಧಾರ ನಡೀತಾ ಇದೆ, ಕಳಿಸಿದ್ದಾರೆ ದೇವಾಲಯನ. ಇದು ಒಂದು ಮಾಚಲಘಟ್ಟದ ಮಲ್ಲೇಶ್ವರ ದೇವಾಲಯದ ಚಿತ್ರ. ಹೀಗೆ ನೂರಾರು ದೇವಾಲಯದ ಛಾಯಾಚಿತ್ರಗಳಿವೆ. ಸಮಯಾಭಾವದಿಂದ ಒಂದು 4-5 ನಾನು ತೋರಿಸಿ ಇದು ಮುಗಿಸ್ತೀನಿ. ಇದು ಬಂದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಯೋಗಮಾಧವ ದೇವಾಲಯ, ಶೆಟ್ಟಿಗೆರೆ ಅಂತ, ಚಿಕ್ಕನಾಯಕನಹಳ್ಳಿ ತಾಲೂಕು, ಶೆಟ್ಟಿಗೆರೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ವಿಷ್ಣು ಯೋಗ ಮುದ್ರೆಯಲ್ಲಿದ್ದಾನೆ, ಯೋಗನಾರಾಯಣ. ಇಲ್ಲಿ ಒಂದು ಗರ್ಭಗುಡಿಯಲ್ಲಿ ಯೋಗನಾರಾಯಣ ಇದ್ರೆ, ಮತ್ತೊಂದು ಗರ್ಭಗುಡಿಯಲ್ಲಿ ಲಕ್ಷ್ಮೀನಾರಾಯಣ ಇದೆ. ಹಾಗಾಗಿ ಯೋಗ ಮತ್ತು ಭೋಗ ವಿಷ್ಣುವಿನ 2 ಮೂರ್ತಿಗಳ ದರ್ಶನವನ್ನ ಇಲ್ಲಿಗೆ ಬರುವ ಪ್ರವಾಸಿಗರು ಅಥವಾ ಭಕ್ತರು ನೋಡ್ತಾರೆ ಅಂತ ಹೇಳ್ಬೋದು. ಶಿಲ್ಪಗಳಿದೆಯಲ್ಲ, ಒಂದು ಶಿಲ್ಪಗಳು 1-2-3 ಅದ್ಭುತವಾದ ಶಿಲ್ಪಗಳು ಇದೆಯಲ್ಲ, ಇದೆ ಖಂಡಿತ. 1-2-3 ಹೇಳ್ಬಿಟ್ಟು ಇಲ್ಲಿ ಮುಗಿದಿದೆ. ಒಂದು ವಿಶೇಷವಾದ ಇದು ಶಿಲ್ಪಗಳಿದೆ ಅಂತ ಹೇಳ್ತಿದ್ದಾರೆ ಸರ್.
ಅದನ್ನ ನೋಡ್ಬಿಟ್ರೆ ಇವಾಗ ನಮ್ಮ ಕಾರ್ಯಕ್ರಮ ಮುಗಿದು ಹೋಗುತ್ತೆ. ನೋಡಿ ಸರ್, ಇಲ್ಲಿ ಎಲ್ಲ ಚೆನ್ನಾಗಿದೆ, ಆದಿಶನ ಇದೆ, ಇನ್ನು ಮುಂದೆ ಇಷ್ಟೇ ಸರ್, 25 ದೇವಾಲಯದ ನೋಡಿ ಸರ್, ಇದಿಲ್ಲ ಸರ್, 15 ಸರ್, ಇದೆ ಜಿಪ್ ಪ್ರೊಫೈಲ್. ಸರ್, ಹೀಗೆ ದೇವಾಲಯದಲ್ಲಿ ಅನೇಕ ಮೂರ್ತಿಗಳು ಕೂಡ ನಾವು ನೋಡ್ತೀವಿ. ನಮ್ಮ ಸಮಯಾಭಾವದಿಂದ ಕೆಲವು ಶಿಲ್ಪಗಳನ್ನ ಹೇಳಿ ನಾನು ನನ್ನ ಭಾಷಣ ಮುಗಿಸ್ತೀನಿ. ಇವು ಹಾಸನ್ಗೆ ಹೋದ್ರೆ, ಹಾಸನದಿಂದ 18 ಕಿಲೋಮೀಟರ್ ದೂರದಲ್ಲಿ ಕೊಂಡಜ್ಜಿ ಅಂತಿದೆ. 18 ಅಡಿ ಎತ್ತರದ ವರದರಾಜನ ಅದ್ಭುತವಾದ ಮೂರ್ತಿ ಕೊಂಡಜ್ಜಿಯಲ್ಲಿದೆ. ಅದೇ ರೀತಿ ದಾವಣಗೆರೆಗೆ ಸಮೀಪದಲ್ಲಿ ಹರಿಹರಕ್ಕೆ ಸಮೀಪದಲ್ಲಿರುವ ಬಾನುವಳ್ಳಿನಲ್ಲಿ 9 ಅಡಿ ಎತ್ತರದ ಲಕ್ಷ್ಮೀನಾರಾಯಣನ ಮೂರ್ತಿ ಇದೆ. ಮತ್ತು ಹಳೇಬೀಡಿಗೆ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ನರಸೀಪುರದಲ್ಲಿ 9 ಅಡಿ ಎತ್ತರದ ಯೋಗ ನರಸಿಂಹನ ಮೂರ್ತಿ ಇದೆ. ಹಲವಾರು ಮೂರ್ತಿಗಳು ನಮಗೆ, ವಿಷ್ಣುವಿನ ಚತುರ್ವಂಶತಿ ಮೂರ್ತಿಗಳು ಕೂಡ ಬೆಳ್ಳೂರಿನಲ್ಲಿ ಮಾಧವ ಇದ್ದಾನೆ. ಚಿಕ್ಕ ಗಂಡಸಿ, ಅರಸೀಕೆರೆ ತಾಲೂಕು ಚಿಕ್ಕ ಗಂಡಸಿಯಲ್ಲಿ ವಿಷ್ಣುವಿನ ಮೂರ್ತಿ ಇದೆ. ಹಾಗೆ ನಮಗೆ ಮಂಡ್ಯ ಜಿಲ್ಲೆ ಹೊಸಬೋದಿನಲ್ಲಿ ಪದ್ಮನಾಭನ ಮೂರ್ತಿ ಇದೆ. ಗೊರೂರಿನಲ್ಲಿ ಪರವಾಸ ದೇವನ ಮೂರ್ತಿ ಇದೆ, ಅದೇ ವಿಷ್ಣುವಿನ ಮೂರ್ತಿಗಳು. ಹೀಗೆ ಹಲವಾರು ಮೂರ್ತಿಗಳಿವೆ. ಮತ್ತು ಶಿವಲಿಂಗಗಳು, ಗಣಪತಿ, ಶಿಲ್ಪಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಅದಕ್ಕೆ ಹಲವಾರು ತಾಸುಗಳು ಬೇಕಾಗುತ್ತೆ. ಈಗ ಒಂದು ಸ್ವರೂಪ, ಯಾಕಂದ್ರೆ ಹೊಯ್ಸಳರ ದೇವಾಲಯಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳಷ್ಟು ಗಂಟೆಗಳೇ ಬೇಕಾಗ್ಬೋದು. ನನಗೆ ಗೊತ್ತಿರೋಷ್ಟು, ನನಗೆ ಸಾಧ್ಯವಾದಷ್ಟು ಹೊಯ್ಸಳರ ದೇವಾಲಯಗಳ ಒಂದು ಸ್ವರೂಪ, ಅದರ ಮೂರ್ತಿಗಳು, ಅದನ್ನ ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಬಹಳ ಹೊಯ್ಸಳ ದೇವಾಲಯ ಅಂದ್ರೆ ನಾನು ಮೊದಲಿಂದ ನನ್ನ ಶಾಸನ ತರಗತಿಗೆ ಸೇರಿದ್ದೆ ಹೊಯ್ಸಳ ದೇವಾಲಯಗಳ ಬಗ್ಗೆ ಆಸಕ್ತಿಗಾಗಿ. ಈ ರೀತಿಯ ಒಂದು ಹೊಯ್ಸಳ ದೇವಾಲಯದ ಒಂದು ಸ್ವರೂಪನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಕನ್ನಡ ಸಂಘದ ಕನ್ನಡ ಸಂಘದ ಎಲ್ಲ ಮಿತ್ರರಿಗೆ, ನನಗೆ ಇಲ್ಲಿಗೆ ಬರಲು, ಈ ಭಾಷಣ ಮಾಡಲು ಕಾರಣಕರ್ತರಾದ ನನ್ನ ಆಪ್ತ ಮಿತ್ರ ಶರದ್ ಅವರಿಗೂ, ಮತ್ತೊಬ್ಬರು ಆಪ್ತ ಮಿತ್ರರು ಜನಾರ್ದನ ತುಂಗ ಅವರಿಗೂ, ನಮ್ಮ ಸಮನ್ವಯ ಸಮಿತಿ ಕನ್ನಡ ಸತ್ಯ, ಕನ್ನಡವೇ ಸತ್ಯ, ಈ ಒಂದು ಸಂಘ ನನಗೆ ತಿಳಿದು ಬಂತು ತುಂಗ ಸರಿಂದ. ಸುಮಾರು 40-50 ವರ್ಷಗಳಿಂದ ನಡೀತಾ ಇದೆ ಇದು ಸಂಘ ಅಂತ. ಬಹಳ ಸಂತೋಷ ಆಯಿತು. ಬ್ಯಾಂಕ್ ಉದ್ಯೋಗಿಗಳು ಇಷ್ಟೊಂದು ಕನ್ನಡದ ಒಂದು ಅಭಿಮಾನ ಇಟ್ಕೊಂಡು ಅಥವಾ ಅವರ ಮಿತ್ರರು ನಡೆಸ್ತಾ ಇರೋದಕ್ಕೆ ಅವ್ರದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಅದನ್ನು ಕಟ್ ಮಾಡ್ತೀನಿ ಇದರಲ್ಲಿ. ಸರ್, ಇವಾಗ ಪ್ರಶ್ನೋತ್ತರ, ಯಾರಿಗಾದ್ರೂ ಪ್ರಶ್ನೆಗಳೇನಾದ್ರು ಕೇಳೋದಿದೆಯಾ? ಯಾರಿಗಾದ್ರು ಪ್ರಶ್ನೆಗಳು ಯಾರು ಕೇಳದಿದ್ರೆ ಕೇಳಿ. ಚಂದ್ರಶೇಖರ್ ಅವರು ಬಂದಿದ್ದಾರೆ. ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕಿನ ಚೀಫ್ ಆಗಿದ್ರು ಅವರು. ಅವ್ರನ್ನ ಸುರೇಶ್ ಬಾಬು ಸರ್, ವೆಂಕಟೇಶ್ವರ ರೆಡ್ಡಿ ಸರ್ ಕೇಳ್ಬೋದು. ಸುರೇಶ್ ಬಾಬು ಸರ್, ನೀವು ಕೇಳಿ ಫಸ್ಟ್. ಸುರೇಶ್ ಬಾಬು ಅವರು ಕೈ ಎತ್ತಿದ್ದಾರೆ, ಬೇರೆಯವ್ರ ಪ್ರಶ್ನೆ ಕೇಳ್ಬೋದು. ಹಲೋ, ಆಮೇಲೆ ಮಾತಾಡ್ತೀನಿ, ಮಾಡ್ತೀವಿ. ನಾನು ಮೀಟಿಂಗ್ ಇದ್ದೀನಿ. ನಾನ್ ಪ್ರಶ್ನೆ ಕೇಳ್ಬೇಕು ಸರ್. ನಾಗರತ್ನ ಚಂದ್ರಶೇಖರ್. ಹಾ ಹೇಳಿ ಮೇಡಮ್, ಈಗ ಕೇಳ್ತೇನೆ, ನಂಗೆ ಕೇಳ್ತಾರಲ್ಲ, ಹೇಳಿ ಇವಾಗ. ಸರ್, ನಿಮ್ಮ ದೇಗುಲ ದರ್ಶನದಲ್ಲಿ ನಾವು ಕಳೆದು ಹೋಗ್ಬಿಟ್ಟಿದ್ವಿ ಸರ್. ಕರ್ನಾಟಕದ ಈ ಅಖಂಡ ಸಂಪತ್ತನ್ನ ನೀವು ಪರಿಚಯ ಮಾಡಿಕೊಟ್ಟಿದ್ದು ನಮ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಪ್ರವಾಸಕ್ಕೆ ಬಂದಿದ್ದೀರಲ್ಲ. ಅದೇ ಸರ್, ಆದ್ರೂ ಇಷ್ಟೊಂದು ಜನಕ್ಕೆ ನಮ್ಮ ಗ್ರೂಪ್ನವ್ರಿಗೆಲ್ಲ ಒಂದ್ ಪ್ರವಾಸ ಮಾಡ್ಬಿಡಿ ಸರ್. ಎಷ್ಟು ರವಿ ಅವರು ಹೇಳಿದ್ದಾರೆ, ಮಾಡೋಣ ಖಂಡಿತ. ಕಣ್ ತುಂಬೋಯ್ತು, ಮನಸ್ಸು ತುಂಬೋಯ್ತು. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ತುಂಬಾ ಕಳ್ದೋಗಿದ್ವಿ ದೇವಸ್ಥಾನಗಳ ಮಧ್ಯ, ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ಈಗ. ಇನ್ನ ಎಲ್ಲ ಒಂದು ಸ್ವರೂಪ ಅಷ್ಟೇ, ಬಹಳಷ್ಟು ಇದೆ. ಆ ಶಿಲ್ಪಿಗಳಿಗೆ ನಮೋ ನಮೋ ಅನ್ಬೇಕು ನಿಜವಾಗ. ಹೌದು ಮೇಡಮ್, ಅದಕ್ಕೆ ನಾನು ಅವ್ರಿಗೆ ಆದ್ಯತೆ ಕೊಟ್ಟಿದ್ದೀನಿ. ಈಗಿನ ಕಾಲದಲ್ಲಿ ಇದಾರೆ ಸರ್ ಅಂತ ಶಿಲ್ಪಿಗಳು? ಇದಾರೆ ಮೇಡಮ್, ಇದಾರೆ ಈಗ್ಲೂ ಇದಾರಲ್ಲ. ರಾಮನ್ ಶಿಲ್ಪನೆ ಮಾಡಿದ್ರಲ್ಲ ಮೊನ್ನೆ. ಹೌದಲ್ಲ, ಹೇಳ್ದೆ ಆತರ ಅಷ್ಟೊಂದು ಸೂಕ್ಷ್ಮ ಕೆತ್ತನೆ ಮಾಡಿ. ಅವರು ಶಾಸ್ತ್ರ ಗ್ರಂಥಗಳು ಅವೆಲ್ಲ ಬಹಳ ಪರಿಣಿತಿ ಹೊಂದಿದ್ರು ಮೇಡಮ್. ಅವ್ರಿಗೆಲ್ಲ ಶಾಲೆ ಇತ್ತು, ಕಲಿಯೋದಕ್ಕೆ ಶಾಲೆ ಇತ್ತು.
ಕರೆಕ್ಟ್. ನಾವು ಸ್ಥಪತಿಗಳು ಅಂತ ಮಂಗಳೂರಿನಲ್ಲಿ ಕಳೆದ ವರ್ಷ ಒಂದ್ ಸೂರ್ಯನ ದೇವಸ್ಥಾನ ನೋಡಿದ್ವಿ. ಅವಾಗ ಎಷ್ಟು ಇದ್ ಮಾಡಿದ್ದಾರೆ ಸರ್. ನೀವು ನೋಡಿರ್ಬೇಕು ಅದನ್ನ. ನಾರಾವಿನ ಯಾವ್ದು? ಮಂಗಳೂರಲ್ಲಿ ಸರ್ ಸೂರ್ಯನ ದೇವಸ್ಥಾನ. ನಾರಾವಿ ಅಂತ ಒಂದಿದೆ. ಮರೋಳಿ ಅಂತ. ಮರೋಳಿ ಸೂರ್ಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸರ್. ಕೆತ್ತನೆಗಳಂತೂ ಎಲ್ಲರೂ ನಾವು ಪರ್ಟಿಕ್ಯುಲರ್ ಆಗಿ ಹೊಯ್ಸಳ ದೇವಾಲಯನೇ ತಗೊಂಡಿದೀವಿ. ಕರೆಕ್ಟ್. ಅಲ್ಲ ಆಗ ಅನ್ನಿಸ್ತು ನನ್ಗೆ ಆತರ ಮಾಡೋರಿಲ್ಲ ಅಂತ. ಪ್ರಶ್ನೆಗಳಿಗೆ ಅವಕಾಶ ಕೊಡೋಣ. ದಯವಿಟ್ಟು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಮುಂದೆ ಪ್ರಶ್ನೆ ಕೇಳಿ. ತುಂಬಾ ವೇಳೆ ಆಗಿದೆ. ದಯವಿಟ್ಟು ನಾನು ನಮ್ಮ ಸನ್ಮಾನ ಮಾಡ್ಲಿಕ್ಕೆ ಕಾಯ್ತಾ ಇದ್ದೀನಿ. ಪ್ರಶ್ನೆಗಳಿದ್ರೆ ಮುಗಿಸಿ. ಓಕೆ ಸರ್, ಹಾರ್ನಹಳ್ಳಿ ಅವರು ಸರ್. ನಾಗೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ನಾಗೇಂದ್ರ ಅವರು ದೇವಾಲಯಗಳ ಬಗ್ಗೆ ಅವರು ಅಲ್ಲಿಯ ಅರ್ಚಕರು, ಬಟ್ ದೇವಾಲಯಗಳ ಸಂರಕ್ಷಣೆಯಲ್ಲಿ ಬಹಳ ತೊಡಗಿಸ್ಕೊಂಡಿದ್ದಾರೆ. ಹಾರ್ನಹಳ್ಳಿಯಲ್ಲಿ 2 ದೇವಾಲಯಗಳಿವೆ, ಒಂದು ಸೋಮೇಶ್ವರ, ಮತ್ತೊಂದು ಲಕ್ಷ್ಮೀ ನರಸಿಂಹ. ಅವರ ಒಂದು ಸತತ ಪ್ರಯತ್ನದಿಂದ ಈಗ ಸೋಮೇಶ್ವರ ದೇವಾಲಯ ನೆಲಕಚ್ಚುವ ಹಂತ ತಲುಪಿತ್ತು. ಅವರ ಒಂದು ಪ್ರಯತ್ನದಿಂದ ಸರ್ಕಾರದ ವತಿಯಿಂದ ಬಹಳಷ್ಟು ಹೋರಾಡಿ ಈಗ ಜೀರ್ಣೋದ್ಧಾರಕ್ಕೆ ಕೆಲಸ ನಡೀತಿದೆ ಅಂತ ಕೇಳ್ಪಟ್ಟೆ. ಧನ್ಯವಾದಗಳು ನಾಗೇಂದ್ರ ಸರ್. ಸರ್, ನಾವು ಕನ್ನಡ ಸಂಘದ ವತಿಯಿಂದ ಒಂದು ಸಣ್ಣ ಗೌರವವನ್ನ ಕೊಡ್ತಾ ಇದ್ದೀವಿ. ಏನು ಅಂದ್ರೆ, ನಮ್ಮ ಈ ಕನ್ನಡ ಗಡಿಯಾರವನ್ನ ಅವರಿಗೆ ನಮ್ಮ ಸಮಿತಿಯ ಮೂಲಕ ಕೊಡ್ತಾ ಇದೀವಿ. ಎಲ್ಲ ಚಪ್ಪಾಳೆ ತಟ್ಟಬೇಕಾಗಿ ನನ್ನ ವಿನಂತಿ. ಧನ್ಯವಾದಗಳು. ಅದರಲ್ಲಿ ಮಾಡ್ತೀವಿ. ಇತ್ತಿತ್ತಲಾಗಿ ನಮ್ಮ ಎಲ್ಲ ಬರೆದಕ್ಕಂತಹ 1075 ಕಥೆಗಳನ್ನ ಬರೆದಿದ್ರು ಈ ಗುಂಪಲ್ಲಿ. ಅದರಲ್ಲಿ ಕೆಲವೊಂದನ್ನ ಒಂದೊಂದು 2 ಆಯ್ದು ಮಾಡಿ ನಾವು ಇದರಲ್ಲಿ 100 ಕಥೆಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ ಸರ್. ಯಾವಾಗ 1 ಪೇಜ್ ಓದಿದ್ರೆ 1 ಕಥೆ ಓದ್ಬೋದು, ಬರೀ 1-2 ಪೇಜ್ ಒಂದು ಕಥೆ. ನಾನು ಇದ್ರ ಬಗ್ಗೆ ಗೊತ್ತಿತ್ತು. ಧನ್ಯವಾದಗಳು ಸರ್. ಗುರುರಾಜ್ ಇದಾರ ಸರ್? ರವೀಂದ್ರ ಸರ್ ಒಂದೇ ಒಂದು ಪ್ರಶ್ನೆ ಹೇಳಿ ಮೇಡಮ್. ಒಂದ್ ಪ್ರಶ್ನೆ ಸರ್. ಇಷ್ಟೊಂದು ಅಗಾಧವಾದಂತ ಇದು ದೇವಾಲಯಗಳ ಮೇಲೆ ನಮ್ಗೆ ಮಾಹಿತಿ ಕೊಟ್ರಿ. ಈ ದೇವಾಲಯಗಳ ಕೆತ್ತನೆ ಇದಕ್ಕೆ ಕೆಲಸಕ್ಕೆ ಆ ಕಲ್ಲುಗಳು ಯಾವ ಜಾಗದಿಂದ ಬಂತು ಅಂತ ಏನಾದ್ರು ಮಾಹಿತಿ ಇದೆಯಾ ಸರ್ ಅಲ್ಲಿಂದು? ಮೇಡಮ್, ಅದು ಸಸ್ಪೆಕ್ಟ್ ಇದ್ ಮಾಡ್ತಾರೆ. ಈಗ ಹಳೇಬೀಡು KR ಪೇಟೆ ತಾಲೂಕು ಹೊಸವಳನ ಲಕ್ಷ್ಮೀನಾರಾಯಣ ದೇವಾಲಯದನ್ನ ಪಕ್ಕದಲ್ಲಿ ಇರೋ ಒಂದು ಗುಡ್ಡ ಇದೆ, ಆ ಗುಡ್ಡದಿಂದ ತಂದಿರೋದು ಅಂತ ಇವರು ಶಿಲಾ ತಜ್ಞರು ಗುರುತಿಸ್ತಾರೆ. ಅಂದ್ರೆ ಅಲ್ಲಿರೋ ಶಿಲೆಗಳನ್ನ ಗಮನಿಸಿ ಅಲ್ಲಿಂದಾನೇ ತಂದಿರೋದು ಅಂತ ಬಹಳಷ್ಟು ಕಡೆ ವಿದ್ವಾಂಸರು ಗುರುತಿಸಿದ್ದಾರೆ. ಅದರಲ್ಲೂ ಈ ಜಿಯಾಲಜಿಸ್ಟ್ ಇದಾರಲ್ಲ, ಅವರು ಅಲ್ಲಿಯ ಶಿಲ್ಪವನ್ನ ನೋಡಿ ಅದೇ ತರ ಒಂದು ಶಿಲ್ಪಗಳನ್ನ ಪಕ್ಕದಲ್ಲಿ ಯಾವ್ದಾರ ಬೆಟ್ಟದಲ್ಲಿದ್ರೆ ಅಥವಾ ಅಲ್ಲಿಂದಾನೇ ತಂದಿರೋದು ಈ ಇಲ್ಲಿ ಶಿಲೆ ಅಂತ. ಅದ್ರ ಶಿಲೆಯನ್ನು ಕೂಡ ಒಳ್ಳೆ ಶಿಲೆನೇ ಅವ್ರು ತರಬೇಕು. ಅದಕ್ಕೆ ಕೂಡ ಬಹಳಷ್ಟು ಶಾಸ್ತ್ರ ಗ್ರಂಥಗಳಲ್ಲಿ ಮಾಹಿತಿ ಇದೆ. ಅದನ್ನ ನೋಡೇ ಅವರು ಉತ್ತಮವಾದ ಶಿಲೆಯನ್ನೇ ಆರಿಸೋದು. ಶಿಲೆ ಆರಿಸೋದಕ್ಕೆ ಕೂಡ ಒಂದು ವಿಧಾನ. ದೇವಾಲಯ ನಿರ್ಮಾಣ ಮಾಡುವಾಗ ಮೊದಲು ಮಾಡೋದೇ ಅವರು ನೆಲನ ಪರೀಕ್ಷೆ ಮಾಡ್ತಾರೆ ಮತ್ತು ಶಿಲೆಯನ್ನು ಪರೀಕ್ಷೆ ಮಾಡ್ತಾರೆ. ಸರ್, ಇಷ್ಟು ವಿಸ್ತೃತವಾದಂತ ಮಾಹಿತಿ ಪುಸ್ತಕ ಏನಾದ್ರು ತಂದಿದ್ದೀರಾ ಸರ್? ಇದೆ ಮೇಡಮ್, ದೇಗುಲಗಳ ದಾರಿ ಅಂತ 6 ಭಾಗ ಇದೆ ಮೇಡಮ್. 6 ಭಾಗ ಇದೆ. 6 ಭಾಗ ಇದೆ. ಅದರಲ್ಲಿ ಟೂರಿಸ್ಟ್ ಗೈಡ್ ತರ ಒಂದೊಂದು ಚಾಪ್ಟರ್ ಅಲ್ಲಿ ಒಂದೊಂದು ಬೆಲ್ಟ್ ತರ ಮಾಡಿದ್ದೀನಿ. ಈಗ ಮಂಡ್ಯ ಜಿಲ್ಲೆಯ ಕಡೆ ಹೋಗ್ಬೇಕು ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು 10-15 ದೇವಸ್ಥಾನ 2 ದಿನದಲ್ಲಿ 1 ದಿನದಲ್ಲಿ ನೋಡ್ಕೊಂಡ್ ಬರೋ ತರ ರೂಟ್ ಮ್ಯಾಪ್ ಸಮೇತ ಅರ್ಚಕರ ಸಂಪರ್ಕ ಸಂಖ್ಯೆ ಕೂಡ ಕೊಟ್ಟಿದ್ದೀನಿ. ನೀವು ಆ ಪುಸ್ತಕದ ನೋಡ್ಕೊಂಡು ಅದರ ಸಂಪರ್ಕ ಸಂಖ್ಯೆಯಲ್ಲಿ ಅರ್ಚಕರನ್ನ ಸಂಪರ್ಕ ಮಾಡಿ ನೀವು ಆ ದೇವಾಲಯ ದರ್ಶನ ಮಾಡ್ಬೋದು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಇಷ್ಟೊಂದಿದೆ ಅಗಾಧವಾದಂತ ಶಿಲ್ಪಿಗಳ ಕಲೆ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಕೆಲವರು ಸ್ವಲ್ಪ ಗೊತ್ತಿತ್ತು. ಮಾಹಿತಿ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಸರ್. ಅನ್ನಪೂರ್ಣ ಮೇಡಮ್. ಸುರಪ್ರಭು ಸರ್. ವೆಂಕಟೇಶ್ ಶಾಲ್ವಾಡಿ ಅವರು ನಮ್ಗೆ ಆತ್ಮೀಯರು. ನಮಸ್ಕಾರ ಸರ್. ಸರ್ ಕ್ಯಾಮ್ರಾ ಮೇಲೆ ಬನ್ನಿ. ಶಾಲ್ವಾಡಿ ಸರ್ ಇದ್ದೀರಾ? ಕೇಳ್ಬೇಕಾ? ಶಾಲ್ವಾಡಿ ಅವರು, ನಾನು ರವಿ ಸರ್ ಮಾತಾಡಿದಾಗ ನಾನು ಮೊದಲು ಹೇಳಿದ್ದೆ ಶಾಲ್ವಾಡಿ ಅವ್ರ ಹೆಸರು. ಶೆಲ್ವಾಡಿ ಅವರು ಮ್ಯೂಟ್ ಮಾಡ್ಕೊಂಡು. ಸರ್ ರವೀಂದ್ರ ಸರ್ ಇದ್ದೀರಾ ಸರ್? ಬೇರೆ ಪ್ರಶ್ನೆಗಳಿಲ್ಲದೆ ಇದ್ರೆ ನಾನು ಇವತ್ತು ಕಾರ್ಯಕ್ರಮ ಮುಗಿಸ್ಬೋದಾ? ದಯವಿಟ್ಟು ಎಲ್ಲರೂ ಅನುಮತಿ ಕೊಟ್ಟರೆ. ನಾನು ಚಕ್ರಪಾಣೇಶ್ವರ ಅವರಿಗೆ ಒಂದು ವಿನಂತಿಯನ್ನು ಮಾಡಿದ್ದೇನೆ. ನಮಸ್ತೆ ಶೆಲ್ವಾಡಿ ಸರ್. ನಮಸ್ಕಾರ ಚಕ್ರಪಾಣಿ. ರವಿ ಕುಸುಬಿ ಅವರು ಮಾಡಿದಾಗ ಫೋನ್ ಮಾಡಿದಾಗ
ತಮ್ಮ ಹೆಸರನ್ನೇ ನಾನು ಫಸ್ಟ್ ಹೇಳಿದ್ದು. ಇಲ್ಲ, ನನಗೆ ಎಷ್ಟು ಅಭಿಮಾನ ಅಂತಂದ್ರೆ, ಸರ್, ಒಂದು ಹೇಳ್ತೀನಿ, ಅಡಿಗೆ ಮಾಡೋದು ಎಷ್ಟು ಮಹತ್ವ ಇದೆಯೋ ಅದನ್ನ ಸರ್. ಸರಿಯಾದ ರೀತಿಯಲ್ಲಿ ಎಲ್ರಿಗೂ ತಲುಪಿಸೋದಿದೆಯಲ್ಲ, ಅದಕ್ಕಿಂತ ಬಹಳ ದೊಡ್ಡ ಹೊಣೆಗಾರಿಕೆ ಅದು. ಇಲ್ಲಾಂದ್ರೆ ಮಾಡಿದವ್ರಿಗೆ ಏನೂ ಮಹತ್ವ ತಿಳಿಯೋದಿಲ್ಲ ಅಂತ ಒಂದು ಹೌದು, ಅದ್ಭುತ ಹೌದು. ಕೆಲಸ ನೀವು ಮಾಡ್ತೀರಿ. ಅದನ್ನ ನೀವು ಇವತ್ತು ನಿನ್ನೆ ಮಾಡಿದ್ದಲ್ಲ ಇದು. ಇದು ನಾನು ಯಾಕಂದ್ರೆ ಚಕ್ರಪಾಣಿ ಅವರು ಸುಮಾರು 2 ದಶಕಗಳಿಂದ ನಾನು ಅವರನ್ನ ಬಲ್ಲೆ. ನಾನು ಅವರು ಹನಿ ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ, ಆ ತರದ ಸತತವಾಗಿ ಪ್ರಯತ್ನಶೀಲರಾಗಿದ್ದಂತ ವ್ಯಕ್ತಿ. ಅವರು ನಮ್ಮಂಗೇನೆ ಕೆಲಸ ಮಾಡ್ತಾ ಇದ್ರು, ಒಂದು ದೊಡ್ಡ ಸಂಸ್ಥೆಯಲ್ಲಿ ಒಳ್ಳೆ ಜವಾಬ್ದಾರಿಯುತ ಸ್ಥಾನದಲ್ಲೇ ಇದ್ರು. ಆದ್ರೆ ತಮ್ಮ ಆಸಕ್ತಿ ಏನಿತ್ತಲ್ಲ ಅದನ್ನ ಯಾವತ್ತೂ ಅವ್ರು ಕಳ್ಕೊಳ್ಳಿಲ್ಲ ಅಂತ ಒಂದು ಅದ್ಭುತ ವ್ಯಕ್ತಿತ್ವ. ಅವ್ರ ಸಮಾಧಾನ ಚಿತ್ತತೆ, ಶಾಂತತೆ, ಮತ್ತೆ ಅವ್ರಿಗೆ ನಿಖರವಾದಂತಹ ಕಾರ್ಯಸೂಚಿ. ಇದನ್ನ ನಾನು ಮಾಡ್ಲೇಬೇಕು, ಇದನ್ನ ನಾನು ಮಾಡಿ ತೋರಿಸ್ಬೇಕು, ಇದೊಂದು ನೆನಪಿನಲ್ಲಿ ಉಳಿತಕ್ಕಂಥ ಸಂಗತಿ. ಯಾಕಂದ್ರೆ ಇವತ್ತು ನಮ್ಗೆ ಗೊತ್ತಿರೋ ಮಟ್ಟಿಗೆ ಮುಂದಿನ ಜನರೇಷನ್, ನಮ್ಮ ಮುಂದಿನ ಜನರೇಷನ್ ಇದೆಯಲ್ಲ, ಇದನ್ನ ನೋಡ್ತಾರೆ, ಫೋಟೋ ತೆಗೆದುಕೊಳ್ತಾರೆ, ಆದ್ರೆ ಅದು ಏನು ಅಂತ ಅರ್ಥ ಮಾಡ್ಕೊಳ್ಳುವಂತ ಸಮಾಧಾನ ಮನಸ್ಥಿತಿ ಅವ್ರಿಗಿಲ್ಲ. ಅದನ್ನ ಎಲ್ಲೋ ಒಂದು ಕಡೆ ದಾಖಲೀಕರಣ ಮಾಡ್ಬೇಕಾದಂತ ಕೆಲಸ ಆಗ್ತಿತ್ತು. ಅದನ್ನ ಅದ್ಭುತವಾಗಿ ಚಕ್ರಪಾಣಿ ಅವರು ಮಾಡಿದ್ದಾರೆ. ಬಹಳ ಸಂತೋಷ ಚಕ್ರಪಾಣಿ ಅವರು. ಈ ವೇದಿಕೆಯಲ್ಲಿ ನಾನು ನಿಮ್ಮನ್ನು ನೋಡೋದಕ್ಕೆ, ಎಲ್ಲಾ ವೇದಿಕೆಗಳಲ್ಲಿ ನಾನು ನಿಮ್ಮನ್ನು ನೋಡ್ತಿದ್ದೆ. ನಾನು ದೊಡ್ಡ ಅಭಿಮಾನಿ ನಿಮ್ಗೆ. ದೊಡ್ಡ ಮಾತು ಸರ್, ದೊಡ್ಡ ಮಾತು. ಇನ್ನೂ ಒಳ್ಳೆ ಕೆಲಸಗಳು ನಿಮ್ಗೆ ಇಲ್ಲಿಂದ ಬರ್ಲಿ, ಆ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಗುವಂತ ಭಾಗ್ಯ ನಮಗೆ ದೊರೆಯಲಿ ಅಂತ ನಾನು ಬಯಸ್ತೇನೆ. ಧನ್ಯವಾದಗಳು ಒನ್ಸ್ ಅಗೇನ್. ಬಹಳ ಧನ್ಯವಾದಗಳು. ಖುಷಿ ಆಗ್ತಿದೆ ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ದಕ್ಕೆ. ಅವರು ನನ್ನ ಯಾರೋ ಸಹೋದರಿ ಈಗ ಒಂದು ಸಲಹೆ ಕೊಟ್ರು, ನಾವೇ ಎಲ್ಲ ಸೇರ್ಕೊಂಡು ಅವರ ಜೊತೆಗೆ ಒಂದು ಟೂರ್ ಹೋಗೋಣ ನಾವು. ನಾ ಹೇಳಿದೀನಿ ಸರ್, ಅಂತ ಪ್ರವಾಸಗಳನ್ನು ಮಾಡೋಣ. ಬಹಳ ಬೇಗ, ಆದಷ್ಟು ಬೇಗ ನಿಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಆಗ್ತೀನಿ ಚಕ್ರಪಾಣಿ ಅವರೇ. ಎಲ್ಲರಿಗೂ ಆಗ್ಲಿ ಕೂಡ ಸರ್, ಬನ್ನಿ, ಮನೆಗೆ ಬನ್ನಿ ಸರ್, ನಿಮ್ ಮನೆಗೆ ಹತ್ರ. ದಯವಿಟ್ಟು ಬನ್ನಿ ಯಾವಾಗ್ಲೂ. ಸರ್ ಕೊನೆಯ ಪ್ರಶ್ನೆ ಯಾರಾದ್ರೂ ಕೇಳೋರಿದ್ದೀರಾ? ಇಲ್ಲ, ನಾನು ವಂದನಾರ್ಪಣೆ ಮಾಡ್ತಾ ಇದ್ದೀನಿ. ಗುರು ಇದ್ದಾರಾ? ಗುರು ಬಂದಿಲ್ಲ. ಓಕೆ, ಶಾಸ್ತ್ರಿ, ಗುರುರಾಜ್ ಶಾಸ್ತ್ರಿ ಇಲ್ಲ. ಶ್ರೀಧರ್ ಸುಬ್ರಹ್ಮಣ್ಯ ಏನೋ ಪ್ರಶ್ನೆ ಕೇಳ್ಬೇಕಾ? ಇಲ್ಲ, ಒಂದು ಅಭಿಪ್ರಾಯ ಹೇಳ್ತೇನೆ. ಇದರಲ್ಲಿ ಸುಮಾರು ದೇವಸ್ಥಾನಗಳನ್ನ ಕಟ್ಟಿಸಿದ್ದು ರಾಜರ ಆಶ್ರಯಕ್ಕಿಂತ ಹೆಚ್ಚಾಗಿ ಅವರ ದಂಡನಾಯಕರುಗಳೇ ಹೆಚ್ಚು ಕಡಿಮೆ ಎಲ್ಲ ದೇವಸ್ಥಾನಗಳನ್ನು ಕಟ್ಟಿಸೋದಕ್ಕೆ ಸಹಾಯ ಮಾಡಿದ್ರು ಅಂತ ಒಂದು ಮನಸ್ಸಿಗೆ ಅನ್ಸಿದೆ. ಅದು ಚಕ್ರಪಾಣಿ ಅವರು ಇನ್ನೇನಂತಾರೆ ಅಂತ ಒಂದೇ ಒಂದು. ಹೌದು ಸರ್, ಕೇವಲ ರಾಜರೇ ಅಲ್ಲ, ದಂಡನಾಯಕರು, ಈಗ ಎಷ್ಟೋ ಸೇವಕರಿಗೂ ಇವ್ರು ಕೂಡ ಅದೇ ಸಣ್ಣ ಸಣ್ಣ ಹುದ್ದೆಯಲ್ಲಿರೋರು ಕೂಡ ದೇವಾಲಯ ನಿರ್ಮಾಣ, ನಾಗರಿಕರು, ಊರಿನ ಜನ ಕೂಡ ನಿರ್ಮಾಣ ಮಾಡಿರೋದಕ್ಕೆ ಹಲವಾರು ಶಾಸನಗಳಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ ಸರ್. ಶ್ರೀಧರ್ ಸರ್ ಅವ್ರಿಗೂ ನಮ್ಗೆ ಆತ್ಮೀಯರು, ನಮ್ಮ ಜೊತೆ ಪ್ರವಾಸಕ್ಕೆ ಕೂಡ ಬಂದಿದ್ದಾರೆ. ಹೌದಾ? ಸರಿ. ನಮ್ಮ ಗುರುಗಳು ಟಿ.ಎಸ್. ಗೋಪಾಲ್ ಅವರ ಬ್ರದರ್-ಇನ್-ಲಾ ಅವರು ಶ್ರೀಧರ್ ಅವರು. ಸರಿ ಸರ್, ನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್. ಈಗ ಆಲ್ರೆಡಿ ಸಮಯ 7 ಗಂಟೆ 9 ನಿಮಿಷ ಆಗಿರೋದ್ರಿಂದ ದಯವಿಟ್ಟು ನಾನು ಬೇರೆಯವ್ರ ಪ್ರಶ್ನೆಗಳಿದ್ರೆ ನನ್ನ ಬಗ್ಗೆ ಕ್ಷಮೆ ಇರ್ಲಿ. ಯಾಕಂದ್ರೆ ನಾನು ಸುಮಾರು ಹೊತ್ತಿಂದ ಅವರು ಮಾತಾಡ್ತಾ ಇದ್ದಾರೆ, ಆದ್ರಿಂದ ಕಾರ್ಯಕ್ರಮ ಮುಗ್ತಾ ಇದ್ದೀನಿ. ನಮ್ಮ ಸಮನ್ವಯ ಸಮಿತಿ ಹಾಗೂ ಕನ್ನಡವೇ ಸತ್ಯ ವೇದಿಕೆ ಪರವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಚಕ್ರಪಾಣಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರೂ ಚಪ್ಪಾಳೆಗಳ ಮೂಲಕ ನಿಮ್ಮ ಒಂದು ಮನಸ್ಥಿತಿಯನ್ನ ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಇವೆಲ್ಲವನ್ನು ಒಂದು ಜೀವಮಾನ ಪರ್ಯಂತ ಅವರು ಸಂಗ್ರಹ ಮಾಡಿದ್ದಾರೆ. ಅದನ್ನ ನಮಗೆ 1 ಗಂಟೆನಲ್ಲಿ ದಾರಿ ಎರೆಯೋದು ಇದೆಯಲ್ಲ, ತುಂಬಾ ವಿಶೇಷವಾದಂಥದ್ದು. ಮತ್ತು ಅವ್ರು ಹೇಳಿದ್ರು, ಫೋಟೋಗಳು ಕಷ್ಟ ಆಗತ್ತೆ, ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳಿ. ಹೀಗಾಗಿ ಕೊನೆ ಮೊಮೆಂಟ್ ನಾನು ಬಂದು ಆ ಫೋಟೋಗಳನ್ನು ತೋರಿಸ್ಬೇಕಾಯ್ತು. ನಾವು ತೋರಿಸಿರೋದು ನಿಮಗೆ ಅವ್ರು ಕೊಟ್ಟಿರೋದು 50% ನಾನು ತೋರಿಸಿದ್ದೀನಿ. ಯಾಕಂದ್ರೆ ತುಂಬಾ ಅವ್ರ ಹತ್ರ ಕಲೆಕ್ಷನ್ಸ್ ಇದೆ. ಯಾರಿಗಾದ್ರೂ ನಿಮಗೆ ವೈಯಕ್ತಿಕವಾಗಿ ಅವ್ರನ್ನ ಸಂಪರ್ಕ ಮಾಡಿ 6 ಪುಸ್ತಕಗಳನ್ನ ಬರೆದಿದ್ದಾರೆ, ಆ ಪುಸ್ತಕಗಳನ್ನ ನೀವು ಪಡ್ಕೋಬಹುದು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಡೆಸ್ಕೊಟ್ಟಂತವ್ರಿಗೆ ಇನ್ನೊಂದೇ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೀನಿ. ಸರ್ ತುಂಬಾ ಧನ್ಯವಾದಗಳು. ಧನ್ಯವಾದ ಸರ್, ನನ್ಗೂ ಬಹಳ ಸಂತೋಷ. ಯಾಕಂದ್ರೆ ನನಗೆ ಏನು ಇಷ್ಟ ಇದೆಯೋ ಅದು ನಡೆದ್ರೆ ಬಹಳ ಖುಷಿ, ಆತ್ಮತೃಪ್ತಿ ಅಷ್ಟೇ. ಧನ್ಯವಾದ.